ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ದಿನ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಿಸಿರ್ತಕ್ಕಂಥ ಬಯಾಲಜಿ HSTR ಮತ್ತು GPSTR ಗೆ ಸಂಬಂಧಿಸಿರ್ತಕ್ಕಂಥ ಸಿಲೆಬಸ್ ಏನಿದೆ ಅಂತಕ್ಕಂಥದನ್ನ ನಾವಿವತ್ತು ನೋಡ್ಕೊತ ಹೋಗೋಣ. ವಿಜ್ಞಾನ ಶಿಕ್ಷಕರು ಅದರಲ್ಲಿ ಎಸ್ಪೆಷಲಿ ಬಯಾಲಜಿಗೆ ಸಂಬಂಧಿಸಿದ ಕಾನ್ಸೆಪ್ಟ್ಗಳು ಸಿಲೆಬಸ್ ಏನಿದೆ ಅನ್ನೋದನ್ನ ನಾವು ನೋಡ್ಕೊತ ಹೋಗೋಣಂತೆ. ಇಲ್ವನಿ ವಿಶೇಷವಾಗಿ ನಾವು ನೋಡ್ಕೊತ ಬಂದಾಗ ಜೀವ ಪ್ರಪಂಚ ಅಂತ ಬರುತ್ತೆ. ಏನ್ ಬರುತ್ತೆ? ಜೀವ ಪ್ರಪಂಚ ಅಂತ ಬರುತ್ತೆ. ಅದ್ರೊಳಗ ಒಂದನೇ ಟಾಪಿಕ್ ಏನ್ ಬರ್ತದ? ಜೀವಿಗಳ ಗುಣಲಕ್ಷಣಗಳು, ಸಸ್ಯ ಮತ್ತು ಪ್ರಾಣಿಗಳು ಅಂತ ಬರ್ತವೆ. ಜೀವ ಪ್ರಪಂಚ ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಸ್ಪಷ್ಟವಾಗಿನೇ ಕೊಟ್ಟನ ಜೀವಿಗಳ ಲಕ್ಷಣಗಳು, ಕ್ಯಾರೆಕ್ಟರ್ಸ್. ಸಸ್ಯ ಮತ್ತು ಪ್ರಾಣಿಗಳು, ಸಸ್ಯಗಳಂದ್ರೆ ಏನೇನ್ ಜೀವನ ಕ್ರಿಯೆಗಳನ್ನ ಮಾಡ್ತವೆ, ಪ್ರಾಣಿಗಳು ಏನ್ ಮಾಡ್ತವೆ. ಸೊ ಅವುಗಳ ಬಗ್ಗೆ ನಾವು ಏನ್ ಮಾಡ್ತೀವಿ ಈ ಟಾಪಿಕ್ ಅಲ್ಲಿ ಇನ್ ಡೀಟೇಲ್ ಆಗಿ ನಾವು ನೋಡ್ಕೊತ ಹೋಗ್ತೀವಿ. ಜೀವ ಪ್ರಪಂಚ ಟಾಪಿಕ್ ಅಲ್ಲಿ ಅಂತ ನೋಡ್ತೀವಿ ಅವುಗಳ ಲಕ್ಷಣಗಳು. ಪ್ರಾಣಿ ಅಂದ್ರೆ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ. ಇವು ಸ್ವಾವಲಂಬಿ ಜೀವಿಗಳಲ್ಲ, ಪರಾವಲಂಬಿ ಜೀವಿಗಳಾಗಿವೆ. ಸೊ ಅವುಗಳ ಚಲನೆ ಯಾವ ರೀತಿ ಇರುತ್ತೆ, ಅವುಗಳ ಉಸಿರಾಟ ಕ್ರಿಯೆ ಯಾವ ರೀತಿ ಇರುತ್ತೆ, ಈ ಎಲ್ಲಾ ಕಾನ್ಸೆಪ್ಟ್ಗಳು ಅಲ್ಲಿ ನೋಡ್ತೀವಿ. ಇನ್ನು ಸಸ್ಯಗಳು ಅಂದಾಗ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡ್ತವೆ, ಯಾವ ರೀತಿ ಮಾಡ್ತವೆ, ಮತ್ತೆ ಅವು ಉಸಿರಾಟ ಮಾಡ್ತವೆ ರಾತ್ರಿ ವೇಳೆಯಲ್ಲಿ, ಅವು ಯಾವ ರೀತಿ ಮಾಡ್ತವೆ. ಸೊ ಅವುಗಳ ಬೆಳವಣಿಗೆ ಯಾವ ರೀತಿ ಆಗತ್ತೆ, ಪ್ರಾಣಿಗಳ ಬೆಳವಣಿಗೆ ಯಾವ ರೀತಿ ಆಗತ್ತೆ, ಸೆಲ್ ಡಿವಿಷನ್ ಯಾವ ತರ ಇರುತ್ತೆ. ಸೊ ಆ ಕಾನ್ಸೆಪ್ಟ್ಗಳು ಇಲ್ಲಿ ನಾವು ಏನ್ ಮಾಡ್ತೀವಿ ನೋಡ್ಕೊತ ಹೋಗ್ತೀವಿ ಅಂತ. ಸೊ ಒಂದೇ ಟಾಪಿಕ್ ಅಲ್ಲಿ. ಇನ್ನ ನೆಕ್ಸ್ಟ್ ಟಾಪಿಕ್ ಬಂದಾಗ ಸಸ್ಯಗಳಲ್ಲಿ ಜೀವನ ಕ್ರಿಯೆಗಳು ಅಂತ ಬರ್ತವೆ. ಸಸ್ಯಗಳಲ್ಲಿ ಜೀವನ ಕ್ರಿಯೆಗಳಂದ್ರ ಬಾಷ್ಪ ವಿಸರ್ಜನೆ. ಇಲ್ಲಿ ಸಿಂಪಲ್ ಆಗಿ ಗೊತ್ತಿರಲಿ ನಿಮ್ಗೆ, ಬಾಷ್ಪ ವಿಸರ್ಜನೆ ಅಂತಂದಾಗ ಸಸ್ಯಗಳು ಕೆಲವೊಂದು ಯಾವ್ದು ಅಂದ್ರೆ ದಪ್ಪ ಎಲೆಗಳಿರ್ತಕ್ಕಂಥ ಗಿಡಗಳ ಕೆಳಗೆ ಕೂತಿದ್ರಿ ಅಂತ ತಿಳ್ಕೊರಿ. ನಿಮ್ಗೆ ಗೊತ್ತಾಗಲ್ಲ ಇವ್ಯಾಪರೇಷನ್ ಯಾವ ರೀತಿ ನಡೀತದ ಅಂತ ಹೇಳಿ. ಸೊ ಬಾಷ್ಪ ವಿಸರ್ಜನೆ ಸಿಂಪಲ್ ಆಗಿ ಒಂದು ಗಿಡದ ಕೆಳಗೆ ಕೂತಿರ್ತೀವಿ, ಬಸರಿ ಗಿಡ ಇರ್ತದೋ, ಬಂಗೋಲಿ ಗಿಡ ಅಂತ ಕರಿತೀವಿ ನೋಡ್ರಿ. ಈ ಒಂದು ಟ್ರೀ ಕೆಳಗ ಕೂತಿದ್ರಿ ಅಂದ್ರೆ ಒಮ್ಮಲ್ದೊಮ್ಮಲಿಗೆ ನೀರ್ ಕಡಿತಿರ್ತದ ಸರ್, ಹನಿ ನೀರ್ ಬೀಳ್ತಿರ್ತದ. ಅವಾಗ ನಾವೇನಂತೀವಿ? ಸಸ್ಯ ಅಳ್ಳಾಕತ್ತದ ಅಂತೀವಿ. ಯಾವತ್ತು ಸಸ್ಯಗಳ ಹೆಂಡತಿ ಗಂಡ ಸತ್ತಿರಲ್ಲ ಅಳ್ಳಾಕ. ಸಿಂಪಲ್ ಆಗಿ ಗೊತ್ತಿಲ್ಲ ನಿಮ್ಗೆ, ಅವು ಏನ್ ಮಾಡ್ತಿರ್ತಾವ? ಬಾಷ್ಪ ವಿಸರ್ಜನೆಯನ್ನ ಮಾಡ್ತಾವ. ನಾವ್ ಹೆಂಗ್ ಬೆವರ್ತೀವಿ ನೋಡ್ರಿ ಹೀಟ್ ಆದಾಗ. ಸೊ ನಾವ್ ಹೆಂಗ್ ಬೆವರ್ತೀವಿ ನೋಡು, ಅವು ಬಾಷ್ಪ ವಿಸರ್ಜನೆ ಮಾಡ್ತವೆ. ಬಾಷ್ಪ ವಿಸರ್ಜನೆ ಯಾಕೆ ಮಾಡ್ತಾವ ಅಂತಂದಾಗ ನಿಮ್ಗೆ ಝೈಲಮ್ ಹೇಳುವಾಗ ಹೇಳ್ತೀನಂತೆ. ಝೈಲಮ್ ಪ್ರಕ್ರಿಯೆ ಅಂತ ಬರುತ್ತೆ. ಸಸ್ಯಗಳ ಎಲ್ಲಾ ಭಾಗಗಳಿಗೂ ನೀರನ್ನು ಸಾಗಿಸುವ ಒಂದು ನಾಳವೇ ಯಾವ್ದು ಇರ್ತದ? ಝೈಲಮ್ ಭಾಗ ಇರ್ತದ. ಆ ಝೈಲಮ್ ನಿಂದ ಹೊರಟಂತ ನೀರು ಏಕಮುಖವಾಗಿ ಚಲಿಸ್ತದ. ಮೇಲ್ಗಡೆ ಹೋಯ್ತು ಅಂದ್ರೆ ಮತ್ತೆ ಕೆಳಗೆ ಬರಕ್ಕೆ ಚಾನ್ಸ್ ಇರಲ್ಲ. ಅಲ್ಲಿ ಮೇಲ್ಗಡೆ ಹೋಗಿದ್ದು ಏನಾಗಬೇಕು? ಸೊ ಒಂದು ಆ ಸಸ್ಯಕ್ಕೆ ಯೂಸ್ ಆಗ್ಬೇಕು, ಇಲ್ಲಾಂದ್ರೆ ಅದು ಹೊರಗಡೆ ಹೋಗ್ಬೇಕು, ಬಾಷ್ಪ ವಿಸರ್ಜನೆಗೊಂಡು ಹೋಗ್ಬೇಕು ಅಂತ ನೋಡ್ತೀವಿ. ಸೊ ಈ ಪ್ರಕ್ರಿಯೆ ನಡೀತದ ಅಂತ ನೋಡ್ತೀವಿ, ಬಾಷ್ಪ ವಿಸರ್ಜನೆ. ಸಸ್ಯದ ಎಲೆಗಳು ಬಿಸಿಲಲ್ಲೂ ಕೂಡ ಏಕೆ ತಂಪಾಗಿರುತ್ತವೆ ಅಂತ ಕೇಳ್ತಾನ. ಸೊ ಕಾರಣ ಬಾಷ್ಪ ವಿಸರ್ಜನೆ. ನಾವು ಕೂಡ ಬಿಸಿಲ ತಿರುಗಾಡಿ ಬಂದ್ರು ಕೂಡ ಮೈ ಎಲ್ಲ ತಂಪಾಗಿರ್ತದೆ. ಯಾಕ ನೋಡ್ರಿ, ಬೆವತಿದ್ರೆ ಅಂದ್ರೆ ಮೈ ಹೆಂಗಿರ್ತದ? ಬಿಸಿಲಾಗ ಹೋಗಿ ಬಂದಾಗ ತಣ್ಣಗಿರ್ತದ ಸರ್. ಯಾಕಿರ್ತಂದ್ರ ಸೊ ನಮ್ಮಲ್ಲಿ ಕೂಡ ಏನ್ ನಡೀತದ? ಆವಿ ಆಗುವಿಕೆ ಪ್ರಕ್ರಿಯೆ ನಡೀತದ. ಸೊ ಸಸ್ಯಗಳ ಬಾಷ್ಪ ವಿಸರ್ಜನೆ ನಡೀತದ ನೋಡ್ರಿ, ನಮ್ಮಲ್ಲಿ ಕೂಡ ಬೆವರು ಆವಿ ಆಗುವಿಕೆ ಪ್ರಕ್ರಿಯೆಯಿಂದ ನಮಗ ಕೂಲ್ ಫೀಲ್ ಆಗ್ತದ ಅಂತ ನೋಡ್ತೀವಿ. ಫ್ಯಾನ್ ಕೆಳಗ್ ಕೂತಾಗ ಬಿಸಿಲಿಂದ ಬಂದು ಯಾಕೆ ತಂಪನಿ ಅನುಭವ ಆಗ್ತದ ಅಂತ ಕೇಳ್ತಾನ. ನಮ್ ದೇಹದಿಂದ ಬೆವರು ಸೊ ಏನಾಗ್ತದ? ಆವಿ ಆಗುವುದರಿಂದ ಆವಿ ಹೀಟನ್ನ ತಗೊಂಡು ಹೋಗ್ತದೆ. ಹಾಗಾಗಿ ಇದೇನಾಗ್ತದ? ಬಾಡಿ ಕೂಲ್ ಆಗಿರುತ್ತೆ. ಸೊ ಈ ರೀತಿ ಒಂದು ಪ್ರಕ್ರಿಯೆ ನಡೀತದ ಬಾಷ್ಪ ವಿಸರ್ಜನೆ. ಇಲ್ಲಿ ಅಭಿಸರಣೆ, ಪ್ರಸರಣೆ, ಸಕ್ರಿಯ ಸಾಗಾಣಿಕೆ. ಸೊ ಇವು ನಿಮ್ಗೆ ಗೊತ್ತಿರಲಿ ಅಂತ. ಆಸ್ಮೋಸಿಸ್ ಅಂದ್ರೆ ಏನು, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು. ಸೊ ಈ ಕಾನ್ಸೆಪ್ಟ್ಗಳ ಬಗ್ಗೆದಾಗ ಇನ್ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಅಂತ. ಸೊ ಇಲ್ಲಿ ಅಭಿಸರಣೆ ಅಂದ್ರೆ ಏನ್ ನಡೀತದ? ಆಸ್ಮೋಸಿಸ್ ಅಂತ ಕರಿತೀವಿ ಸರ್. ಆಸ್ಮೋಸಿಸ್ ಅಂದ್ರ ನೀರಿನ ಸಾಗಾಣಿಕೆ ಪ್ರಕ್ರಿಯೆ ಯಾವ ರೀತಿ ನಡೀತದ. ಸೆಲ್ ಡಿವಿಷನ್ ಅಂತ ಹೇಳ್ತಿರ್ತೀನಿ ನೋಡ್ರಿ, ಆ ಸೆಲ್ ಹೇಳ ಮುಂದೆ ಕಂಪ್ಲೀಟ್ ಆದಂತ ಮಾಹಿತಿ ಕೊಡ್ತೀನಿ ಸರ್. ಅಭಿಸರಣ ಪ್ರಕ್ರಿಯೆ, ಆಸ್ಮೋಸಿಸ್ ಪ್ರಕ್ರಿಯೆ ಹೆಂಗ್ ನಡೀತದ ಅಂತ ಹೇಳಿ. ಸೊ ಅದಾದ್ಮೇಲೆ ಪ್ರಸರಣೆ ಅಂತ ಕರಿತೀವಿ, ಡಿಫ್ಯೂಷನ್ ಅಂತ ಕರಿತೀವಿ. ಡಿಫ್ಯೂಷನ್ ಅಂದಾಗ ಸಿಂಪಲ್ ಥಿಂಗ್ಸು. ನಮ್ಮ ಮನ್ಯಾಗ ನಮ್ಮ ಅಡಿಗೆ ಮಾಡ್ತಿರ್ತಾಳ, ಪಾಣೆ ಹೊಡದ್ಲ ಅಂದ್ರ ನಾವು ಮತ್ತೊಂದ್ ರೂಮ್ನಾಗ ಕೂತಿರ್ತೀವಿ, ಸ್ಮೆಲ್ ಬರ್ತಿರ್ತದ. ಅಡಿಗೆ ರೆಡಿ ಆಗ್ತದ ಅಂತ ಹೇಳಿ ಹೆಂಗ್ ಗೊತ್ತಾಗ್ತದ? ಅದು ಅಲ್ಲಿ ಪಾಣೆ ಹೊಡೆದಂತ ಹೊಗೆ ಏನಾಗ್ತದ? ಇಲ್ಲಿ ತನ ಹರಡುತ್ತೆ. ಮನೆಯಲ್ಲಿ ಊದ್ಬತ್ತಿ ಹಚ್ಚಿರ್ತೀವಿ ದೇವ್ರ ಕೊಲೆಯಲ್ಲಿ, ಇಡೀ ರೂಮ್ ಎಲ್ಲ ಸ್ಪ್ರೆಡ್ ಆಗ್ತದ ಸ್ಮೆಲ್. ಇದು ಕೂಡ ಯಾವ ಪ್ರಕ್ರಿಯೆ ಅಂತ ಕೇಳಿದ್ರೆ ವಿಸರಣ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಸ್ಮೆಲ್ ಹರಡಿಕೊಳ್ಳೋದು, ವಾಸನೆ ಹರಡಿಕೊಳ್ಳೋದು, ಇದು ಅನಿಲಗಳಲ್ಲೂ ನಡೀತದ, ದ್ರವಗಳ ಮೂಲಕನೂ ನಡೀತದ. ಸೊ ಅನಿಲ ದ್ರವ ಎರಡಲ್ಲೂ ಪ್ರಕ್ರಿಯೆಗಳು ನಡೀತವ. ಬಟ್ ಇದು ಕೇವಲ ಲಿಕ್ವಿಡ್ ಅಲ್ಲಿ ಮಾತ್ರ ನಡೀತಕ್ಕಂಥದ್ದು ಅಭಿಸರಣೆ ಅಂತ ನೋಡ್ತೀವಿ, ಆಸ್ಮೋಸಿಸ್ ಅಂತಕ್ಕಂಥ ಪ್ರಕ್ರಿಯೆ ಅಂತ ನೋಡ್ತೀವಿ ಸರ್. ಅದಾದ್ಮೇಲೆ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಬರುತ್ತೆ. ಅವು ಎರಡು ಚಲನೆ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಏನ್ ಬೇಕಾಗಲ್ಲ? ಎಕ್ಸ್ಟರ್ನಲ್ ಎನರ್ಜಿ ಅಥವಾ ಫೋರ್ಸ್ ಬೇಕಾಗಲ್ಲ. ಯಾಕಂದ್ರೆ ಅವು ಸೊ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತಿರ್ತಾವ, ಹೈ ಡೆನ್ಸಿಟಿಯಿಂದ ಲೋ ಡೆನ್ಸಿಟಿ ಕಡೆಗೆ. ಬಟ್ ಇಲ್ಲಿ ಹಿಂಗಾಗಲ್ಲ. ಏನಾಗ್ತದ?
ಸೊ ಲೋವರ್ ಪ್ಲೇಸ್ ನಿಂದ ಹೈಯರ್ ಪ್ಲೇಸ್ ಕಡೆ ಚಲಿಸ್ತಿರ್ತಾವ ಸರ್. ಈ ಕಡಿಮೆ ಇದ್ದ ಪ್ರದೇಶದಿಂದ ಹೆಚ್ಚಿನ ಇದ್ದ ಪ್ರದೇಶದ ಕಡೆಗೆ ಚಲಿಸ್ಬೇಕು. ಕಡಿಮೆ ಇದ್ದದ್ರಿಂದ ಹೆಚ್ಚಿಗೆ ಚಲಿಸ್ಬೇಕಂದಾಗ ಅಲ್ಲಿ ಏನ್ ಬೇಕಾಗ್ತದ? ಸೊ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗ್ತದ. ಉದಾಹರಣೆಗೆ ನಮ್ಮ ಕಾರ್ಡಿಯಕ್ ಸೆಲ್ಗಳಿವೆ ಅಥವಾ ನಿಮ್ಮ ಮೂಳೆಗಳಿವೆ. ಮೂಳೆಗಳಲ್ಲಿ ಆಲ್ರೆಡಿ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂಶ ಹೆಚ್ಚಿದೆ. ಈಗ ರಕ್ತದಲ್ಲಿನ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂಶ ಏನ್ ಮಾಡ್ಬೇಕು? ಮೂಳೆಯನ್ನ ಸೇರ್ಬೇಕು ಅಂದಾಗ ಆಲ್ರೆಡಿ ಅಲ್ಲಿ ಹೆಚ್ಚಿದೆ, ರಕ್ತದಲ್ಲೇ ಕಡಿಮೆ ಇದೆ. ಕಡಿಮೆ ಇದ್ದದ್ರಿಂದ ಹೆಚ್ಚಿದ ಕಡೆ ಹೋಗ್ಬೇಕಂದಾಗ ಏನ್ ಬೇಕಾಗ್ತದಲ್ಲಿ? ಎಕ್ಸ್ಟರ್ನಲ್ ಎನರ್ಜಿ ಬೇಕಾಗ್ತದ. ಹಂಗ ಎಕ್ಸ್ಟರ್ನಲ್ ಎನರ್ಜಿ ಹಾಕಿ ಅಲ್ಲಿ ಏನಂದ್ರೆ ಸಾಗಾಣಿಕೆ ನಡೀತಿತ್ತು ಅಂದ್ರ ಅದನ್ನ ಕ್ರಿಯಾತ್ಮಕ ಸಾಗಾಣಿಕೆ ಅಥವಾ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಸೊ ಈ ಪ್ರಕ್ರಿಯೆಗಳನ್ನ ಇನ್ ಡೀಟೇಲ್ ಆಗಿ ಒಂದು 8-10 ಎಕ್ಸಾಂಪಲ್ ಕೊಡೋ ಮೂಲಕ ನಿಮ್ಗೆ ಏನ್ ಮಾಡ್ತೀನಿ, ಇವುಗಳ ಬಗ್ಗೆ ಹೇಳ್ಕೊತ ಹೋಗ್ತೀನಿ. ಸೊ ಅದಾದ್ಮೇಲೆ ನೀರಿನ ಸಕ್ರಿಯ ಚಲನೆ ಅಂತ ಬರುತ್ತೆ. ಪತ್ರರಂಧ್ರ ಇವುಗಳ ಬಗ್ಗೆ ಮುಚ್ಚುವ ಕಾರ್ಯವಿಧಾನ, ಪ್ರಚೋದನ, ಚಲನೆ ಅಂತ ಬರುತ್ತೆ. ಸೊ ನಿಮ್ಗೆ ಗೊತ್ತಿರ್ಲಿ, ಸ್ಟೊಮ್ಯಾಟೋಗಳು ಅಂತ ಬರ್ತವೆ. ಸಸ್ಯದ ಎಲೆಗಳು ಇರ್ತಾವ ನೋಡ್ರಿ, ಎಲೆಗಳ ಕೆಳಭಾಗದಲ್ಲಿ ಸ್ಟೊಮ್ಯಾಟೋಗಳು ಇರ್ತಾವ. ಆ ಸ್ಟೊಮ್ಯಾಟೋಗಳ ಮೂಲಕ, ಪತ್ರರಂಧ್ರ ಇಟ್ ಮೀನ್ಸ್ ಸ್ಟೊಮ್ಯಾಟೋ, ಅವುಗಳ ಮೂಲಕ ಸಸ್ಯಗಳು ಏನ್ ಮಾಡ್ತಿರ್ತಾವ? ಉಸಿರಾಟವನ್ನ ಮಾಡ್ತಾವ, ಬಾಷ್ಪ ವಿಸರ್ಜನಾ ಪ್ರಕ್ರಿಯೆಯನ್ನ ಮಾಡ್ತಾವ. ಹೊರಧರ್ಮ ಅಂಗಾಂಶ ನಿಮ್ಗೆ ಹೇಳ್ತಿರ್ತೀನಿ ಅಂತ, ಸಸ್ಯ ಅಂಗಾಂಶಗಳನ್ನ ಹೇಳ್ಬೇಕಾದಾಗ ಹೊರಧರ್ಮ ಅಂಗಾಂಶ ಅಂತ ಬರುತ್ತೆ. ಅಲ್ಲಿ ಏನ್ ಕಂಡು ಬರ್ತಾವ ಅಂದ್ರೆ ಸ್ಟೊಮ್ಯಾಟೋ ಕಂಡು ಬರ್ತಾವ. ಆ ಸ್ಟೊಮ್ಯಾಟೋಗಳ ಮೂಲಕ ಏನ್ ನಡೀತದ? ಉಸಿರಾಟ ಪ್ರಕ್ರಿಯೆ ನಡೀತಿರ್ತದ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಡೀಟೇಲ್ ಆಗಿ, ಯಾವ ರೀತಿ ಅಲ್ಲಿ ಉಸಿರಾಟ ಪ್ರಕ್ರಿಯೆ ನಂಬಲ್ಲಿ ಹೆಂಗ್ ನಡೀತಾನು ಉಸಿರಾಟ, ಅಲ್ಲಿ ಹೆಂಗ್ ನಡೀತದ. ನಮ್ಮಲ್ಲಿ ಡೇ ನೈಟ್ ಎಲ್ಲ ಕಡೆ ಉಸಿರಾಟ ಮಾಡ್ತೀವಿ, ಬಟ್ ಸಸ್ಯಗಳು ಆಬ್ವಿಯಸ್ಲಿ ನೈಟ್ ಟೈಮ್ ದಾಗ ಮಾತ್ರ ಉಸಿರಾಟವನ್ನ ಮಾಡ್ತಾವ ಅಂತ ನೋಡ್ತೀವಿ. ಇವುಗಳ ಪ್ರಕ್ರಿಯೆಯನ್ನ ನಾವು ನೋಡ್ಕೋತ ಬರೋಣ ಅಂತ. ಇದಾದ್ಮೇಲೆ ಪ್ರಕಾಶಾನುವರ್ತನೆ, ಗುರುತ್ವಾನುವರ್ತನೆ, ಸ್ಪರ್ಶಾನುವರ್ತನೆ ಅಂತ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೋತ ಹೊಂಟಾಗ ರೋಲ್ ಆಗ್ತಾ ಇಲ್ಲ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳು, ಈ ಪ್ರಕ್ರಿಯೆಗಳು ಬರ್ತಾವ ಸರ್. ಇಲ್ಲಿ ಪ್ರಕಾಶಾನುವರ್ತನೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಈಗ ಬೆಳಕಿನ ಕಡೆಗೆ ಅನುವರ್ತನೆ ಅಂತ ನೋಡ್ತೀವಿ ಸರ್. ಒಂದ್ ಸಸ್ಯವನ್ನ ನೀವು ಮನೆಯ ಕಿಟಕಿ ಒಳಗೆ ಹಚ್ಚಿರ್ತೀರಿ, ಮನಿ ಪ್ಲಾಂಟ್ ಅನ್ನು ಇಟ್ಟಿರ್ತೀರ ತಿಳ್ಕೊರಿ, ಕಿಟಕಿ ಒಳಗಿರುತ್ತೆ ಮನೆ ಒಳಗೆ. ಅದ್ ನೋಡ್ರಿ ಯಾವ ಕಡೆ ಬಾಕೋತ್ ಹೋಗ್ತದ? ವಿಂಡೋ ಸೈಡ್ ಹೋಗ್ತದ್ರಿ ಹೊರಗಡೆ. ಯಾಕ? ಆ ಬೆಳಕು ಇರ್ತದ, ಬೆಳಕಿಗೆ ಅನುವರ್ತನೆಗೊಂಡು ಆ ಕಡೆ ಹೋಗ್ತದ. ಇನ್ನು ಸನ್ಫ್ಲವರ್ ಹೂಗಳು ನೋಡ್ರಿಲ್ಲ, ಸನ್ಫ್ಲವರ್ ನೋಡ್ರಿ, ಅವು ಯಾವ ಕಡೆ ಮುಖ ಮಾಡಿರ್ತಾವ? ಸೂರ್ಯನ ಕಡೆ ಮುಖ ಮಾಡಿರ್ತಾವ ಅಂತ ಹೇಳ್ತಾರ. ಹಂಗಲ್ರಿ, ಅವು ಈಸ್ಟ್ ವರ್ಡ್ ಜಾಸ್ತಿ ಡೈರೆಕ್ಷನ್ ದಾಗ ಮುಖ ಮಾಡಿರ್ತಾವ ನೋಡ್ರಿ, ಬಿಟ್ರೆ ವೆಸ್ಟಿಗೆ ಇರ್ತಾವ. ನಾರ್ತ್ ಗಿರಲ್ಲ, ಅಥವಾ ಮ್ಯಾಲ ಇರಲ್ಲ, ಕೆಳಗಿರಲ್ಲ, ಹಂಗಿರಲ್ಲ ನೋಡ್ರಿ. ಡೈರೆಕ್ಷನ್ ದಾಗ ಏನೋ ದಾರಿ ತಪ್ಪಿತ್ತು ಅಂದ್ರ ಹಂಗಿರ್ತಾವು. ಯಾವ್ದಾರ ಬಾಹ್ಯ ಒತ್ತಡ ಬಿದ್ದಿತ್ತು ಅಂದ್ರ ಆ ತರ ಬೆಂಡ್ ಆಗಿರ್ತಾವ. ಇಲ್ಲಂದಿದ್ರೆ ಈಸ್ಟರ್ನ್ ಕಡೆಗೆ ಜಾಸ್ತಿ ಇರ್ತಾವ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಅದು ಫ್ಲೋರಿಂಗ್ ಆಗುವಾಗ ಸೊ ಸೂರ್ಯನ ಕಿರಣಗಳು ಬರೋದ್ರಿಂದ ಆ ಕಡೆನೆ ಅದೇನಾಗ್ತದ? ಬೆಂಡ್ ಆಗಿ ಬಿಡ್ತದ. ಸೊ ಆ ಕಡೆನೆ ಸ್ಥಿರವಾಗಿ ನಿಂತು ಬಿಡ್ತದ. ಈಸ್ಟ್ವರ್ಡ್ ಸೈಡ್ ಇರ್ತವ. ಇಂಥವು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಾವು ಇದನ್ನ ಮಾಡ್ತೀವಿ. ಇನ್ನೊಂದು ಇದೆ ನೋಡ್ರಿ, ಗುರುತ್ವಾನುವರ್ತನೆ ಮತ್ತು ಸ್ಪರ್ಶಾನುವರ್ತನೆ. ಗುರುತ್ವಾನುವರ್ಷಣೆ ಅಂತಂದ್ರ ಗುರುತ್ವಾಕರ್ಷಣೆಯ ಕಡೆಗೆ ಚಲನೆ, ಸ್ಪರ್ಶಾನುವರ್ತನೆ ಜಲಾನುವರ್ತನೆ ಅಂತ ಬರುತ್ತೆ. ಸೊ ಇವುಗಳ ಅಂದ್ರೆ ಏನು ಸರ್, ಅಲ್ಲಿ ಏನ್ ವಿಶೇಷತೆ ಇರ್ತದ ಅನ್ನೋದ್ರ ಬಗ್ಗೆ ನಾವು ಸಿಂಪಲ್ ಥಿಂಗ್ಸ್ ಅಲ್ಲಿ ನಾವು ನೋಡ್ಕೋತ ಹೋಗೋಣ ಅಂತ. ಅದಕ್ಕೆ ಎಕ್ಸಾಂಪಲ್ಸ್ ಅನ್ನ ಕೊಟ್ಟುಕೊಂಡು ನಾವು ನೋಡ್ಕೋತ ಹೋಗ್ತೀನಿ ಸರ್. ಮತ್ತೆ ಇವುಗಳಲ್ಲಿ ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಬರುತ್ತೆ. ಸೊ ಫೋಟೋಸಿಂಥಸಿಸ್ ಪ್ರೊಸೆಸ್ ನಡೀತದ. ಅದು ಯಾವ ಟೈಮಲ್ಲಿ ಹೆಂಗ್ ನಡೀತದ ಏನು, ನಾವು ಬಹಳ ಮಂದಿ ಏನ್ ತಿಳ್ಕೊಂಡ್ವಿ ಅಂದ್ರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಹೆಂಗ್ ನಡೀತದ ಅಂತಂದ್ರ ಸಸ್ಯಗಳು ಆಹಾರವನ್ನ ತಯಾರಿಸೋದು ಅಂದಾಗ ಮಧ್ಯಾಹ್ನ ಸೂರ್ಯನ ಬೆಳಕಿರಬೇಕು, ಸಸ್ಯಗಳು ಆಹಾರ ತಯಾರು ಮಾಡ್ತಾವ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮೂಲಕ ಅಂತ ಹೇಳ್ತೀವಿ. ಅಲ್ಲಿ ಪ್ರಕ್ರಿಯೆಗಳು ನಡೀತಾವ, ಉಸಿರಾಟ ಪ್ರಕ್ರಿಯೆ ನಡೀತದ, ಫೋಟೋಸಿಂಥಸಿಸ್ ಪ್ರಕ್ರಿಯೆ ನಡೀತಾವ. ಸಸ್ಯಗಳು ಆಹಾರವನ್ನ ಹೆಚ್ಚಾಗಿ ತಯಾರು ಮಾಡೋದಂದ್ರೆ ರಾತ್ರಿ ವೇಳೆ ಇಲ್ರಿ, ಹಗಲತ್ತಲ್ಲ. ಹಗಲತ್ ಏನ್ ಮಾಡ್ತಾವು? ಆಕ್ಸಿಜನ್ ಅನ್ನ ಜಾಸ್ತಿ ರಿಲೀಸ್ ಮಾಡ್ತವೆ. ಸೊ ಅದ್ ಏನಾಗ್ತದ, ಮತ್ತೆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಮಾಡುವಾಗ ಸಸ್ಯಗಳು ಬೆಳೆಸಿಕೊಳ್ಳುವಂತ ಬಣ್ಣಗಳಾವು. ನಿಮ್ ನೋಡಿರ್ತೀರಿ ರೈನ್ಬೋ ಕಲರ್ ಅಂತ ಹೇಳ್ಕೊಂಡ್ರ, ರೈನ್ಬೋ ಕಲರ್ ನೋಡಿರ್ತೀರಿ, ವಿಬ್ ಗಯಾರ್. ಸೊ ರೈನ್ಬೋ ಕಲರ್ಸ್, ವಿಬ್ ಗಯಾರ್ 7 ಬಣ್ಣ ನೋಡಿರ್ತೀರಿ. ಸೊ ಆ ವಿಬ್ ಗಯಾರ್ ಬಣ್ಣದಲ್ಲಿ ಯಾವ ಬಣ್ಣಗಳನ್ನ ಹೆಚ್ಚಾಗಿ ಹೀರ್ಕೋತದ, ಯಾವ ಬಣ್ಣವನ್ನ ಕಡಿಮೆ ಹೀರ್ಕೋತದ, ಈ ರೀತಿ ಕೂಡ ಪ್ರಶ್ನೆ ಕೇಳಿದಾನೆ. ಹಸಿರು ಬಣ್ಣವನ್ನ ಅತಿ ಕಡಿಮೆ ಹೀರಿಕೊಳ್ಳುತ್ತೆ ಮತ್ತು ಕೆಂಪು ನೀಲಿ ಬಣ್ಣಗಳನ್ನ ಹೆಚ್ಚಾಗಿ ಹೀರಿಕೊಳ್ಳುತ್ತೆ, ಅಥವಾ ವ್ಯಾಲೆಟ್ ಮತ್ತು ಕೆಂಪು ಬಣ್ಣವನ್ನ ಹೆಚ್ಚಾಗಿ ಹೀರಿಕೊಳ್ಳುತ್ತೆ. ಸೊ ಮತ್ತೆ ಸಸ್ಯಗಳು ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮಾಡ್ಬೇಕಾದ್ರೆ ಅತಿ ಅವಶ್ಯಕವಾಗಿ ಬೇಕಾಗಿರೋದು ಸೂರ್ಯನ ಬೆಳಕು, ಎರಡನೇದು ಇಂಗಾಲ ಡೈಆಕ್ಸೈಡ್, ಮೂರನೇದು ನೀರು. ಅವನ್ನ ತಗೊಂಡು ಯಾವ ರೀತಿ ಗ್ಲೂಕೋಸ್ ಅನ್ನ ತಯಾರು ಮಾಡ್ತದ,
ಸೊ ಅಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ ಎರಡು ಭಾಗ ಬರ್ತವೆ, ಗ್ರಾನ ಮತ್ತು ಸ್ಟ್ರೋಮ ಭಾಗ ಬರ್ತವೆ. ಅವುಗಳ ಬಗ್ಗೆನೂ ಕೂಡ ಡೀಟೇಲ್ ಆಗಿ ನಾವು ನೋಡ್ಕೋತಾ ಹೋಗೋಣಂತೆ. ಇನ್ನ ನೆಕ್ಸ್ಟ್ ಟಾಪಿಕ್ ಇಲ್ಲೇ ಬರ್ತದೆ ನೋಡಿ, ಅದರಲ್ಲೇನೆ ಉಸಿರಾಟ, ವಾಯುವಿಕ ಮತ್ತು ಅವಾಯುವಿಕ, ಏರೋಬಿಕ್ ಮತ್ತು ಅನೋರೋಬಿಕ್ ಅಂತ ಕರಿತೀವಿ. ವಾಯುವಿಕ ಉಸಿರಾಟ ಅಂತಂದ್ರೆ ಆಮ್ಲಜನಕವನ್ನ ತಗೊಂಡು ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡೋದು. ಆಲ್ಮೋಸ್ಟ್ ಆಲ್ ನಾವೆಲ್ಲ ಮಾಡ್ತೀವಿ ನೋಡಿ, ನಾವು ಮಾಡೋದು. ಇನ್ನ ಅಏರೋಬಿಕ್ ಅಂತಂದ್ರೆ ಇಂಗಾಲ ಡೈಆಕ್ಸೈಡ್ ಅನ್ನ ಉಸಿರಾಟ ಮಾಡ್ಕೋತಾವ ಸರ್ ಸಸ್ಯಗಳು. ಕೆಲವೊಂದು ಬ್ಯಾಕ್ಟೀರಿಯಾಗಳಾಗ್ಲಿ, ಸಸ್ಯಗಳಾಗ್ಲಿ, ಫಂಗಸ್ಗಳಾಗ್ಲಿ ಏನ್ ಮಾಡ್ತಾವು ಸರ್, ಇಂಗಾಲ ಡೈಆಕ್ಸೈಡ್ ಅನ್ನ ಉಸಿರಾಟ ಮಾಡ್ಕೋತವೆ. ಉದಾಹರಣೆಗೆ ಈ ಒಂದು ಹುದುಗುವಿಕೆ ಪ್ರಕ್ರಿಯೆ ನಡೀತಿರ್ತದೆ ನೋಡಿರ್ಬೇಕು ನೀವು, ಹುಳಿಯುವಿಕೆ ಅಥವಾ ಹುದುಗುವಿಕೆ ಪ್ರಕ್ರಿಯೆ ಅಂತ ಕರಿತೀವಿ ನೋಡ್ರಿ, ಪರ್ಮಿಟೇಷನ್ ಅಂತ ನಡೀತದೆ ನೋಡ್ರಿ. ಆ ಪರ್ಮಿಟೇಷನ್ ಪ್ರಕ್ರಿಯೆಯಲ್ಲಿ ಅಲ್ಲಿ ಯಾವ ರೀತಿ ಇದು ಆಗ್ತದಂದ್ರ, ಒಂದ್ ಮೊಸರು ಹಾಕಿ, ಒಂದ್ ಹಾಲೊಳಗೆ ಒಂದಿಷ್ಟು ಮೊಸರು ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ರಿ. ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬೇಕು. ಹೆಂಗ ಆಕ್ಸಿಜನ್ ಲೆವೆಲ್ ಕಡಿಮೆ ಹಾಕೋದ್ ಬರ್ತ ನೋಡ್ರಿ, ಅದ್ರೊಳಗೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಾಗ್ತಾ ಬರ್ತಾವ, ಹೆಚ್ಚಾಗ್ತಾ ಬರ್ತಾವ. ಸೊ ಅವುಗಳು ಯಾವ ರೀತಿ ಉಸಿರಾಟ ಕ್ರಿಯೆ ನಡೀತಾವಂದ್ರ, ಅಲ್ಲಿ ಯಾವ ರೀತಿ ಉಸಿರಾಟ ಪ್ರಕ್ರಿಯೆ ನಡೀತಾ ಅಂತಂದ್ರೆ ಏರೋಬಿಕ್, ರೀ ಅನೋರೋಬಿಕ್ ಅಂತ ಕರಿತೀವಿ ಸರ್. ಅಂದ್ರ ವಾಯು ಅಂದ್ರೆ ಗಾಳಿ, ವಾಯು ಇಟ್ ಮೀನ್ಸ್ ಆಮ್ಲಜನಕ ಅಂದಂಗ, ಆಮ್ಲಜನಕ ರಹಿತ ಉಸಿರಾಟ ಪ್ರಕ್ರಿಯೆ ಏನ್ ನಡೀತದ ಅಲ್ಲಿ ನಡೀತದ ಅಂತ. ಇಂಥವು ಎವಿಡೆನ್ಸ್ ಗಳನ್ನ ನೋಡ್ಕೋತಾ ಸಾಕಷ್ಟು ಎಕ್ಸಾಂಪಲ್ಸ್ ಬರ್ತವೆ, ಅವುಗಳನ್ನ ನೋಡ್ಕೋತಾ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವು ನೋಡ್ಕೋತ ಬರೋಣ ಅಂತ. ಉಸಿರಾಟದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಯಾವ್ಯಾವ ಅಂಶಗಳು ಉಸಿರಾಟದ ಮೇಲೆ ಪ್ರಭಾವ ಬೀರ್ತವೆ ಸೊ ಅನ್ನೋ ಪ್ರಕ್ರಿಯೆಗಳನ್ನು ಕೂಡ ನಾವಿಲ್ಲಿ ನೋಡ್ಕೋತ ಬರೋಣ. ಬೆಳವಣಿಗೆ ಹಾರ್ಮೋನುಗಳು, ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಈ ಒಂದು ಬೆಳವಣಿಗೆಗಳು ಅಂತ ನೋಡ್ತೀವಿ ಸರ್. ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೆಂಗ್ ನಡೀತದ ಸೊ ಅದ್ರ ಬಗ್ಗೆ ನಾವು ಏನ್ ಮಾಡೋಣ, ಡೀಟೇಲ್ ಆಗಿ ನೋಡ್ಕೋತ ಬರೋಣ. ಇಲ್ಲಿದೆ ನೋಡಿ, ಸೊ ಲೈಂಗಿಕ ಮತ್ತು ಸೊ ಲೈಂಗಿಕ ರೀತಿ ನೋಡ್ರಿ, ಬೆಳವಣಿಗೆ ಹಾರ್ಮೋನುಗಳು, ಸಂತಾನೋತ್ಪತ್ತಿ ಹಾರ್ಮೋನು ಅಥವಾ ಕಾಯಜಯ, ಅಲೈಂಗಿಕ ಮತ್ತು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಅಂತ ನೋಡ್ತೀವಿ. ಕೆಲವೊಂದು ಜೀವಿಗಳು ಏನ್ ಮಾಡ್ತಾವ, ಲೈಂಗಿಕ ಪ್ರಕ್ರಿಯೆ ಮೂಲಕ ಏನ್ ಮಾಡ್ತಾವ, ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಮಾಡ್ತಾವ. ಕೆಲವೊಂದು ಅಲೈಂಗಿಕ ಪ್ರಕ್ರಿಯೆಗಳ ಮೂಲಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೀತದ. ಲೈಂಗಿಕ ರೀತಿಯ ಪ್ರಕ್ರಿಯೆ ಅಂತಂದ್ರೆ ಗಂಡು ಹೆಣ್ಣುಗಳು ಸೇರಿಕೊಂಡು ಅಥವಾ ಗಂಡು ಹೆಣ್ಣಿನ ಭಾಗ ಸೇರಿಕೊಂಡು ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೆಯೋದು. ಅಲೈಂಗಿಕ ಅಂತಂದ್ರೆ ಸೊ ಅವು ಏನೂ ಸಂಬಂಧನೇ ಇಲ್ಲ ರೀ, ಅದಕ್ಕೆ ಅವೇನು ಸಂಬಂಧನೇ ಇಲ್ಲ, ಗಂಡು ಹೆಣ್ಣು ಅಂತ ಸಂಬಂಧ ಇಲ್ಲ. ಸೊ ಒಂದು ಜೀವಕೋಶ ಡಿವಿಷನ್ ಆಗಿ ಎರಡಾಗೋದು, ಅಲ್ಲೇನ್ ಲೈಂಗಿಕ ಪ್ರಕ್ರಿಯೆ ನಡೀತದ ಇಲ್ಲ. ಸೊ ಈ ರೀತಿ ಡಿವಿಷನ್ ಆಗಿ ಏನಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ನಡೀತಿರ್ತಾವ. ಅವು ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೀತಾವ ಅಂದ್ರೆ ಅವೆಲ್ಲ ಪ್ರೋಕ್ಯಾರಿಯೋಟಿಕ್ ಜೀವಿಗಳಲ್ಲಿ, ಅತಿ ಹಳೆಯ ಜೀವಿಗಳಲ್ಲಿ, ಹಿಂದುಳಿದ ಜೀವಿಗಳಲ್ಲಿ ಈ ಪ್ರಕ್ರಿಯೆಯನ್ನ ಕರಿತೀವಿ. ನಿಮ್ಗ ಜೀವಿಗಳ ವರ್ಗೀಕರಣ ಅಂತ ಟಾಪಿಕ್ ಬರುತ್ತೆ, ಮೊನೆರಾ, ಪ್ರೊಟೆಸ್ಟಾ, ಮೈಕೋಟಾ, ಸಸ್ಯ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಬರ್ತವೆ. ಅವು ಹೇಳ್ಬೇಕಾದಾಗ ಪ್ರೋಕ್ಯಾರಿಯೋಟಿಕ್ ಜೀವಿಗಳು ಅಂತ ಕರಿತೀವಿ. ಅಲ್ಲಿ ಆಬ್ವಿಯಸ್ಲಿ ಏನ್ ಕಂಡು ಬರುತ್ತೆ ಅಂದ್ರ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ನಡೀತಾವ. ಸೊ ಏಕಕೋಶ ಜೀವಿಗಳಲ್ಲಿ, ಕೆಲವು ಏಕಕೋಶ ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕಾರ್ಯ ನಡೀತಿರ್ತಾವ ಅಂತ ನೋಡ್ತೀವಿ. ಸೊ ಅವುಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡ್ಕೋತಾ ಬರೋಣ ಅಂತ. ಸೊ ಬೆಳವಣಿಗೆ ಹಾರ್ಮೋನ್ಗಳು, ಯಾವ ಹಾರ್ಮೋನ್ಗಳು ಬೆಳವಣಿಗೆಗೆ ಸಂಬಂಧಿಸಿವೆ ಅಂತಕ್ಕಂಥ, ಸಸ್ಯ ಬೆಳವಣಿಗೆ ಹಾರ್ಮೋನು, ಪ್ರಾಣಿ ನಮ್ದು ಅಂದ್ರೆ ಪ್ರಾಣಿಗಳ ಬೆಳವಣಿಗೆ ಹಾರ್ಮೋನ್ಸ್ಗಳು ಬರ್ತವೆ. ಸೊ ಅವುಗಳನ್ನ ನೋಡುವಾಗ ಗ್ರಂಥಿಗಳ ನೋಡುವಾಗೂ ಬರುತ್ತೆ, ಬರೀ ಹಾರ್ಮೋನ್ಸ್ ಗಳನ್ನ ಅಂತ ನಾ ಹೇಳ್ತಿರ್ತೀನಿಲ್ಲ, ಸೊ ಅವಾಗೂ ಕೂಡ ಇಲ್ಲಿ ನಾವು ನೋಡ್ಕೋತಾ ಹೋಗ್ತೀವಿ ಅಂತ. ಅದನ್ನ ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೋತ ಬರೋಣ. ಸೊ ಮೂರನೇದು ಹದಿಹರೆಯ ವಯಸ್ಸು ತಲುಪುವುದು ಅಂತ ನೋಡ್ತೀವಿ. ಹದಿಹರೆಯದ ವಯಸ್ಸು ಅಂತಂದ್ರೆ ಮಗು ಹುಟ್ಟಿದ ನಂತರ ಬೆಳವಣಿಗೆಯನ್ನು ಹೊಂದಿ ಸೊ ವಯಸ್ಕರಾಗೋದು. ಹದಿಹರೆಯದ ವಯಸ್ಸು ಮೀನ್ಸ್ ವಯಸ್ಕರಾಗೋದು ಅಂದ್ರೆ ಮದುವೆ ವಯಸ್ಸಿಗೆ ಬರೋದು ಅಂತ ಅರ್ಥ ಸರ್. ಇದು ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಮದುವೆ ವಯಸ್ಸಿಗೆ ಬರೋದು ಹದಿಹರೆಯದ ವಯಸ್ಸು ಅಂತ ಕರಿತೀವಿ, ಮದುವೆ ವಯಸ್ಸಿಗೆ ಬರೋದು. ಸೊ ಆ ಪ್ರಕ್ರಿಯೆ ಅಂತ ನಾವು ನೋಡ್ತೀವಿ. ಅಲ್ಲಿ ಪ್ರೌಢಾವಸ್ಥೆಯ ಬದಲಾವಣೆಗಳು ಅಂತ ನೋಡ್ತೀವಿ. ಚಿಕ್ಕ ಮಗುವ ಇದ್ದಾಗ ಒಂದು ಲಕ್ಷಣಗಳು ಬೇರೆ ಇರ್ತಾವ, ಪ್ರೌಢಾವಸ್ಥೆ ಬಂದಾಗ ಒಂದು ಲಕ್ಷಣಗಳು ಬೇರೆ ಆಗ್ತಾವ ಸರ್. ಅಲ್ಲಿ ಪುರುಷರಲ್ಲಿನೂ ಬೇರೆ ಆಗ್ತವೆ, ಸ್ತ್ರೀಯರಲ್ಲೂ ಬೇರೆ ಆಗ್ತವೆ. ಪುರುಷರಲ್ಲಿ ಧ್ವನಿ ಗಡಸಾಗುವಿಕೆ, ಗಡ್ಡ ಮೀಸೆ ಬರುವುದು, ನಾಚಿಕೆ ಸ್ವಭಾವ ಕಡಿಮೆ ಆಗುವುದು, ಶೋಲ್ಡರ್ ಲೆವೆಲ್ ಪುರುಷರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಂತ ನೋಡ್ತೀವಿ. ಜನನೇಂದ್ರಿಯಗಳು ವೃದ್ಧಿ ಆಗುವುದು. ಅದೇ ರೀತಿ ಸ್ತ್ರೀಯರಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳು ಅಂತ ನಾವು ನೋಡ್ಕೊಂಡು ಬಂದಾಗ ಸೊ ಅವ್ರಿಗೆ ಗಡ್ಡ ಮೀಸೆ ಬರಲ್ಲ, ಧ್ವನಿ ಏನಾಗ್ತದ ಮಧುರ ಆಗ್ತಾ ಹೋಗ್ತದ. ನಮ್ದು ಹೆಂಗ ಹುಡುಗರದು ಗಡಸಾಗ್ತಾ ಹೋಗ್ತದ ನೋಡ್ರಿ, ಹಂಗ ಹುಡುಗಿಯರ ಧ್ವನಿ ಏನಾಗ್ತದ ಮೆಲೋಡಿಯಸ್ ಆಗ್ತದ, ಮಧುರ ಆಗ್ತದ ಸೊ ಧ್ವನಿ. ಮತ್ತೆ ನಾಚಿಕೆ ಸ್ವಭಾವ ಹೆಚ್ಚಾಗ್ತದ ಸರ್ ಹುಡುಗಿಯರಲ್ಲಿ ದೊಡ್ಡವರಾದಂಗ. ಸರ್ ನಮ್ಮಲ್ಲಿ ಮನಿ ಬಾಜು ಹುಡುಗಿ ಅದರಿ, ಅದಕ್ಕೆ ನಾಚಿಕೆನೇ ಇಲ್ಲ ಸರ್. ಇರ್ತಾರ ಸರ್ ಕೆಲವೊಬ್ರು,
ಹಂಗಂತ ಹೇಳಿ ಅವ್ರನ್ನ ಎಕ್ಸಾಂಪಲ್ ತಗೊಂಡು ಇವ್ಯಾವ ಪ್ರೈಮರಿ ಲಕ್ಷಣಗಳು ಬರ್ತಾವ್ರಿ ನಿಮ್ಗೆ ಹೇಳ್ತೀನಂತೆ. ಯಾವುದು ಇಸ್ಟ್ರೋಜನ್ ಇಸ್ಟ್ರೋಡಯಾಲ್ ಹೇಳುವಾಗ ಬರ್ತವೆ. ಯಾವುದು ಪ್ರಾಥಮಿಕ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಯಾವ ಬರ್ತವೆ, ಸೊ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ ಅವುಗಳು. ಪ್ರೈಮರಿ ಕ್ಯಾರೆಕ್ಟರ್ಸ್ ಯಾವುದು ಕೂಡ ಏನಾಗಲ್ಲ, ಸೊ ಆ ಹುಡುಗಿತನದ ಮೇಲೆ ಪ್ರಭಾವ ಬೀರಿರಲ್ಲ ಅಂತ ನೋಡ್ತೀವಿ. ಕೆಲವೊಬ್ರು ಗಡ್ಡನ್ ಮಿಷನು ಬರ್ತವೆ, ಹಂಗಂತ ಹೇಳಕ್ಕೆ ಹುಡುಗಿ ಅಲ್ಲ ಅಂತಲ್ಲ, ಸೊ ಆಕಿನ ಹುಡುಗಿನೇ. ಹಾರ್ಮೋನ್ಸ್ ಗಳ ವೇರಿಯೇಷನ್ ಆಗೋದ್ರಿಂದ ಆಗ್ತದ ಅದೆಲ್ಲ. ಓಕೆ, ಸೊ ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ರೆ, ಹುಡುಗಿಯರು ದೊಡ್ಡವರಾದಂಗ ನೋಡ್ರಿ ನಾಚಿಕೆ ಸ್ವಭಾವ ಹೆಚ್ಚಾಗ್ತದ, ಹುಡುಗರಿಗೆ ನಾಚಿಕೆ ಸ್ವಭಾವ ಕಡಿಮೆ ಆಗ್ತದ್ರಿ. 25 ವಯಸ್ಸಾಗಣ ಮದುವೆ ಮಾಡ್ಲಿಲ್ಲ ಅಂದ್ರೆ ಮನೆ ಜಗಳ ತೆಗಿತಾವ ಹುಡುಗರು. ಅದೇ ಹುಡುಗಿಯರು 30 ವಯಸ್ಸು ಆತಿರ್ತಾವ, ಇನ್ನ ಮದುವೆ ಆತೇನಂತ ಕೇಳಿದ್ರೆ ನೀನ್ ನಾಚ್ಕೊಂಡು ಇನ್ನ ಒಲ್ಲೇನೆ ಅಂತಿರ್ತಾವ. ಎಲ್ಲಾರು ಜಗಳ ತೆಗೆದು ನೋಡ್ರಿ ಕೇಳ್ರಿ ನೋಡಮ್ ಹುಡುಗಿಯರು ಹೋಗಿಸಂದ್ರ ಮದುವೆ ಮಾಡ್ತೇನಿಲ್ಲ ಅಂತ ಹೇಳಿ. ಇಲ್ಲ ಸರ್, ಹಂಗ ಅನ್ನಲ್ಲವು. ಯಾಕನ್ನಲ್ಲ ಅಂದ್ರ ಅವ್ರಲ್ಲಿ ನಾಚಿಕೆ ಸ್ವಭಾವ ಇರ್ತದ ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು ಏನ್ ಸರ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಟ್ರಂಕ್ಲಿಂಗ್ ಸೈಜ್ ಹೆಚ್ಚಾಗ್ತದ ನೋಡ್ರಿ ಹುಡುಗಿಯರಲ್ಲಿ. ಸೊಂಟ ಸೈಜ್ ಹೆಚ್ಚಾಗ್ತದ, ನಮ್ದು ಶೋಲ್ಡರ್ ಸೈಜ್ ಹೆಚ್ಚಾಗ್ತಾವ, ಅವ್ರ ಸೊಂಟ ಸೈಜ್ ಹೆಚ್ಚಾಗ್ತದ. ಹಂಗಾಗಿ ನೋಡ್ರಿ ಅವರು ಸೊಂಟದ ಮೇಲೆ ಕೊಡ ಇಟ್ಕೊಂಡು ನೀರ್ ತರ್ತಾರ, ಸೊಂಟದ ಮೇಲೆ ಮಕ್ಕಳನ್ನ ಎತ್ಕೋತಾರ. ನಮ್ಮ ಹುಡುಗರಿಗೆ ಸಾಧ್ಯ ಅದೇ ನೋಡ್ರಿ ಅದ್ ಮಾಡ್ಲಕ್ಕ ಚಾನ್ಸೇ ಇಲ್ಲ ಸರ್. ಇವೆಲ್ಲ ಸೊ ಲಕ್ಷಣಗಳಲ್ಲಿ ಬದಲಾವಣೆಗಳು. ಅವ್ರ ಋತುಮತಿಗಳಾಗೋದು, ಸಂತಾನೋತ್ಪತ್ತಿಯ ಕೆಲವು ಕುರುಹುಗಳು ಅಂತ ನೋಡ್ತೀವಿ ಸರ್. ಆ ರೀತಿಯ ಪ್ರೌಢರಲ್ಲಿ ಏನಾಗ್ತಾವ ಬದಲಾವಣೆಗಳು ಹೊಂತ ಬರ್ತಾವ ಅಂತ ನೋಡ್ತೀವಿ. ಸೊ ಇವುಗಳು ಎಲ್ಲಿ ನಡೀತವೆ, ಸೊ ಪ್ರೌಢಾವಸ್ಥೆಯಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳಾಗಿರ್ತಾವ. ಅಲ್ಲಿ ಬರ್ತಕ್ಕಂಥ ಹಾರ್ಮೋನ್ಸ್ಗಳು ಯಾವುವು, ಪುರುಷ ಹಾರ್ಮೋನ್ಸ್ ಯಾವುದು, ಸ್ತ್ರೀ ಹಾರ್ಮೋನ್ಸ್ ಯಾವುದು, ಅಲ್ಲಿ ಗ್ರೂಪ್ ಆಫ್ ಹಾರ್ಮೋನ್ಸ್ ಅಂತ ಬರ್ತವೆ. ಇಸ್ಟ್ರೋಜನ್ ಇಸ್ಟ್ರೋಡಯಾಲ್ ಅಂತ ಬರ್ತದೆ, ಟೆಸ್ಟೋಸ್ಟಿರಾನ್ ಆಂಡ್ರೋಜನ್ ಅಂತ ಬರುತ್ತೆ. ಸೊ ಅವುಗಳ ಬಗ್ಗೆ ನಾವು ಏನ್ ಮಾಡೋಣ, ಇನ್ ಡೀಟೇಲ್ ಆಗಿ ಈ ಟಾಪಿಕ್ ಗಳನ್ನ ನೋಡ್ಕೊಳ್ಳುವಾಗ ಹಾರ್ಮೋನ್ಸ್ಗಳು ಮತ್ತು ಅದರ ವಿಧಗಳು, ಪ್ರಕಾರಗಳು, ಯಾವ ಹಾರ್ಮೋನ್ಸ್ ಎದ್ರ ಮೇಲೆ ಎಫೆಕ್ಟ್ ಆಗ್ತದ, ಸೊ ಯಾವ ಹಾರ್ಮೋನ್ಸ್ ಉತ್ಪತ್ತಿ ಆಗೋದ್ರಿಂದ, ಸ್ಟೆರಾಯ್ಡ್ ಹಾರ್ಮೋನ್ಗಳಂದ್ರೆ ಏನು, ಸೊ ಅವುಗಳು ಯಾವ ರೀತಿ ಲೈಂಗಿಕತೆಯ ಮೇಲೆ ಪ್ರಚೋದನೆ ಬೀರ್ತವ, ಸೊ ಪ್ರತಿಯೊಂದು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇದು ಮಾಡ್ತಕ್ಕಂಥ ಸೆಕ್ಸ್ ಹಾರ್ಮೋನ್ ಅಂದ್ರೆ ಏನು, ಆಕ್ಸಿಟೋಸಿನ್ ಹಾರ್ಮೋನ್ ನ ಪ್ರಭಾವ ಏನಾಗ್ತದ, ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅಂತ ಬರ್ತವೆ ಅದ್ರ ಪ್ರಭಾವ ಏನಾಗ್ತವೆ. ಸೊ ಅವು ಹಾರ್ಮೋನ್ಸ್ ಗಳಂತ ಬಂದಾಗ ಕಂಪ್ಲೀಟ್ ಆಗಿ ಈ ಟಾಪಿಕ್ ಅಲ್ಲಿ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೋತಾ ಹೋಗೋಣಂತೆ. ಇನ್ನ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ಕೊತ ಬರೋಣ. ಸೊ ಪ್ರಾಣಿಗಳಲ್ಲಿ ಜೀವನ ಕ್ರಿಯೆ, ಪ್ರಾಣಿಗಳಲ್ಲಿ ಯಾವ ರೀತಿ ಜೀವನ ಕ್ರಿಯೆಗಳು ನಡೀತಾವ ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನಾವು ನೋಡೋಣ. 4ನೇ ಟಾಪಿಕ್ ಅಲ್ಲಿ ಇದೆ ಚಲನೆ, ಉಸಿರಾಟ, ಪರಿಚಲನೆ. ಸೊ ಚಲನೆ ಅಂದ್ರೆ ನಡೆಯೋದು, ಉಸಿರಾಟ, ಉಸಿರಾಟ ಅಂದ್ರೆ ಬ್ರೀತಿಂಗ್, ಉಸಿರಾಟ ಮಾಡ್ತೀವಲ್ಲ ಶ್ವಾಸಕೋಶದ ಮೂಲಕ ನಡೀತಕ್ಕಂಥ ಈ ಉಸಿರಾಟ ಆಯ್ತು. ಸರ್ ಜೀವಕೋಶಗಳಲ್ಲಿ ನಡೀತಕ್ಕಂಥ ಉಸಿರಾಟ ಮೈಟೋಕಾಂಡ್ರಿಯಾ ಅಂತ ಬರುತ್ತೆ. ಆ ಮೈಟೋಕಾಂಡ್ರಿಯಾದಲ್ಲಿ ನಿಜವಾದ ಉಸಿರಾಟದ ಕೇಂದ್ರ ಮೈಟೋಕಾಂಡ್ರಿಯಾ ಸರ್. ಅಲ್ಲಿ ಯಾವ ರೀತಿಯ ಪ್ರಕ್ರಿಯೆ ನಡೀತದ ಅಂತಕ್ಕಂಥದ್ದು ನಾವು ನೋಡ್ಕೊತ ಬರೋಣ. ಇಲ್ಲಿ ಉಸಿರಾಟದ ಪ್ರಕ್ರಿಯೆ ಅಂತಂದಾಗ ಶ್ವಾಸಕೋಶ, ಅಲ್ಲಿ ಬರ್ತಕ್ಕಂಥ ಅಲ್ವಿಯೋಲೈಗಳು ಬರ್ತವೆ, ಗಾಳಿಯ ಗೂಡುಗಳು, ಅಲ್ಲಿ ಯಾವ ರೀತಿ ಉಸಿರಾಟ ಪ್ರಕ್ರಿಯೆ ನಡೀತದ ಅಂತಕ್ಕಂಥದ್ದು, ಈ ಆಕ್ಸಿಜನ್ ತಗೊಂಡು ಇಂಗಾಲ್ ಡೈಆಕ್ಸೈಡ್ ಯಾವ ರೀತಿ ಎಕ್ಸ್ಚೇಂಜ್ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ಕೋತೀವಿ. ಇನ್ನ ಪರಿಚಲನೆಗಳು, ಪರಿಚಲನೆಯಲ್ಲಿ ಬರ್ತದೆ ಹೃದಯ, ರಕ್ತ, ರಕ್ತನಾಳಗಳು. ನಿಮ್ಗೆ ಗೊತ್ತಿರ್ಲಿ, ಸೊ ಇವು ಅಷ್ಟು ಕೂಡ ಒಂದೇ ಟಾಪಿಕ್ ಸರ್, ಹೃದಯ ಅಂತ ಬರ್ತವೆ. ಹೃದಯ, ರಕ್ತ, ರಕ್ತನಾಳಗಳು. ನೀವು ಕೈ ಹಿಂಗ್ ಹಿಡ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ನೋಡ್ರಿ, ಒಂದು ಹಸಿರು ಅಂತ ಕಾಣ್ತದ, ಆಕ್ಚುಲಿ ಅದು ನೀಲಿ ಕಲರ್ ಇರ್ತದ್ರಿ, ಚರ್ಮದ ಮೂಲಕ ನೋಡಿದಾಗ ಹಸಿರು ಬಣ್ಣ ಕಾಣ್ತದ. ಹೌದಾ, ನೀವು ಎಲ್ಲರ ಪಿಕ್ಚರ್ದಾಗ ಇಮೇಜ್ ತೋರಿಸಿರ್ತಾನ ನೋಡಿ, ಎಲ್ಲರ ಅಲ್ಲಿ ನೀಲಿಗೆ ತೋರಿಸಿರ್ತಾನ್ರಿ, ಯಾಕಂದ್ರೆ ಅದು ಇಂಗಾಲ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಹೋಗುವ ರಕ್ತನಾಳ. ವಿಯನ್ಸ್ ಗಳಾಗಿರುತ್ತವೆ, ಏನಾಗಿರ್ತಾವು, ವಿಯನ್ಸ್ ಗಳಾಗಿರ್ತಾವ, ತೆಳು ಇರ್ತದ ಗೋಡೆ, ಹಂಗಾಗಿ ನೀಲಿ ರಕ್ತ ಏನಾಗ್ತದ ಚರ್ಮದ ಮೂಲಕ ಕಾಣ್ತದ, ಅದಕ್ಕೆ ಹಸಿರು ನರ ಅಂತ ಕರಿತೀವಿ. ವಿಯನ್ಸ್ ಗಳು ಏನ್ ಮಾಡ್ತಾವ, ಹೃದಯದ ಕಡೆಗೆ ಇಂಗಾಲ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ತಗೊಂಡು ಬರ್ತಾವ. ಇನ್ನ ಸೊ ಕೆಳಗಡೆ ಇನ್ನೊಂದು ಬರ್ತಾವ ಸರ್, ಆರ್ಟರೀಸ್ ಅಂತ ಬರ್ತವೆ. ಅವು ಏನಿರ್ತಾವ ಗೊತ್ತೇನ್ರಿ, ದಪ್ಪ ಇರ್ತಾವ ಗೋಡೆಗಳು, ಅವು ಕಾಣಲ್ರಿ ನಿಮ್ಗೆ. ಹಿಂಗ್ ನೋಡಿದ್ರೆ ಹಿಂಗ್ ನೋಡಿದ್ರೆ ಕಾಣಲ್ಲ ನಿಮ್ಗೆ, ದಪ್ಪ ಇರ್ತಾವ ಗೋಡೆಗಳು, ಒಳಗಿರ್ತಾವ್ರಿ, ದಪ್ಪ ಇರ್ತವೆ, ಒಳಗಿರ್ತಾವ. ಸೊ ಅದ್ರೊಳಗೆ ಶುದ್ಧ ರಕ್ತ ಹೋಗ್ತದ್ರಿ, ಹೃದಯದಿಂದ ಶುದ್ಧ ರಕ್ತ ಹೋಗುತ್ತೆ. ಹೃದಯದಿಂದ ದೊಡ್ಡ ರಕ್ತನಾಳ ಯಾವ್ದಪ್ಪ ದೇಹಕ್ಕೆ ತಗೊಂಡು ಹೋಗೋದು ಅಂದ್ರ ಅರೋಟ ಅಂತ ಬರುತ್ತೆ, ಮಹಾಪಧಮನಿ, ಔಟ ಅಥವಾ ಅರೋಟ ಅಂತ ಕರಿತೀವಿ. ಸೊ ಅದು ಮಹಾಪಧಮನಿಯ ಮೂಲಕ ಕವಲುಗಳು ಹೊಡಿತಾವ್ರಿ. ಈ ಕತ್ತುನಿಂದ KS ಕೇಳಿದ ನೋಡಿ ಮೊನ್ನೆ ಕ್ವಶನ್, ಕತ್ತುನಿಂದ ಮುಖದ ಭಾಗ ಅಥವಾ ಮೆದುಳಿನ ಭಾಗಕ್ಕೆ ಹೈಯೆಸ್ಟ್ ರಕ್ತ ಸಪ್ಲೈ ಆಗ್ತದ, ಅದು ತೆಗೆದುಕೊಂಡು ಹೋಗುವ ರಕ್ತನಾಳ ಯಾವುದು ಅಂತ ಕರಿತಾನ. ಸೊ ಮತ್ತೆ ಹೃದಯಕ್ಕೆ ರಕ್ತವನ್ನ ಸಾಗಿಸುವ, ಶುದ್ಧ ರಕ್ತವನ್ನ ಸಾಗಿಸುವ ನಾಳ ಯಾವುದು ಅಂತ ಕೇಳ್ತಾನ. ಕಿಡ್ನಿಗೆ ಸಾಗಿಸೋದು, ಲಿವರ್ಗೆ ಸಾಗಿಸೋದು ಅಂತ ಕೇಳ್ತಾನೆ. ಸೊ ಈ ಕಡೆ ದೇಹದ ಭಾಗ, ಮುಖದ ಭಾಗಕ್ಕೆ ಅಂದ್ರೆ ಕ್ಯಾರೋಟೆಡ್ ರಕ್ತನಾಳ ಅಂತ ಕರಿತೀವಿ, ಹೃದಯಕ್ಕೆ ಕರೋನರಿ ಆರ್ಟರಿ ಅಂತ ಕರಿತೀವಿ. ಸೊ ಅದೇ ರೀತಿ ಕಿಡ್ನಿಗೆ ಯೂರಿನರಿ ಆರ್ಟರಿ ಅಂತ ಕರಿತೀವಿ, ಹೆಪಟಿಕ್ ಆರ್ಟರಿ ಅಂತ ಕರಿತೀವಿ. ಎಲ್ಲಿ ಹೋಗ್ತದೋ, ಲಿವರ್ಗೆ ತಗೊಂಡು ಹೋಗ್ತದ. ಈ ರೀತಿ ಪ್ರಮುಖವಾದಂತ ರಕ್ತನಾಳಗಳ ಬಗ್ಗೆ ನಮಗೆ ಕ್ವಶನ್ಸ್ ಗಳು ಬರ್ತವೆ. ಸೊ ಅಲ್ಲಿ ರಕ್ತ, ರಕ್ತ ಅಂದಾಗ ಸಿಂಪಲ್ ಆಗಿ ಗೊತ್ತಿಲ್ಲ, ಇದೊಂದು ದ್ರವರೂಪದ ಸಂಯುಕ್ತವಾಗಿದೆ.
ನಿಮಗೆ ಟಿಶ್ಯೂ ಹೇಳುವಾಗ ಸೊ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ರಕ್ತದ ಬಗ್ಗೆ ಮಾತಾಡಿರ್ತೀನಿ. ಮತ್ತೆ ಈ ಟಾಪಿಕ್ ಅಲ್ಲೂ ಕೂಡ ನಾನು ಏನ್ ಮಾಡ್ತೀನಿ, ರಕ್ತ ಅಂದ್ರೆ ಏನು, ಸೊ ಅದ್ರ ಮೇಲೆ ರಿಲೇಟೆಡ್ ಆಗಿ ಪ್ರಶ್ನೆಗಳು ಏನೇನ್ ಕೇಳಾನ ಇಲ್ಲಿ ತನಕ ಅಂತ ಅನ್ನೋದನ್ನು ಕೂಡ ನಾವೇನ್ ಮಾಡೋಣ, ಇಲ್ಲಿ ನೋಡ್ಕೋತ ಬರೋಣ ರಕ್ತದ ಬಗ್ಗೆ. ಸೊ ಡೀಟೇಲ್ ಆಗಿ ನಾವು ನೋಡ್ಕೊತ ಬರೋಣ. ರಕ್ತ ಪರಿಚಲನೆ ಅಂದಾಗ ಇಲ್ಲಿ ಆಬ್ವಿಯಸ್ಲಿ ರಕ್ತ ಅಂದಾಗ ಇಲ್ಲಿ ಪರಿಚಲನೆಗಳು ಪಡೋದು ಅಥವಾ ಇದು ಮಾಡೋದು ಹೃದಯದಿಂದ ಅಂತಂದಾಗ ಆರ್ ಬಿ ಸಿಗಳೇ ಬರ್ತಾವ ಸರ್. ಮೇಜರ್ ಆಗಿ ಆರ್ ಬಿ ಸಿಗಳ ರೂಲ್ ಏನಿದೆ, ಆಕ್ಸಿಜನ್ ಮತ್ತು ಸೊ ಆಕ್ಸಿಜನ್ ಮತ್ತು ಆಹಾರವನ್ನ, ಗ್ಲುಕೋಜನ್ನ ಎಲ್ಲಾ ದೇಹದ ಜೀವಕೋಶಗಳಿಗೆ ಸಪ್ಲೈ ಮಾಡೋದು, ಮತ್ತೆ ಅಲ್ಲಿ ಇದ್ದಂತ ತ್ಯಾಜ್ಯವನ್ನ ತಗೊಂಡು ಬಂದು ಸೊ ವೇಸ್ಟ್ ಅನ್ನ ಹೊರಗೆ ಹಾಕ್ಲಕ್ ಸಪೋರ್ಟ್ ಆಗೋದು. ಇವುಗಳು ಆರ್ ಬಿ ಸಿಗಳ ಕೆಲಸ ಆಗಿರ್ತವೆ, ರೆಡ್ ಬ್ಲಡ್ ಸೆಲ್ಸ್ ಗಳ ಕೆಲಸ ಆಗಿರ್ತವೆ, ಹಿಮೋಗ್ಲೋಬಿನ್ ನ ಕೆಲಸ ಆಗಿರುತ್ತೆ. ಸೊ ಅವುಗಳ ಫಂಕ್ಷನ್ಸ್ ಏನಿದೆ ಅಂತಕ್ಕಂಥ ನಾವು ನೋಡ್ಕೊಂಡು ಬರೋಣ. ಮತ್ತೆ ಹೃದಯದಂದಾಗ ಗೊತ್ತಿಲ್ಲ ನಿಮ್ಗೆ, 4 ಏನಂತಂದ್ರ ಹೃದಯ ಕೋಣೆಗಳು ಇರ್ತಾವ ನಮ್ಮ ಹೃದಯಕ್ಕೆ. ಸೊ ಕಾರ್ಡಿಯಕ್ ಸೆಲ್ಗಳು ಬಹಳ ಸ್ಟ್ರಾಂಗ್ ಇರ್ತಾವು. ಮತ್ತೆ ಹೃದಯದ ಮೇಲೆ ಒಂದು ಪೊರೆ ಇರ್ತದ, ಪೆರಿಕಾರ್ಡಿಯಂ ಪೊರೆ ಅಂತ. ಸೊ ಹೃದಯ ಎಲ್ಲಿದೆ ಅಂತ ಕೇಳಿದ್ರೆ ಸೆಂಟರ್ ಆಫ್ ಭಾಗದಲ್ಲಿದೆ. ಎಷ್ಟಿದೆ ಅಂತ ಕೇಳಿದ್ರೆ ನಮ್ಮ ಸೊ ಎಡಗೈ ಹಿಡಿ ಮುಷ್ಟಿ ಎಷ್ಟು, 300 ರಿಂದ 350 ಗ್ರಾಮ್ದಷ್ಟು ಇರ್ತವೆ ಎಡಗೈ ಹಿಡಿ ಮುಷ್ಟಿ. ಯಾರ್ಯಾರು ಹಿಡಿತಾರ ನೋಡ್ರಿ, ಇಷ್ಟು ಮುಷ್ಟಿ ಹಿಡ್ರಿ ನಿಮ್ದು ಎಡಗೈ ಅಷ್ಟೇ ಇರ್ತವ್ರಿ. ಸೊ ಇಲ್ಲೇ ನೋಡ್ಬೋದು ನಾವು, ಹುಡುಗರ ಕೈ ನೀವ್ ಹಿಡ್ರಿ, ಹುಡುಗಿಯರ್ ನೀವ್ ಹಿಡ್ರಿ. ಸೊ ಹುಡುಗರದು ಸ್ವಲ್ಪ ದೊಡ್ಡದಿರ್ತದ ಸರ್ ಹೃದಯ, ಹುಡುಗಿಯರ್ ಸ್ವಲ್ಪ ಸಣ್ಣದಿರ್ತದ. ಅದಕ್ಕೆ ಹೇಳೋದು ಹೃದಯ ವಿಶಾಲತೆ ಹುಡುಗಿಯರಲ್ಲಿ ಸ್ವಲ್ಪ ಕಡಿಮೆ ಇರ್ತದ ಅಂತ ಹೇಳಿ. ಸಿಂಪಲ್ ಆಗಿ ನೋಡ್ಕೋರಿ. ಸೊ ಹೃದಯ ಅಂದಾಗ ಅದ್ರ ವಿಶೇಷತೆ ಏನಿರ್ತದ, ಇಲ್ಲಿ ತನ ಹೃದಯದ ಮೇಲೆ ಏನ್ ಪ್ರಶ್ನೆ ಕೇಳೋಣ, ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತದ, ಸೊ ಮತ್ತೆ ಶುದ್ಧ ರಕ್ತನಾಳಗಳಾವು, ಅಶುದ್ಧ ರಕ್ತನಾಳಗಳಾವು, ಹೃದಯದ ಸೊ ಯಾವ್ಯಾವ ಕೋಣೆಯಲ್ಲಿ ರಕ್ತ ಯಾವ್ಯಾವ ರೀತಿ ಬರುತ್ತೆ, ಎಲ್ಲಿ ಸಿಸ್ಟಾಲಿಕ್ ಸೌಂಡ್ ಬರುತ್ತೆ, ಎಲ್ಲಿ ಡಯಾಸ್ಟಾಲಿಕ್ ಸೌಂಡ್ ಬರುತ್ತೆ, ಎಲ್ಲಿ ಶುದ್ಧ ರಕ್ತ ಸಂಗ್ರಹಗೊಂಡಿರುತ್ತೆ, ಎಲ್ಲಿ ಅಶುದ್ಧ ರಕ್ತ ಸಂಗ್ರಹಗೊಂಡಿರುತ್ತೆ, ಈ ಹೃದಯದ ಮೇಲೆ ಏನೇನ್ ಪ್ರಶ್ನೆಗಳು ಬಂದಿವೆ ಮತ್ತು ಚಾನ್ಸಸ್ ಇದೆ ಅವೆಲ್ಲವನ್ನು ಕೂಡ ನಾನು ಏನ್ ಮಾಡ್ತೀನಿ, ಇಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗ್ತೇನೆ. ಇನ್ನ ಜೀರ್ಣಕ್ರಿಯೆ ಅಂತ ಬರುತ್ತೆ, ಆಹಾರ ಜೀರ್ಣಕ್ರಿಯೆ. HSTR ದೊಳಗ ಒಂದ್ 4-5 ಪ್ರಶ್ನೆಗಳು ಬಂದಾವ್ ನೋಡ್ರಿ. ಆಹಾರ ಸಂಪೂರ್ಣವಾಗಿ ಬಾಯಿಯಲ್ಲಿಂದ ಪ್ರಾರಂಭಗೊಳ್ಳುತ್ತೆ, ಜೀರ್ಣಾಂಗ ವ್ಯೂಹ ಅಂದ್ರೆ ಬಾಯಿಯಿಂದ ಪ್ರಾರಂಭಗೊಳ್ಳುತ್ತೆ, ಕುದದ್ವಾರದವರೆಗೆ ಇರುತ್ತೆ, ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಜೀರ್ಣಾಂಗ ಕ್ರಿಯೆ ಅಂತಂದ್ರೆ ಬಾಯಿಯಿಂದ ಆರಂಭಗೊಂಡು ರೆಕ್ಟಮ್ ತನಕ, ದೊಡ್ಡ ಕರಳಿನ ರೆಕ್ಟಮ್ ತನ ಇರುತ್ತೆ. ಹಿಂಗ ಹಾಕಿದ ಆಹಾರ ರೆಕ್ಟಮ್ ಹೋಗಿ ಕೂಡ್ಲಾಕ ಎಷ್ಟು ಸರಾಸರಿ ಟೈಮ್ ತಗೋತದ ಅಂತ ಕ್ವಶನ್ ಕೇಳ ನಿಮ್ಗೆ. ಹಿಂದೆ ಹಳಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಎಷ್ಟು ಸಮಯ ತಗೋತದ ಅಂತ ಕೇಳಿದ್ರೆ ಸರಾಸರಿ 12 ಗಂಟೆ ಅಂತ ಸಮಯ ಕೊಟ್ಟಾನ್ ಸರ. ಅದಕ್ಕೆ ದಿನಕ್ಕೆ 2 ಸಲ ಎರಡಕ್ಕೆ ಹೋಗ್ಬರ್ಬೇಕು. ಮತ್ತ ನೀರ್ ಕುಡಿದ್ರಿ ಅಂತಂದ್ರ ನೀರ್ ಜೀರ್ಣ ಆಗೋಕೆ ಒಂದ್ 2-2.5 ಗಂಟೆ ಸಾಕು ಸರ, ಸಂಪೂರ್ಣ ಜೀರ್ಣ ಆಗ್ತದ. ಸೊ ಅದಕ್ಕೆ 2-2.5 ಗಂಟೆಗೆ ಒಂದ್ಸಲ ಏನ್ ಮಾಡ್ಬೇಕು, ಮೂತ್ರ ವಿಸರ್ಜನೆಯನ್ನ ಮಾಡ್ಬೇಕು ಅಂತ ನೋಡ್ತೀವಿ. ಸೊ 12 ಗಂಟೆಗೆ ಒಂದ್ಸಲ ಲ್ಯಾಟ್ರಿನ್ ಮಾಡ್ಬೇಕು, 2-2.5 ಗಂಟೆಗೆ ಒಂದ್ಸಲ ಮೂತ್ರ ವಿಸರ್ಜನೆ ಮಾಡ್ಬೇಕು. ಮತ್ತೆ ಇನ್ನೊಂದು ಕ್ವಶನ್ ಕೇಳೋಣ, ಒಂದ್ ದಿನಕ್ಕೆ ಎಷ್ಟು ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಹೇಳಿ, ಎಷ್ಟು ಮೂತ್ರ ವಿಸರ್ಜನೆ ಮಾಡ್ಬೇಕಂತ. ಕನಿಷ್ಠ ಇದು 4 ಲೀಟರ್ ನೀರು ಕುಡಿಬೇಕು, 4ರಿಂದ 5 ಲೀಟರ್ ನೀರು, 3.5 ಲೀಟರ್ ಅಂತ ಕೊಡ್ತಾನೆ. ಸೊ 4ರಿಂದ 5 ಲೀಟರ್ ನೀರು ಕುಡಿಬೇಕು ಸರ್ ಒನ್ ಡೇಗೆ. ಈ ಬ್ಯಾಸಿಗೆ ದಿನ ಅದ ಅಷ್ಟು ಕುಡಿಬೇಕು. ಎಷ್ಟು ನೀರು ಕುಡಿದ್ರಿ ಅನ್ನೋದು ಮ್ಯಾಟರ್ ಅಲ್ಲ, ರಿಸರ್ಚ್ ಎಷ್ಟು ಮಾಡ್ರಿ ಅನ್ನೋದು ಮ್ಯಾಟರ್ ಆಗ್ತದ. 1.5 LT ದಷ್ಟು ರೀ, 1.5 ಲೀಟರ್ ದಷ್ಟು ಏನ್ ಮಾಡ್ಬೇಕು, ಮೂತ್ರ ವಿಸರ್ಜನೆ ಮಾಡ್ಬೇಕು ಒಂದ್ ದಿನಕ್ಕೆ ಅಂತ ನೋಡ್ತೀವಿ. ಸೊ ಅದು ಆಹಾರದಲ್ಲೇ ಬರುತ್ತೆ, ಜೀರ್ಣಕ್ರಿಯೆಯಲ್ಲಿ ಬರುತ್ತೆ ಸರ್, ನೀರು ಜೀರ್ಣ ಆಗೋದು. ಸೊ 1.5 ಲೀಟರ್ ನೀರು ಬತ್ತು ಅಂತ ತಿಳ್ಕೊರಿ. ಸೊ ರಿಸಸ್ ಬತ್ತು ಅಂತಂದ್ರೆ ನೀವು ಆರೋಗ್ಯವಂತ ಇದೀರಿ ಅಂದಂಗ. ರಿಸಸ್ ಅಲ್ಲಿ ಏನಿರ್ಬೇಕು, ಬಿಳಿಯಾಗಿ ತಿಳಿಯಾಗಿರ್ಬೇಕು, ಗಟ್ಟಿಯಾಗಿರ್ಬಾರ್ದು, ಸ್ಮೆಲ್ಲಿ ಇರಬಾರ್ದು ಜಾಸ್ತಿ, ಮತ್ತೆ ಹಳದಿ ಬಣ್ಣ ಇರಬಾರ್ದು, ಯುರೋಕ್ರೋಮ್ ಅನ್ನ ತಗೊಂಡ್ ಬಂದಿರಬಾರ್ದು. ಸೊ ಹಂಗಿತ್ತಂದ್ರ ಓಕೆ. ಮತ್ ಸರ್ ಹೇಳ್ಯಾರ ತಕ್ಷಣ ಬಾಟ್ಲಿ ತಗೊಂಡ್ ತಿರ್ಗಾಡೋದಲ್ಲ ನಾಳಿಂದ. ಸೊ ಓಕೆ. ಇನ್ನು ವಿಸರ್ಜನೆ ಕ್ರಿಯೆ ಅಂತ ಬರುತ್ತೆ, ಅದೇ ಮಲ ವಿಸರ್ಜನೆ, ಬೆವರು, ಇವೆಲ್ಲ ವಿಸರ್ಜನಾ ಪ್ರಕ್ರಿಯೆಯಲ್ಲೇ ಬರ್ತವೆ. ಮೂತ್ರ ವಿಸರ್ಜನೆ, ಸೊ ಅವೆಲ್ಲ ವಿಸರ್ಜನಾ ಪ್ರಕ್ರಿಯೆಯಲ್ಲಿ ಬರ್ತವೆ. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವ ಸಾರಜನಕದ ತ್ಯಾಜ್ಯ ನಾವೇನ್ ಮಾಡ್ತೀವಿ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವ ಸಾರಜನಕದ ತ್ಯಾಜ್ಯ ಅಮೋನಿಯಾವನ್ನ ಯೂರಿಯಾ ರೂಪದಲ್ಲಿ ಹೊರಗೆ ಹಾಕ್ತೀವಿ ಸರ್. ಆಕ್ಚುಲಿ ಅಮೋನಿಯಾ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವ ಸಾರಜನಕದ ತ್ಯಾಜ್ಯ ಅದು ಏನ್ ಮಾಡ್ತದ, ಹೊರಗೆ ಹಾಕಕ್ ಆಗಲ್ಲ, ಬರ್ನ್ ಆಗ್ತದ ಸರ್ ರಿಸಸ್ ಮಾಡ್ಲಕತ್ತಾಗ. ಹಂಗಾಗಿ ಲಿವರ್ ಬರ್ತದ ಫಸ್ಟ್. ಅದು ಲಿವರ್ ಬಂದಾಗ ಲಿವರ್ ಏನ್ ಮಾಡ್ತದ ಅಂತಂದ್ರ, ಸೊ ಆ ಅಮೋನಿಯಾವನ್ನ ಯೂರಿಯಾವನ್ನ ಕನ್ವರ್ಟ್ ಮಾಡತ್ತೆ. ಅವಾಗ ಅದಕ್ಕ ಕಿಡ್ನಿ ಕಳಿಸ್ತದ, ಕಿಡ್ನಿದ ಫಿಲ್ಟರ್ ಆಗಿ ಮೂತ್ರ ಚೀಲಕ್ ಬರ್ತದ. ಮೂತ್ರ ಚೀಲದಿಂದ ನಾವೇನ್ ಮಾಡ್ತೀವಿ, ಅದನ್ನ ಹೊರಗೆ ಹಾಕ್ತಿವಿ ಅಂತ ನೋಡ್ತೀವಿ ಸರ್. ಇಲ್ಲಿ ಸಿಂಪಲ್ ಆಗಿ ವಿಸರ್ಜನೆ ಅಂದಾಗ ಇದನ್ನ ನೋಡೋಣ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ, ಅದರಲ್ಲಿ ಗ್ರಂಥಿಗಳು ಬರ್ತವೆ. ನೆಕ್ಸ್ಟ್ ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಅಂತ ಬರ್ತವೆ. ಎಕ್ಸೋಕ್ರೈನ್ ಅಂದ್ರ ಸೊ ಏನು ನಾಳ ಗ್ರಂಥಿಗಳು, ಎಂಡೋಕ್ರೈನ್ ಅಂದ್ರೆ ನಿರ್ನಾಳ ಗ್ರಂಥಿಗಳು ಅಂತ ಬರ್ತಾವ ಸರ್. ನಾಳ ನಿರ್ನಾಳ ಗ್ರಂಥಿಗಳು ವ್ಯತ್ಯಾಸಗಳಂದ್ರೆ ಯಾವುಗಳು ರಸಗಳನ್ನ ಸೋರಿಸುತ್ತವೆಯೋ ಅದಕ್ಕೆ ಸಪರೇಟ್ ಆದ ನಾಳದ ವ್ಯವಸ್ಥೆ ಇದೆನೋ ಅವುಗಳನ್ನ ನಾಳ ಗ್ರಂಥಿಗಳು ಅಂತ ಕರೀತೀವಿ. ಯಾವುಗಳು ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡ್ತಾವೋ ಅಥವಾ ರಿಲೀಸ್ ಮಾಡ್ತಾವೋ
ಸೊ ಅವುಗಳನ್ನ ನಾವೇನ್ ಕರಿತೀವಿ, ನೀರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಆದ್ರೆ ಅದಕ್ಕೆ ಸಪರೇಟ್ ಆದ ನಾಳ ಇರಲ್ಲ, ರಕ್ತನಾಳದ ಮೂಲಕನೇ ಏನ್ ಮಾಡ್ತಾವು, ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡೋ ಕೆಲಸ ಮಾಡ್ತಾವ ಅಂತ ನೋಡ್ತೀವಿ, ಅಥವಾ ಸಗ್ರೀನ್ ಮಾಡೋ ಕೆಲಸ ಮಾಡ್ತಾವ. ಸೊ ಇಲ್ಲಿ ವಿಶೇಷವಾಗಿ ಅವುಗಳನ್ನ ನಾವು ನೋಡ್ಕೊತ ಬರೋಣ. ಮಾನವನಲ್ಲಿ ಜ್ಞಾನೇಂದ್ರಿಯಗಳು ಅಂತ ಬರ್ತವೆ. ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನ ನಾವು ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ, ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಪಂಚೇಂದ್ರಿಯಗಳು 5 ಇವೆ, ಅದಕ್ಕೆ ನಾವು ಇವುಗಳನ್ನ ಏನ್ ಕರಿತೀವಿ, ಪಂಚೇಂದ್ರಿಯಗಳು ಅಂತ ಕರಿತೀವಿ. ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳೋಮಂತ ಅದ್ರ ಬಗ್ಗೆ ಏನೇನ್ ಪ್ರಶ್ನೆ, ಮತ್ತೆ ಚಿತ್ರ ಹಾಕಿ ನಿಮ್ಗೆ ನಾಳೆ ಕೇಳ್ಬೋದು, ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಯಕ್ಷನ್ ಒಬ್ಬರದ ಅದ್ರ ಬಗ್ಗೆ ಕಾರ್ಯಗಳನ್ನ ಬರೀರಿ ಅಂತ. ಸೊ ಕಂಪ್ಲೀಟ್ ಆಗಿ ಚಿತ್ರಗಳ ಸಮೇತವಾಗಿ ನಾನು ಏನ್ ಮಾಡ್ತೀನಿ, ಈ ಪಂಚೇಂದ್ರಿಯಗಳನ್ನ ನಾನು ಏನ್ ಮಾಡ್ತೀನಿ, ಡಿಸ್ಕಷನ್ ಮಾಡುವಂತ ವಿವರವಾಗಿ ತಿಳಿಸುವುದು. ಮತ್ತು ಇದೇನೋದಲ್ಲ, ಸಂಶ್ಲೇಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ ಇವುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಏನೇನದಾವ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಏನ್ ಮಾಡ್ತೀನಿ, ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ ಅಂತ. ಏನೇನದ ಒಂದೊಂದು ಪಾಯಿಂಟ್ ಕೂಡ ಮಿಸ್ ಮಾಡಾಗ ಡಿಸ್ಕಷನ್ ಮಾಡೋಣ ಅಂತ, ಡೋಂಟ್ ವರಿ. ಸೊ ನೆಕ್ಸ್ಟ್ 5ನೇ ಟಾಪಿಕ್ ಏನಿದೆ ನೋಡಿ, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಈ ಭೂಮಿ ಒಳಗಡೆ ಅಥವಾ ಭೂಮಿ ಮೇಲ್ಗಡೆ ಮುಕ್ತವಾಗಿ ನಮಗೆ ದೊರಕುವಂತ ವಸ್ತುಗಳನ್ನ ನಾವೇನ್ ಕರಿತೀವಿ, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಅವುಗಳ ಅರ್ಥ, ವಿಧಗಳು ಮತ್ತೆ ವರ್ಗೀಕರಣ ಮಾಡ್ಕೋತೀವಿ ನೈಸರ್ಗಿಕ ಸಂಪನ್ಮೂಲಗಳನ್ನ. ಸೊ ಯಾವ ರೀತಿ ವರ್ಗೀಕರಣ ಮಾಡ್ಕೋತೀವಿ, ಮಣ್ಣಿನ ಪ್ರಾಮುಖ್ಯತೆ ನೋಡ್ರಿ, ನೈಸರ್ಗಿಕ ಸಂಪನ್ಮೂಲಗಳ ವರ್ಗೀಕರಣವನ್ನ ಮಾಡ್ಕೋತೀವಿ. ಅದ್ರೊಳಗ ಮಣ್ಣು, ಸೊ ಮಣ್ಣಿನ ಪ್ರಾಮುಖ್ಯತೆ, ಅರಣ್ಯ ಪರಿಸರ ವ್ಯವಸ್ಥೆ, ಕಾಡಿನ ವೈವಿಧ್ಯತೆಗಳು, ಪಳೆಯುಳಿಕೆ ಇಂಧನಗಳು. ಹಿಂದೆ ಅರಣ್ಯ ಪ್ರದೇಶಗಳಾಗಿದ್ದವು, ಡಿಫಾಲ್ಟ್ ಆಗಿ ಅವು ಏನಾದ್ರು ಭೂಮಿ ಕೆಳಗೋದು, ಮ್ಯಾಲಿನ ಪ್ರೆಷರು, ಒಳಗಿನ ಹೀಟು, ಅದರಿಂದ ಏನಾಗ್ಬಿಟ್ಟವು ಪಳೆಯುಳಿಕೆಗಳಾಗಿ ಇವತ್ತಿನ ಏನ್ ಕರಿತೀವಿ ನೋಡು, ಕಲ್ಲಿದ್ದಿಲು, ಕ್ರೂಡ್ ಆಯಿಲ್, ಅವೇನ್ ಕರಿತೀವಿ ನೋಡ್ರಿ. ಈ ಮೆಟೋಮಾರ್ಪಿ ಆಗಿ ಅಂದ್ರೆ ರೂಪಾಂತರಗೊಂಡು ಈ ಪದರು ಶಿಲೆಗಳಲ್ಲಿ ಸೆಡಿಮೆಂಟರಿ ರಾಕ್ಸ್ ಒಳಗಡೆ ಸಿಗ್ತಕ್ಕಂತ ವಸ್ತುಗಳನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಪಳೆಯುಳಿಕೆ ವಸ್ತುಗಳು ಅಂತ ಕರಿತೀವಿ. ಹಿಂದೆ ಇರುವ ಜೀವಿಗಳು ಸತ್ತೋಗಿ ಅದರ ಉಳಿದ ಅವಶೇಷಗಳನ್ನ ನಾವು ಪಳೆಯುಳಿಕೆ ಅಂತ ಕರಿತೀವಿ. ಅದು ಕೆಲವು ಇಂಧನಗಳಾಗಿ ಬಳಕೆ ಮಾಡ್ತಾ ಇದೀವಿ, ಕೆಲವೊಂದು ವಸ್ತುಗಳನ್ನ ಸೊ ಕಟ್ಟಡ ಕಟ್ಟಕ್ಕೆ ಕಲ್ಲುಗಳಾಗಿ ರೂಪಾಂತರಗೊಂಡವ, ಅವುಗಳನ್ನ ಬಳಕೆ ಮಾಡ್ತಾ ಇದೀವಿ. ಸೊ ಆ ಪಳೆಯುಳಿಕೆಗಳ ವಿಶೇಷತೆಗಳು ಏನಿವೆ, ಮಾರ್ಬಲ್ ರಾಕ್ಸ್ ಅನ್ನೋದು ಸುಮ್ನೆ ಸಿಗಲ್ಲ ರೀ. ಅದು ಮಾರ್ಬಲ್ ರಾಕ್ಸ್ ಅನ್ನೋದು ಅದು ಪಳೆಯುಳಿಕೆ ಶಿಲೆಗಳಿಂದ ಸಿಗ್ತದೆ. ಅಂದ್ರೆ ಪಳೆಯುಳಿಕೆ ಶಿಲೆಗಳು ಏನಾಗ್ತವೆ, ರೂಪಾಂತರಗೊಂಡು ಕ್ಯಾಲ್ಸಿಯಂ ಇರತಕ್ಕಂತ ಅಂಶ ನಿಮ್ಗೆ ಗೊತ್ತಿರ್ಬೇಕು, ದಿ ಗ್ರೇಟ್ ಬ್ಯಾರಿಯರ್ ರೀಫ್ಗಳು. ಆ ಬ್ಯಾರಿಯರ್ ರೀಫ್ಗಳು ಡಿಫಾಲ್ಟ್ ಆಗಿ ಭೂಮಿ ಒಳಗಡೆ ಹೋದಾಗ ಅದು ಕ್ಯಾಲ್ಸಿಯಂ ಇರೋದ್ರಿಂದ ಮಾರ್ಬಲ್ ಆಗಿ ರೂಪಾಂತರಗೊಳ್ಳುತ್ತೆ, ಮೆಟೋಮಾರ್ಫಿಗೊಳ್ಳುತ್ತೆ. ಸೊ ಅವುಗಳನ್ನ ಬಳಕೆ ಮಾಡ್ತೀವಿ. ಮತ್ತ ಯಾವ್ಯಾವ ಅಂಶಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಮತ್ತೆ ಅದ್ರ ವಿಶೇಷತೆಗಳೇನು ಅನ್ನೋದನ್ನು ಕೂಡ ನಾವಿಲ್ಲಿ ಏನ್ ಮಾಡ್ತೀವಿ, ಇನ್ ಡೀಟೇಲ್ ಆಗಿ ಒಂದೊಂದು ನೋಡುವಾಗ. ಇಲ್ಲಿ ಫಾಸ್ಟ್ ಹೇಳತ್ತೀನಿ, ಬರೀ ಸಿಲೆಬಸ್ ಹೇಳತ್ತೀನಿ ಏನದ ಅಂತೇಳಿ, ಏನೇನ್ ನೋಡ್ತೀವಿ ಇಲ್ಲ ಅಂತೇಳಿ. ಬಟ್ ಒಂದೊಂದು ಕಾನ್ಸೆಪ್ಟ್ ಅನ್ನ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊತ ಹೋಗ್ತೀನಿ ಅಂತ. ಇನ್ನ ವಿವಿಧ ಪ್ರಕಾರಗಳು, ನೀರು ಮತ್ತು ಖನಿಜಗಳು ಅಂತ ನೋಡ್ತೀವಿ. ನೀರು, ಖನಿಜಗಳು ಮತ್ತು ಸಂರಕ್ಷಣೆ. ನೀರು, ಖನಿಜ ಸಂಪನ್ಮೂಲ. ಖನಿಜ ಅಂತಂದ್ರೆ ಭೂಮಿಯನ್ನ ಹಡ್ಡಿದಾಗ ಏನ್ ಸಿಗ್ತಾವ ನೋಡ್ರಿ ನಮಗೆ, ಅದಿರುಗಳು, ಸೊ ಮೂಲಗಳು. ಸೊ ಅವುಗಳನ್ನ ಖನಿಜ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಖನಿಜ ಸಂಪನ್ಮೂಲಗಳು ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಬರ್ತದ. ಆ ಖನಿಜ ಸಂಪನ್ಮೂಲಗಳನ್ನ ಪರಿಸರಕ್ಕೆ ಏನಾಗ್ಲಾರ್ದಂಗ, ಹಾನಿ ಆಗ್ಲಾರ್ದಂಗ, ಮುಂದಿನ ಮನುಕುಲಕ್ಕೆ ಉಳಿಯುವಂತೆ ಕಡಿಮೆ ಖರ್ಚನ್ನ ಮಾಡಿಕೊಂಡು ಹೆಚ್ಚಿನ ಉಪಯೋಗ ತೆಗೆದುಕೊಳ್ಳೋದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಏನೇನು ಕ್ವಶನ್ ಬರ್ತಾವ ಇಲ್ಲಿ ಅವುಗಳನ್ನ ನೋಡೋಮಂತ. ಅವುಗಳ ಸಂರಕ್ಷಣೆ ಹೆಂಗ್ ಮಾಡೋದು ಏನು ಅನ್ನೋದನ್ನ ನಾವಿಲ್ಲಿ ನೋಡ್ಕೊತ ಹೋಗ್ತೀವಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ 6th ಟಾಪಿಕ್ ಬರುತ್ತೆ, ಪರಿಸರ ವಿಜ್ಞಾನ ಅಂತ ಬರುತ್ತೆ. ಪರಿಸರ ವಿಜ್ಞಾನ. ಸೊ ಇಲ್ಲಿ ಪರಿಸರ ವಿಜ್ಞಾನ ಅಂತಂದಾಗ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿರಲಿ, ಈ ಒಂದು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಬರುತ್ತೆ. ಈ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ನಾವು ನೋಡ್ಕೊತ ಬಂದಾಗ ಘಟಕಗಳು ಅಂತ ಬರ್ತವೆ. ನಿಮ್ಗೆ ಗೊತ್ತಿರಲಿ, ಘಟಕಗಳು, ಜೈವಿಕ ಘಟಕಗಳು, ಅಜೈವಿಕ ಘಟಕಗಳು. ಜೈವಿಕ ಘಟಕಗಳಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದ ನಮ್ ತನಕ. ಸೊ ಇವೇನು ಜೀವಿಗಳನ್ನ ವರ್ಗೀಕರಣ ಮಾಡ್ಕೋತ ಬರ್ತೀವಿ ನೋಡಿ, 5 ಸಾಮ್ರಾಜ್ಯಗಳಾಗಿ ವರ್ಗೀಕರಣ ಮಾಡ್ಕೋತೀವಿ. ಮೊನೆರಾ, ಪ್ರೊಟೆಸ್ಟಾ, ಮೈಕೋಟಾ, ಸಸ್ಯ, ಪ್ರಾಣಿ ಅಂತ ಹೇಳಿ ಇವೆಲ್ಲವೂ ಒಳಗೊಂಡಂತೆ ಸೊ ಇದ್ರೊಳಗೆ ಬರ್ತವೆ, ಜೈವಿಕ ಘಟಕಗಳಲ್ಲಿ ಬರ್ತವೆ. ಸೊ ಆ ಜೈವಿಕ ಘಟಕಗಳಲ್ಲೇ ಮತ್ತೆ ಏನ್ ಮಾಡ್ತೀವಿ, ಉತ್ಪಾದಕಗಳು, ಕನ್ಸ್ಯೂಮರ್ಸ್ ಮತ್ತೆ ಡಿಕಂಪೋಸರ್ಸ್ ಅಂತ ವರ್ಗೀಕರಣ ಮಾಡ್ಕೋತೀವಿ. ಅದರಲ್ಲಿ ಅವುಗಳನ್ನ ನಾವು ನೋಡ್ಕೊತ ಬರೋಣ ಅಂತ. ಅದಾದ ನಂತರ ಅಜೈವಿಕ ಘಟಕಗಳು. ಅಜೈವಿಕ ಘಟಕಗಳು ಅಂದ್ರೆ ಈ ಪರಿಸರದ ಮೇಲೆ ಅಜೈವಿಕ ಘಟಕಗಳು ಬಹಳ ಪ್ರಭಾವ ಬೀರುತ್ತವೆ. ಎಲ್ಲಿ ಬಿಸಿಲು ಜಾಸ್ತಿ ಇರ್ತದ ನೋಡ್ರಿ, ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟೇ ಚೇಂಜ್ ಇರ್ತದೆ ಸರ್. ಎಲ್ಲಿ ಬಿಸಿಲು ಕಡಿಮೆ ಇರ್ತದ ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟೇ ಕಡಿಮೆ ಇರ್ತದ. ಈ ಬಿಸಿಲು, ಮಳೆ, ಎಲ್ಲಿ ಬಿಸಿಲು ಜಾಸ್ತಿ ಇರ್ತದ
ಅಲ್ಲಿ ರೈನ್ಫಾಲ್ ಜಾಸ್ತಿ ಇರ್ತದ, ಮಳೆ ಜಾಸ್ತಿ ಆಗ್ತದ. ಈ ಮಳೆ ಮತ್ತೆ ಅಲ್ಲಿರೋ ಮಣ್ಣು, ಸೊ ಈ ಪ್ರತಿಯೊಂದು ಅಂಶಗಳು ಅಜೈವಿಕ ಘಟಕಗಳಿವೆಲ್ಲ, ಗಾಳಿ, ನೀರು, ಮಣ್ಣು, ಸೊ ಇವೆಲ್ಲ ಅಜೈವಿಕ ಘಟಕಗಳು. ಇವು ಎಲ್ಲಿ ಸಮೃದ್ಧವಾಗಿವೆಯೋ ಅಲ್ಲಿ ಜೀವಿಗಳ ಸಮೃದ್ಧತೆ ಹೆಚ್ಚಿರುತ್ತೆ. ಸಿಂಪಲ್ ಆಗಿ ಒಂದು ಥಿಂಗ್ಸ್ ಹೇಳ್ತೀನಿ ನೋಡ್ರಿ ನಿಮ್ಗೆ, ಇಲ್ಲಿ ಬರುತ್ತೆ. ಈ ಒಂದು ಜೈವಿಕ ಘಟಕಗಳನ್ನ ನಾವು ನೋಡ್ಕೊತ ಬಂದಾಗ ಪರಿಸರ ಎಕಾಲಜಿ ಒಂದು ಟರ್ಮ್ ಬರುತ್ತೆ. ಈ ಒಂದು ಪಾಪ್ಯುಲೇಷನ್ ಗ್ರೋತ್ ಎಲ್ಲಿ ಹೆಚ್ಚಿದೆ ಮತ್ತೆ ಗ್ರೋತ್ ಎಲ್ಲಿ ಕಡಿಮೆ ಇದೆ. ಮತ್ತೆ ಇನ್ನೊಂದು ಬರುತ್ತೆ ಯಾವುದು ಅಂತಂದ್ರೆ ವೈವಿಧ್ಯತೆ ಅಂತ ಕರಿತೀವಿ ಸರ್. ವೈವಿಧ್ಯತೆ ಎಲ್ಲಿ ಹೆಚ್ಚಿದೆ ಎಲ್ಲಿ ಕಡಿಮೆ ಇದೆ ಅಂತಕ್ಕಂಥ ನೋಡ್ಕೊತ ಬಂದಾಗ ಒಂದು ಸಿಂಪಲ್ ಒಂದು ಚಾರ್ಟ್ ಬರುತ್ತೆ. ಜಸ್ಟ್ ಇದೊಂದು ಚಾರ್ಟ್. ನೀವು ಮ್ಯಾಲ್ಗಡೆ ಹೋಗ್ಕೋತೋರಿ, ಈ ಇಕ್ವಿಡಾರ್ ಇಂದ, ಇದು ಇಕ್ವಿಡಾರ್ 0 ಡಿಗ್ರಿ, 0 ಡಿಗ್ರಿಯಿಂದ ನೀವು 23.5 ಡಿಗ್ರಿ ತನ ಬರ್ರಿ, ಚೆನ್ನಾಗಿದೆ ಜನಸಂಖ್ಯೆ ಪಾಪ್ಯುಲೇಷನ್ ಹಿಡ್ಕೊಂಡು. ಮುಂದ್ ಮ್ಯಾಲ್ ಹೋಗ್ಕೋತವ್ರಿ ಕಡಿಮೆ ಆಗ್ತದ, ಕೆಳಗ್ ಬರ್ಕೋತ ಬರ್ರಿ ಕಡಿಮೆ ಆಗ್ತದ ಸರ್. ಡೈವರ್ಸಿಟಿನೂ ಕಡಿಮೆ, ವೈವಿಧ್ಯತೆನೂ ಕಡಿಮೆ ಆಗತ್ತೆ, ಪಾಪ್ಯುಲೇಷನ್ ಕಡಿಮೆ ಆಗತ್ತೆ. ನೋಡ್ರಿ, ಜಗತ್ತಿನ ಅತ್ಯಂತ ದೊಡ್ಡ ದೇಶ ಯಾವುದು ಅಂದ್ರೆ ರಷ್ಯಾ, ಎರಡನೇದ್ದು ಕೆನಡಾ. ಜನಸಂಖ್ಯೆ ನಮ್ಮಲ್ಲಿ ಉತ್ತರ ಪ್ರದೇಶದಾಗ ಇದ್ದೊಟ್ಟಿಲ್ಲ, ಎರಡು ಕಡೆ ಒಂದೊಂದು ರಾಜ್ಯದಲ್ಲಿ ಕೂಡ ಏನ್ ಜನಸಂಖ್ಯೆ ಅದ ನೋಡ್ರಿ, ಅಷ್ಟು ಜನಸಂಖ್ಯೆ ಒಂದೊಂದು ರಾಷ್ಟ್ರಗಳಲ್ಲೇ ಇಲ್ಲ. ನಮ್ ದೇಶದಾಗ 7-8 ದೇಶ ಅಥವಾ ಅಷ್ಟು ದೊಡ್ಡವು. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ನಮ್ದು 6ನೇ ದೊಡ್ಡ ದೇಶ ಇಲ್ಲಿ ಭಾರತ, ಇಲ್ಲಿ ಬರ್ತಪ್ಪ ನಮ್ದು 6ನೇ ದೊಡ್ಡ ದೇಶ, 7ನೇ ದೊಡ್ಡ ದೇಶ, ಕ್ಷಮಿಸಿ 7ನೇ ದೊಡ್ಡ ದೇಶ. 6ನೇ ದೊಡ್ಡ ದೇಶ ಯಾವ್ದಂದ್ರೆ ಆಸ್ಟ್ರೇಲಿಯಾ ಬರ್ತದೆ. ನಮ್ ಡಬಲ್ ಸ್ವಲ್ಪ ಕಡಿಮೆ ಅದಲ್ಲ. ಅದ್ರ ವಿಶೇಷ ಏನ್ ಗೊತ್ತೇನ್ರಿ, ನಾವು 1 ವರ್ಷಕ್ಕೆ ಎಷ್ಟು ಮಕ್ಕಳು ಹಡಿತೀವಿ ನೋಡ್ರಿ, ಒಂದು ಆಸ್ಟ್ರೇಲಿಯಾನ್ ಹುಟ್ಟಿಸ್ತೀವಿ ನಾವು. ಅಂದ್ರೆ 6ನೇ ದೊಡ್ಡ ದೇಶ ಆಸ್ಟ್ರೇಲಿಯಾ, ನಮ್ ಡಬಲ್ ಸ್ವಲ್ಪ ಕಡಿಮೆ ಇದೆ. ಅಂತ ದೇಶದ ಜನಸಂಖ್ಯೆ ಎಷ್ಟದಪ್ಪ ಅಂತ ಕೇಳಿದ್ರ ನಮ್ಮ 1 ವರ್ಷದ ಕಾಣಿಕೆ ಅಷ್ಟೇ. 1 ವರ್ಷದ ನಮ್ಮ ಮಕ್ಕಳು ಯಾಕೆ ಹುಡ್ತಾರ ನೋಡ್ರಿ, ಅಷ್ಟೇ ಜನಸಂಖ್ಯೆದಲ್ಲಿ. ಅಂದ್ರ ಇದು ಸೌತ್ ಕಡೆ ಅದ, ಇವೆರಡು ನಾರ್ತ್ ಕಡೆ ಅದಾವ. ಅಲ್ಲಿ ಹುಟ್ಟಲ್ಲೇ ಸರ್ ಜನಸಂಖ್ಯೆನ ಹುಟ್ಟಲ್ಲ. ನಮ್ಮಲ್ಲಿ ಆಪರೇಷನ್ ಮಾಡ್ಕೊಂಡ್ರೆ ಮಕ್ಕಳಾಗ್ತಾವ, ಬಟ್ ಅಲ್ಲಿ ಆಪರೇಷನ್ ಅಂದ್ರೆ ಗೊತ್ತಿಲ್ಲ ಅವಕ್ಕ. ಸೊ ಆಪರೇಷನ್ ಮಾಡ್ಕೊಳಲ್ರಿ ಅವರು, ಯಾಕಂದ್ರ ಅಲ್ಲಿ ಮಕ್ಕಳು ಹಡಿದ್ರೆ ಪೇಮೆಂಟ್ ಕೊಡ್ತಾರೆ. ನಂಬಲ್ಲೇ ಕೊಡ್ತಾರೆ. ಇಷ್ಟು ಜನಸಂಖ್ಯೆ ಇದ್ರು ಕೂಡ 1ನೇ ಮಗುವಿಗೆ 6,000, 2ನೇ ಮಗುವಿಗೆ 6,000 ಕೊಡ್ತಾರೆ ನಮ್ಮಲ್ಲೇ ಗೌರ್ಮೆಂಟ್. ಮತ್ತ ಹೆಣ್ಣು ಹುಟ್ಟಿದ್ರೆ ಅದಕ್ಕೆ ಮತ್ತೆ 1,00,000 ಬಾಂಡ್ ಕೊಡ್ತಾರ. ಅಲ್ಲಿ ಹಂಗಲ್ರಿ, 1 ಮಗು ಹಡೆಯಲ್ಲಿ 2 ಮಕ್ಕಳು ಹಡಿದ್ರೆ ಗೌರ್ಮೆಂಟ್ ನೌಕರಿ ಕೊಡ್ತಾರ ಅಲ್ಲಿ. ನಮ್ ದೇಶದಾಗ ಏನ್ರ ಇದಿತ್ತಂದ್ರೆ ಯಾರು ಓದ್ತಿರ್ಲಿಲ್ಲ. ನೀವು ಸೀದಾ 18 ವಯಸ್ಸಾಗಣ ಮದುವೆ ಹತ್ತಿದ ಹುಡುಗಿಯರು, 21 ಆಗಣ ಹುಡುಗರು, ಸರ್ 6 ಮಕ್ಕಳು ಹಡಿ ಅಂದ್ರೆ 6 ಹಡದ ಕಿಶನ್ ನೌಕರಿ ತಗೋತೀವ್ರು. ಅದ ನಮ್ ದೇಶದಲ್ಲಿ ಮಕ್ಕಳು ಕಡಿಮೆ ಮಾಡ್ಕೊಂಡ್ರ ಅಂದ್ರೆ 2 ಆಗಟಿಗೆ ಆಪರೇಷನ್ ಮಾಡ್ಕೊಂಡ್ರೆ ಇನ್ಕ್ರಿಮೆಂಟ್ ಸಿಗ್ತದೆ 1 ವರ್ಷ, ನಿಮ್ಗೆ ಗೊತ್ತಿರ್ಲಿ ನೌಕರಿ ಇದ್ದವ್ರಿಗೆ. ಸೊ ನಮ್ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಮಾಡ್ಬೇಕಂದ್ರೆ ಈ ದೇಶಗಳಲ್ಲಿ ಅವ್ರು ಹೆಚ್ಚು ಮಾಡ್ಕೋಬೇಕಂತ ಇತ್ತೀಚೆಗೆ ರಷ್ಯಾದಾಗ ಒಂದು ಆಫರ್ ಕೊಟ್ರ ನೋಡ್ರಿ ಹುಡುಗರಿಗೆ. ಏನ್ ಕೊಟ್ರಂದ್ರ, ಇಲ್ಲಿ ಹುಡುಗರು ಅಲ್ಲಿ ಹುಡುಗಿಯರ್ ನೋಡಿ ಮದುವೆ ಆಗಿ ಮಕ್ಕಳು ಮಾಡಿದ್ರೆ ಅಲ್ಲೇ ಇರ್ಬೇಕಂತೇನಿಲ್ಲ, ಮಕ್ಕಳು ಮಾಡಿದ್ರೆ ಒಂದ್ ಸೈಟ್ ಕೊಡ್ತಾರತ್ತ, ಅಲ್ಲೇ ಇರ್ತೀನಿ ಅಂದ್ರ ಪರ್ಮನೆಂಟ್ ಆಗಿ. ಬರೀ ಅವ್ರಿಗೆ ಮಕ್ಕಳಾಲಕ್ ಹೆಲ್ಪ್ ಮಾಡಿದ್ರೆ ಸಾಕಂತ, ಅಲ್ಲಿ ಹೋಗಿ ಮದುವೆ ಆದ್ರೆ ಸಾಕು. ಅವ್ರಿಗೆಲ್ಲ ಇರ್ಲಾಕಿಲ್ಲ ವ್ಯವಸ್ಥೆ ಹಿಡಿದು ಒಂದು ನೌಕರಿ ಕೊಡ್ಲತ್ತಾರ ಅವ್ರಿಗೆ ಸೈನಿಕರಲ್ಲಿ. ಯಾಕಂದ್ರೆ ಅಲ್ಲಿ ಜನಸಂಖ್ಯೆನ ಹೆಚ್ಚು ಮಾಡ್ಬೇಕು ಅಂತೇಳಿ ಪುಟಿನ ಆಶೆ ಅದು. ಅದಕ್ಕೆ ನೋಡ್ರಿ ನಮ್ಮಲ್ಲಿ ಎಷ್ಟು ಮಂದಿ ಇತ್ತು ಏನಂತ ಹೊಂಟ್ರ, ಉದ್ಯೋಗ ಮಾಡ್ಲಕ್ಕಂತ ಹೊಂಟ್ರಿ ಇವರು. ಉದ್ಯೋಗ ಅಲ್ಲೇ ಏನಿಲ್ಲ, ಇಲ್ಲಿ ಹೆಣ್ಣು ಸಿಗ್ಲಾರ್ದಕ್ಕ ಅಲ್ಲಿ ಹೋಗಿ ಮದುವೆ ಆಗ್ಲಕತ್ತಾವ. ಆರಾಮ್ ನೋಡ್ರಿ, ಎಲ್ಲಿ ಸಿಕ್ಕಿಲ್ಲ ಅಂದ್ರ ಹೋಗ್ಬಿಡ್ರ ಕಡೆಗೆ. ಉಕ್ರೇನ್ ಜೊತೆ ಯುದ್ಧ ಮಾಡ್ಲಕ್ ಸೈನಿಕರು ನೋಡ್ರಿ, ನಮ್ಮಲ್ಲಿ ಸೈನಿಕರ ಆಗ್ಬೇಕಂದ್ರು ಸರ್ ಸಿಗಲ್ಲ ಜಲ್ದಿ. ಬಟ್ ಇಲ್ಲಿ ಹಂಗಲ್ಲ ಸರ್, ಹೋದ ತಕ್ಷಣ ನೀ ಸೈನಿಕ ಆತೀನಿ ಇಂಡಿಯನ್ ಅಂತ ಅಂದ್ರ ಸಾಕು, ಸೈನಿಕದಲ್ಲಿ ಬರ್ತೀನಿ ನನಗೆ, ಅಷ್ಟು ನಂಬಿಗಸ್ತರು. ಸೊ ಇಲ್ಲೆಲ್ಲ ಉಕ್ರೇನ್ ಹುಡುಗಿಯರು ನೋಡ್ರಿ, ಮೊನ್ನೆ ಎಷ್ಟು ಮಂದಿ ಮದುವೆ ಆದ್ರು, ಅಲ್ಲಿ ಯುದ್ಧ ನಡೆಯಣ ಇಲ್ಲಿ ಇಂಡಿಯಾದಾಗ ಬಂದು ಮದುವೆ ಆಗ್ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗಿಬಿಟ್ರು ಅವ್ರು. ಬಟ್ ಹುಡುಗರಿಗೆ ಅಲ್ಲಿ ಹುಡುಗರಿಗೆ ಈ ಕಡೆ ಅಲ್ಲಿ ಹುಡುಗರು ಬರ್ತಾರೆ ಅಂತ ಕೇಳ್ರಿ, ಇಲ್ಲ ಸರ್. ಅಲ್ಲಿ ಜನಸಂಖ್ಯೆ ಹೆಚ್ಚಾಗಬೇಕಂದ್ರ ಅಲ್ಲಿ ಹುಡುಗಿಯರು ಪಾಪ್ಯುಲೇಷನ್ ಹೆಚ್ಚದ, ಅಲ್ಲಿ ಆಪರೇಷನ್ ಗಿಪ್ರೇಷನ್ ಮಾಡಲ್ರಿ. ನಿಮ್ಗೆ ಗೊತ್ತಿಲ್ಲ, ನಿಸರ್ಗ ನಿಯಮದ ಪ್ರಕಾರ ಆಪರೇಷನ್ ಮಾಡಿಲ್ಲ ಅಂದ್ರೆ ಏನಾಗ್ತದ, ಹುಟ್ಟೋ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಹುಡುಗಿಯರೇ ಇರ್ತಾರ. ಅಲ್ಲೆಲ್ಲ ಹುಡುಗಿಯರ ಸಂಖ್ಯೆ ಹೆಚ್ಚದರಿ, ಹುಡುಗರ ಸಂಖ್ಯೆ ಬಹಳ ಕಡಿಮೆ ಅದ. ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರ, ಇಲ್ಲಿ ಹುಡುಗರು ಮದುವೆ ಅಲ್ಲ ಹೋದವ್ರು ಅಲ್ಲಿ ಹೋತಾವ, ಅಲ್ಲೇ ಸೆಟ್ ಆಗಿಬಿಡ್ತಾವ್ರಿ ಇವು. ಕೆನಡಾಕ್ ಹೋದವು ಅಂದ್ರೆ ಹೊತ್ತು ಹೊಳ್ಳಿ ಯಾವ ಇಂಡಿಯಾದವ್ರನ್ನ ಮದುವೆ ಆಗಿಲ್ರಿ. ಕೆನಡಾಕ್ ಹೋತಾವ, ಅಲ್ಲೇ ಮದುವೆ ಆಗಿ ಅಲ್ಲೇ ಸೆಟ್ಲ್ ಮುಗಿತ್. ಮತ್ತ ಅವ್ರಿಗೆ ನಮ್ ದೇಶದಂಗ ಅಲ್ರಿ, ನಮ್ ದೇಶದ ಬೇರೆ ಯಾವ್ದೋ ದೇಶದ, ನಮ್ ದೇಶದ ಹುಡುಗಿ ಯಾವ್ದೋ ದೇಶದ ಹುಡುಗನ ಮದುವೆ ಆದ್ರ ಸರ್ ಅವ್ನಿಗೆ ಏನ್ ಸಿಗಲ್ಲ, ಪರ್ಮನೆಂಟ್ ನಮ್ ದೇಶದಲ್ಲಿ ಏನ್ ಸಿಗಲ್ಲ, ಈ ಒಂದು ಪೌರತ್ವ ಸಿಗಲ್ರಿ, ಸಿಟಿಜನ್ಶಿಪ್ ಸಿಗಲ್ಲ. ಮತ್ತ ಅವ 7 ವರ್ಷ ವೇಟ್ ಮಾಡಿ ಮತ್ ಏನೇನೋ ಪ್ರೊಸೀಜರ್ ಗಳನ್ನ ಮಾಡ್ಕೊಂಡು, ಅದು ನಮ್ ದೇಶದ ಮಿತ್ರ ದೇಶ ಇತ್ತಂದ್ರ ಅಂತವ್ರಿಗೆ ಕೊಡ್ತೀವಿ. ಅದೇ ಸಾನಿಯಾ ಮಿರ್ಜಾ ಒಡ್ಡಾಡಿಲ್ ಕಡಿ ಡೈವರ್ಸೇ ಕೊಟ್ಲ. ಅವ ಸೋಯಬ್ ಮಲಿಕ್ ಮತ್ತೊಂದ್ ಮದುವೆ ಯಾಕಡೆ ಹೋದ, ಇಲ್ಲೇ ಉಳಿದೈತಿ. ಸರ ಅವನಿಗೆ ಬರ್ತೀನಿ ಇಲ್ಲಿ ಇರ್ತೀನಿ ಅಂದ್ರೆ ಇಲ್ಲ ಸರ, ಜಸ್ಟ್ ಅತ್ತಿ ಮನೆ ಗಳೇ ಬಂದಂಗ 2 ದಿನ ಬರ್ಬೇಕು ಹೋಗ್ಬಿಡ್ಬೇಕು, ಟೂರಿಸಂ ವಿಸಾ ಸಿಕ್ತಿತ್ತು ಅಷ್ಟೇ ಅವನಿಗೆ. ಹಂಗ್ ಪರ್ಮನೆಂಟ್ ಇರ್ಲಾಕ್ ವಿಸಾ ಸಿಗಲ್ರಿ ನಮ್ ದೇಶದಲ್ಲಿ. ಬಟ್ ಅದೇ ಹುಡುಗಿಯರ್ ಮದುವೆ ಅದೇ ಅಂದ್ರೆ ನಾವು ಯಾಕಂದ್ರೆ ಸಿಕ್ಬಿಡ್ತಾವ. ಸೋನಿಯಾ ಗಾಂಧಿ ನೋಡ್ರಿ ಬಂದ್ ಆರಾಮ್ ರಾಜಕೀಯದಾಗ ಹಿಡಿದು ಎಲ್ಲಾ ಪವರ್ ತಗೊಂಡ್ಬಿಟ್ಟಾಳ. ನಮ್ ದೇಶದಲ್ಲಿ ಪುರುಷ ಪ್ರಧಾನ ರಾಷ್ಟ್ರ ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್, ನಮ್ ಸಂವಿಧಾನದಲ್ಲೇ ಇದೆ ಇದು.
ಪರಂಪರೆ ಏನಂತಂದ್ರೆ ಬೇರೆ ದೇಶದ ಹುಡುಗಿಯರು ನಮ್ ದೇಶದ ಹುಡುಗನ ಮದುವೆ ಆದ್ರ ಅವಳಿಗೆ ಎಲ್ಲಾ ಹಕ್ಕು ಸಿಗ್ತಾವ. ಬಟ್ ನಮ್ ದೇಶದ ಹುಡುಗಿ ಬೇರೆ ದೇಶದ ಹುಡುಗನ ಮದುವೆ ಆದ್ರ ಅವ್ನಿಗೆ ಅಕ್ಕಿ ಸಿಗಲ್ಲ ಸರ್, ಆ ಹುಡುಗನಿಗೆ ಸಿಗಲ್ಲ. ನೋಡ್ರಿ ಇದು ಸ್ವಲ್ಪ ಚೇಂಜ್ ಮಾಡ್ಬೇಕಾದ್ರೆ ಮುಂದೆ. ಓಕೆ, ನೆಕ್ಸ್ಟ್ ಬನ್ನಿ. ಜೈವಿಕ ಅಜೈವಿಕ ಘಟಕಗಳು ಬಯೋಮ್ಗಳು ಅಂತ ಕರಿತೀವಿ. ಸರ್ ಬಯೋಮ್ ಅಂದ್ರೆ ಏನು ನಿಮ್ಗೆ ಹೇಳ್ತೀನಂತೆ ಮುಂದೆ. ಬಯೋಮ್ಗಳಂತಂದ್ರೆ ಏನಿಲ್ಲ, ಒಂದೇ ರೀತಿಯ ವಾತಾವರಣವನ್ನ ಹೊಂದಿರುವ ವಿಶಾಲವಾದ ಭೌಗೋಳಿಕ ಪ್ರದೇಶವನ್ನ ಹೊಂದಿತ್ತಂದ್ರ ಅಥವಾ ವಿಶಾಲವಾದ ಪ್ರದೇಶವನ್ನ ಹೊಂದಿತ್ತಂದ್ರ ಅದನ್ನ ಬಯೋಮ್ ಅಂತ ಕರಿತೀವಿ ಸರ್. ಒಂದೇ ರೀತಿಯ ವಾತಾವರಣ, ಪರಿಸರ ವ್ಯವಸ್ಥೆ ಅಂದೆ. ಪರಿಸರ ವ್ಯವಸ್ಥೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಒಂದು ರೈನ್ಫಾಲ್ ಮತ್ತು ಟೆಂಪರೇಚರ್. ಎರಡು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ಬಿಡ್ರಿ. ಒಂದು ಮಳೆ, ಇನ್ನೊಂದು ಉಷ್ಣಾಂಶ. ಒಂದೇ ರೀತಿಯ ಉಷ್ಣಾಂಶ ಮತ್ತು ಒಂದೇ ರೀತಿಯ ಮಳೆಯನ್ನ ವ್ಯವಸ್ಥೆಯನ್ನು ಹೊಂದಿತ್ತು ಅಂತಂದ್ರೆ ಅದನ್ನ ಒಂದು ಬಯೋಮ್ ಅಂತ ಕರಿತೀವಿ. ಉದಾಹರಣೆಗೆ ಈ ಭೂಮಿ ಅದಂತಂದ್ರ ಇಲ್ಲಿ ಟಂಡ್ರಾ ಬಯೋಮ್ಗಳು ಕಂಡು ಬರ್ತಾವ್ರಿ ಧ್ರುವ ಪ್ರದೇಶಗಳಲ್ಲಿ. ಅದ್ರ ಕೆಳಗೆ ಟೈಗಾ ಬಯೋಮ್ಗಳು ಕಂಡು ಬರ್ತಾವ. ಸೊ ಈ ರೀತಿ ಬಯೋಮ್ ಅಂತಂದ್ರೆ ವಿಶಾಲವಾಗಿರ್ಬೇಕು. ಮರುಭೂಮಿ, ಒಂದೇ ರೀತಿಯ ಮರುಭೂಮಿ ಅಂದಾಗ ಉಷ್ಣ ಮರುಭೂಮಿ, ಶೀತ ಮರುಭೂಮಿ ಅವತರ. ಉಷ್ಣ ಮರುಭೂಮಿಯಲ್ಲಿ ಎಲ್ಲಾ ಕಡೆ ಒಂದೇ ರೀತಿಯ ವಾತಾವರಣ, ಒಂದೇ ರೀತಿ ಮಳೆ ಇರ್ತದೆ, ಒಂದೇ ರೀತಿಯ ಸಸ್ಯವರ್ಗ ಇರ್ತದ. ಸೊ ಹಾಗಾಗಿ ಅದಕ್ಕೆ ಮರುಭೂಮಿ ಬಯೋಮ್ ಅಂತ ಕರಿತೀವಿ. ಅದೇ ತಂಪು ಮರುಭೂಮಿ ಇದ್ರೆ ಅಲ್ಲೆಲ್ಲ ಸ್ನೋ ಡಾಗ, ಸ್ನೋ ಲೆಪರ್ಡ, ಸ್ನೋ ಅವೇ ಕಂಡು ಬರ್ತಾವ. ಎಲ್ಲ ಎಲ್ಲರ ಹೊರ ನೀವು ಸೇಮ್ ಪ್ರಾಣಿ, ಸೇಮ್ ಅನಿಮಲ್ಸ್, ಸೇಮ್ ಸ್ಟ್ರಕ್ಚರ್ ಕಂಡು ಬರ್ತಾವ. ಹಂಗಾಗಿ ಟಂಡ್ರಾ ಬಯೋಮ್, ಟೈಗಾ ಬಯೋಮ್ ಜೊತೆಗೆ ಸೊ ಮರುಭೂಮಿ ಬಯೋಮ್ಗಳು, ಉಷ್ಣ ಮರುಭೂಮಿ ಬಯೋಮ್, ಶೀತ ಮರುಭೂಮಿ ಬಯೋಮ್ಗಳು ಅಂತ ಬರ್ತವೆ. ಸೊ ಇದಾದ ನಂತರ ಜಲ ಬಯೋಮ್ಗಳು ಅಂತ ಬರ್ತವೆ. ಒಂದೇ ರೀತಿಯ ನೀರಿನ ಅಂಶವನ್ನ ಹೊಂದಿದ್ದು ಸಮುದ್ರ ಸಾಗರ ಬಯೋಮ್ಗಳು ಅಂತ ಬರ್ತವೆ. ಸೊ ಸೇಮ್ ಸ್ಟ್ರಕ್ಚರ್ ಅಲ್ಲಿ ಇರ್ತದೆ ಅಲ್ಲೆಲ್ಲ. ಕೆಳಗಡೆ ಹೋದಂಗೆ ಟೆಂಪರೇಚರ್ ಕಡಿಮೆ ಆಗ್ತಿರ್ತದೆ, ಡೆನ್ಸಿಟಿ ಹೆಚ್ಚಾಗ್ತದೆ, ವಾಟರ್ ಡೆನ್ಸಿಟಿ. ಸೊ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಒಂದು ಏನಾಗ್ತದ ರಚನೆಗಳು, ಮೇಲಿರ್ತಕ್ಕಂಥ ಒಂದು ಪ್ರಾಣಿಗಳು ಕೆಳಗೋದಂಗ ಅತಿ ತಳಗಡೆ ಹೋದಾಗ ಕಂಪ್ಲೀಟ್ ಆಗಿ ಏನ್ ಬರ್ತಾವ, ಡಿಕಂಪೋಸರ್ಸ್ ಬರ್ತಾವ ಅಂತ ನೋಡ್ತೀವಿ ಸರ್. ಕೊಳೆತ ವಸ್ತುಗಳನ್ನ ತಿಂದು ಬದುಕುವಂತ ಜೀವಿಗಳು ಬರ್ತಿರ್ತಾವ ಕೆಳಗಡೆ ಹೋದಾಗ. ಮೇಲ್ಗಡೆ ಬಂದಾಗ ದೊಡ್ಡ ಬರ್ತಾವ ಪ್ರಾಣಿಗಳು, ಅದಕ್ಕಿಂತ ಮೇಲೆ ಬಂದ ಮತ್ ಚಿಕ್ಕ ಪ್ರಾಣಿ ಬರ್ತಾವ. ನೀವು ಆ ಬಯೋಮ್ಗಳ ಎಲ್ಲಿ ತನ ಬೆಳಕು ಹೋಗ್ತದ ಅಲ್ಲಿ ತನ ಏನಾಗ್ತದ, ಸೊ ಅಲ್ಲಿ ತನಕ ಒಂದು ವಾತಾವರಣನೇ ಬೇರೆ ಅದ ನೀರಿನಲ್ಲಿ. ಆ ನೀರಿನಾಗ ಬೆಳಕು ಹೋಗ್ಲಾರ್ದಂತ ವಾತಾವರಣನೇ ಬೇರೆ ಇದೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಸೊ ಅದನ್ನ ವರ್ಗೀಕರಣ ಮಾಡ್ಕೋತೀವಿ. ಬಯೋಮ್ಸ್ ಗಳಂದಾಗ ಅಲ್ಲಿ ಸಾಕಷ್ಟು ರೀತಿ ವಿಧಗಳು ಬರ್ತವೆ. ಅವುಗಳ ರಚನೆ ಮತ್ತು ಅವುಗಳನ್ನ ಇಟ್ಕೊಂಡು ಏನೇ ನಿಮ್ಗೆ ಕೇಳ್ತಾನೆ ಪ್ರಶ್ನೆಗಳು, ಬಯೋಮ್ಗಳನ್ನ ಇಟ್ಕೊಂಡು ನೀವು ನೋಡಮು. ಬಯೋಮ್ ಅಂದಾಗ ಒಂದೇ ರೀತಿಯ ಏನಿರ್ಬೇಕು, ಒಂದೇ ರೀತಿಯ ವಾತಾವರಣ ಇರಬೇಕು. ಒಂದೇ ರೀತಿಯ ವಾತಾವರಣ, ಸೇಮ್ ಕಾನ್ಸೆಪ್ಟ್, ವೈಡ್ ಆಗಿರ್ಬೇಕು. ಜಾಸ್ತಿ ಸರೌಂಡಿಂಗ್ ಆಫ್ ಏರಿಯಾದಾಗ ಇತ್ತು ಅಂತಂದ್ರ ಅದನ್ನ ಒಂದು ಬಯೋಮ್ ಅಂತ ಕರಿತೀವಿ. ಬಯೋಲಾಜಿಕಲ್ ಟರ್ಮ್ಸ್ ಅದು ಹೇಳ್ತೀನಂತೆ. ವಿಧಗಳು, ಸೊ ಬಯೋಮ್ಗಳ ವಿಧಗಳು ನಾನು ಈಗ ಏನ್ ಹೇಳಿದಲ್ಲ ಅವೆಲ್ಲ ಬಯೋಮ್ಗಳ ವಿಧಗಳೇ ನಾನು ಹೇಳಿದಿಷ್ಟತನ. ಸೊ ಅದರಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಸಂಬಂಧ ಸರ. ಈ ಒಂದು ಜೈವಿಕ ಮತ್ತು ಅಜೈವಿಕಗಳ ಘಟಕಗಳ ನಡುವಿನ ಸಂಬಂಧ ಅಂದಾಗ ಸಿಂಪಲ್ ಆಗಿ ಒಂದು ಥಿಂಗ್ಸ್ ನಿಮ್ಗೆ ಗೊತ್ತಿರ್ಬೇಕು ಸರ್. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಬರುತ್ತೆ ನೋಡಿ. ಈಗಿದು ಭೂಮಿ ಅದಂತ ತಿಳ್ಕೊಂಡು ನಮ್ದ ಇಲ್ಲಿ ರೈನ್ಫಾಲ್ ಜಾಸ್ತಿ ಇರ್ತದೆ ಸರ್ ಈ ಏರಿಯಾದಾಗ. 23.5 ಮತ್ತು 23.5 ಇದು ಒಂದ ಇಲ್ಲಿ ರೈನ್ಫಾಲ್. ಮತ್ತ ಈ ಪ್ರದೇಶದಲ್ಲಿ ಇದು 10 ಡಿಗ್ರಿ ಅಂತ ಬರುತ್ತೆ. ಡೋಲ್ಡ್ರಮ್ ಅಂತ ಕರಿತೀವಿ. 5 ಡಿಗ್ರಿನೂ ಕೊಟ್ಟಿರ್ತಾನೆ ಕೆಲವೊಂದ್ರೆ 10 ಡಿಗ್ರಿ. ಈ 10 ಡಿಗ್ರಿ ಚಾನಲ್, ಈ 10 ಡಿಗ್ರಿ ಏನದಾವ ನೋಡ್ರಿ, ನಾರ್ತ್ ಅಂಡ್ ಸೌತ್ ಈ ಏರಿಯಾದಾಗ ಹೈಯೆಸ್ಟ್ ರೈನ್ಫಾಲ್ ಆಗ್ತದೆ ಸರ್. ಎವ್ರಿ ಡೇ ರೈನ್ಫಾಲ್. ಇಲ್ಲಿ ಏನ್ ಫಾರೆಸ್ಟ್ ಕಂಡು ಬರುತ್ತೆ ನೋಡ್ರಿ, ಅತಿ ಹೆಚ್ಚು ದಟ್ಟವಾದ ಅರಣ್ಯ ಕಂಡು ಬರುತ್ತೆ ಸರ್. ಇಲ್ಲಿ ಅಮೆಜಾನ್ ಅನ್ನತಕ್ಕಂಥ ಅರಣ್ಯ ಬರೋದು ಕೂಡ ಇದೇ ಒಂದು ಫಾರೆಸ್ಟ್ ಅಲ್ಲಿ. ಹಾಗಾಗಿ ಇಲ್ಲಿ ಬರೋ ಇಡೀ ಫಾರೆಸ್ಟ್ ವ್ಯವಸ್ಥೆನೇ ಅಮೆಜಾನ್ ಟೈಪ್ ಆಫ್ ಫಾರೆಸ್ಟ್ ಅಂತ ಕರೆದು ಬಿಡ್ತೀವಿ. ನಮ್ಮಲ್ಲಿ ಬರುತ್ತೆ ನಿಕೋಬಾರ್ ಅಲ್ಲಿ ಬರ್ತದೆ ನೋಡ್ರಿ. ನಮ್ದ ಅಂಡಮಾನ್ ಬರಲ್ಲ, ನಿಕೋಬಾರ್ ಏನದ ನೋಡ್ರಿ. ಸೊ ಇದೇ ರೀತಿ ಫಾರೆಸ್ಟ್ ಬರುತ್ತೆ. ಇಲ್ಲಿ ಸೊಮಾಲಿಯಾ ಬರುತ್ತ ನೋಡ್ರಿ. ಏನ್ ಇಕ್ವಿಡಾರ್ ಹಾಯ್ದು ಹೋಗ್ತಕ್ಕಂಥ ದೇಶಗಳೇನ್ ಬರ್ತಾವ ನೋಡ್ರಿ, ಉಗಾಂಡ, ಕೀನ್ಯಾ, ಸೊಮಾಲಿಯಾ, ಕೊಲಂಬಿಯಾ, ಇಕ್ವಿಡಾರ್. ಸೊ ಈ ಪ್ರದೇಶಗಳೆಲ್ಲವೂ ಏನ್ ಬರ್ತಾವ ನೋಡ್ರಿ, ಅವೆಲ್ಲ ಕಡೆ ಅತಿ ಹೆಚ್ಚು ದಟ್ಟವಾದ ಅರಣ್ಯ ಇರ್ತದ. ಯಾಕಂದ್ರೆ ಎವ್ರಿ ಡೇ ಸಾಯಂಕಾಲ 4 ಗಂಟೆ ಆದ್ರೆ ಸಾಕ ಸೊ ರೈನ್ಫಾಲ್ ಸ್ಟಾರ್ಟ್ಸ್. ಪರಿಸರಣ ವಿಧದ ಮಳೆ ಅಂತ ಕರಿತೀವಿ. ಇಲ್ಲಿ ಉಂಟಾಗೋದು ಕಾಮನಬಿಲ್ಲಿನ ಮಳೆ, ಪರಿಸರಣ ವಿಧದ ಮಳೆ, ಇಂಟರ್ ಟ್ರೋಪಿಕ್ ಕಾನ್ವರ್ಜೆನ್ಸನ್ ಆಗ್ತದೆ ಸರ್. ITCZ ಗಳು ಕೂಡ್ತಾವ. ಇಲ್ಲಿ ITCZ ಗಳು ಕೂಡೋದ್ರಿಂದ ಇಲ್ಲಿ ಜಾಸ್ತಿ ಮಳೆ ಆಗ್ತದ. ಅದೇ ಮ್ಯಾಲ್ ಶಿಫ್ಟ್ ಹಾಕೋದ್ ಬಂದಂಗ ಜೂನ್ಕ ಇಲ್ಲಿ ಮಳೆ ಆಗ್ತದ.
ಸೊ ಇಲ್ಲೊಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಅವಾಗ. ಬಟ್ ಇಲ್ಲಂತೂ ಎವ್ರಿ ಡೇ ಮಳೆ ಆಗ್ತದ ಅಂತ ನೋಡ್ತೀವಿ. ಸರ್ ಸೂರ್ಯನ ನೇರ ಕಿರಣಗಳು ಇಲ್ಲಿ ಬೀಳೋದ್ರಿಂದ ಬಿಸಿಲು ಜಾಸ್ತಿ ಮಳೆ ಜಾಸ್ತಿ. ಎಲ್ಲಿ ಬಿಸಿಲು ಜಾಸ್ತಿ ಮಳೆ ಜಾಸ್ತಿ ಇರ್ತದ ಅಲ್ಲಿ ಮಣ್ಣು ಫಲವತ್ತಾಗ್ತದ. ಏನಾಗ್ತದ? ಮಣ್ಣು ಫಲವತ್ತಾಗ್ತದ. ಮಣ್ಣು ಫಲವತ್ತಾಯ್ತು ಅಂತಂದಾಗ ಸೊ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೀತದ, ಸಸ್ಯವರ್ಗ ಚೆನ್ನಾಗಿ ಹುಡುತ್ತದ, ಅಲ್ಲೊಂದು ಎಕೋಸಿಸ್ಟಮ್ ಚೆನ್ನಾಗಿ ಆಗ್ತದ. ಎಲ್ಲಿ ಎಕೋಸಿಸ್ಟಮ್ ಚೆನ್ನಾಗತ್ತ ಅಲ್ಲಿ ಪ್ರಾಣಿಗಳು ವಲಸೆ ಬರ್ತಾವ. ಸಿಂಪಲ್ ಗೊತ್ತಿಲ್ಲ ನಿಮ್ಗೆ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲದಪ್ಪ ಅಂತ ಕೇಳಿದ್ರೆ ಸೊ ಈ ಗಂಗಾ ಬೆಲ್ಟ್ನಾಗ ಅದ ಅಂತ ಹೇಳ್ತೀವಿ ಸರ್. ಗಂಗಾ ಮತ್ತು ಯಮುನಾ ನದಿ ಬೆಲ್ಟ್ ಅಲ್ಲಿ ಇಲ್ಲಿ ಜಾಸ್ತಿ ಅದಾವ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಸಮೃದ್ಧವಾದ ಮೆಕ್ಕಲು ಮಣ್ಣಿದೆ, ಅಲುವಿಲಿಯಂ ಸಾಯಿಲ್ ಇದೆ. ಅಲ್ಲಿ ಹಿಂದೆ ನಾಗರಿಕತೆಗಳೆಲ್ಲ ಎಲ್ಲಿದ್ದು ನೋಡ್ರಿ, ನದಿ ಬಯಲು ಪ್ರದೇಶಗಳಲ್ಲೆಲ್ಲ ನಾಗರಿಕತೆಗಳಿದ್ದು. ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಹೇಳಿ ಯಾವನ ಈ ಎರಡು ನದಿಗಳ ವರಪ್ರಸಾದವೇ ಮೆಸೊಪೊಟಮಿಯಾ ನಾಗರಿಕತೆ ಅಂತ ಕರಿತೀವಿ. ನೈಲ್ ನದಿಯ ವರಪ್ರಸಾದವೇ ಈಜಿಪ್ಟ್ ನಾಗರಿಕತೆ. ಹ್ಯಾಂಗ್ ಹೋ ಮತ್ತು ಯಾಂಗ್ ಸೆಕೆ ಯಾಂಗ್ ನದಿಗಳ ವರಪ್ರಸಾದವೇ ಚೀನಾ ನಾಗರಿಕತೆ. ನಮ್ಮ ಸಪ್ತ ಸಿಂಧು ನದಿ ನಾಗರಿಕತೆ ಅಂತ ಕರಿತೀವಿ. ಅಥವಾ ಈ ಒಂದು ಹರಪ್ಪ ಮತ್ತು ಮೆಹೆಂಜೋದಾರೋ ಅಂತ ಏನ್ ಕರಿತೀವಿ ನಾಗರಿಕತೆ, ಸೊ ಅದು ಕೂಡ ಎಲ್ಲಿತ್ತು? ಸಪ್ತ ಸಿಂಧು ನದಿಗಳ ಬಯಲಿತ್ತು. ಅದು ಬಿಟ್ಟರೆ ಗಂಗಾ ಬೆಲ್ಟ್ ನಾಗರಿಕತೆ ಅಂದ್ರೆ ಹರಪ್ಪ ನಂತರದ ನಾಗರಿಕತೆ ಅಂತ ಕರಿತೀವಿ ಸರ್. ಗಂಗಾ ಬೆಲ್ಟ್ ನಾಗರಿಕತೆ ಅಂತ, ಗಂಗಾ ನದಿಯ ಸೊ ನಾಗರಿಕತೆ ಅಂತ ಕರಿತೀವಿ. ಸೊ ಈ ರೀತಿ ನಾಗರಿಕತೆಗಳು ನೋಡ್ರಿ, ಅಥವಾ ಹಿಂದೆ ಪುರಾತನ ಸೈಟ್ಗಳು ಕಂಡು ಬರ್ತಾವ ನೋಡ್ರಿ. ಆ ನಾಗರಿಕತೆಗೆ ನಂಬಲ್ಲಿ ಏನು ಹರಪ್ಪ ಸೈಟ್ ಇದ್ದಾಗ, ಹರಪ್ಪ ನಾಗರಿಕತೆ ಇದ್ದಾಗ ಇಲ್ಲಿ ನಂಬಲ್ಲಿ ಏನಾರ ಸಿಗ್ತಾವ ನೋಡ್ರಿ, ಆವತ್ತಿನ ಎವಿಡೆನ್ಸ್ ಗಳು ಸಿಗ್ತಾವ ನೋಡ್ರಿ. ಅವೆಲ್ಲ ನದಿ ದಂಡೆ ಮೇಲೆ ಇದ್ದು ನೋಡ್ರಿ. ಯಾಕಂದ್ರೆ ನದಿ ಫಲವತ್ತಾದ ಮಣ್ಣು ತಂದು ಬಿಡ್ತಿತ್ತು. ಸೊ ಅಲ್ಲಿ ನೀರಿನ ವ್ಯವಸ್ಥೆ ಇರ್ತಿತ್ತು, ಹಂಗಾಗಿ ಅಲ್ಲಿ ಜನಜೀವನ ಜಾಸ್ತಿ ಇರ್ತಿತ್ತು. ಅಲ್ಲೊಂದು ಎಕೋಸಿಸ್ಟಮ್ ಚೆನ್ನಾಗಿರುತ್ತೆ. ಎಲ್ಲಿ ನೀರು ಇರುತ್ತೋ ಅಲ್ಲೊಂದು ಎಕೋಸಿಸ್ಟಮ್ ಚೆನ್ನಾಗಿರುತ್ತೆ. ಎಲ್ಲಿ ಮಳೆ ಆಗುತ್ತೆ ಅಲ್ಲಿ ಮಣ್ಣು ಚೆನ್ನಾಗಿರುತ್ತೆ. ಎಲ್ಲಿ ಬಿಸಿಲು ಮಳೆ ಮಣ್ಣು ಆಗ್ತದ ಅಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿರುತ್ತೆ. ಜೀವ ಸಂಕುಲಕ್ಕೆ ಅನುಕೂಲಕರವಾದ ವಾತಾವರಣ. ಹಂಗಾಗಿ ನಾನು ಹೇಳಿದ್ದೆ ಈ ರೀತಿ. ಸೊ ಈ ರೀತಿ ಒಂದು ಚಾರ್ಟ್ ಕೊಟ್ಟಿದ್ದೆ ನೋಡ್ರಿ ಆಗ್ಲೇನೆ. ಮ್ಯಾಲೋದ ಪಾಪ್ಯುಲೇಷನ್ ಕಡಿಮೆ ಆಗ್ತದ ಮತ್ತು ಏನ್ ಕಡಿಮೆ ಆಗ್ತದ ಹೇಳಿದೆ? ಡೈವರ್ಸಿಟಿ ಕಡಿಮೆ ಆಗ್ತದ. ಅತಿ ಮ್ಯಾಲೋರಿ ಸ್ನೋ ಲೆಪರ್ಡ್, ಸ್ನೋ ಡಾಗ್, ಒಂದೇ ರೀತಿ ನಾಯಿ ಇರ್ತಾವ. ನಂಬಲ್ಲಿ ನೋಡ್ರಿ ನಾಯಿಗಳು ಇರ್ತಾವ, ಒಂದೇ ರೀತಿ ಪಕ್ಷಿಗಳು ಇರ್ತಾವ. ಅಲ್ಲಿ ಮುಂದೋದಂಗ ನಮ್ಮಲ್ಲಿ ಎಷ್ಟು ವಿಧದ ಪಕ್ಷಿಗಳದಾವ ನೋಡ್ರಿ. ನೀವೇ ಸಿಂಪಲ್ ಆಗಿ ಈ ಕಡೆ ರಷ್ಯಾ, ಉಕ್ರೇನ್, ಕೆನಡಾ ಈ ಕಡೆ ದೇಶದ ಜನಸಂಖ್ಯೆಯನ್ನ ನೋಡ್ರಿ. ಇಲ್ಲಿ ಚೀನಾ ಕೊರಿಯಾ ಪಕ್ಕದಾಗ, ಚೀನಾ ಕೊರಿಯಾ ರಾಷ್ಟ್ರಗಳಲ್ಲಿ ಸೇಮ್ ಒಂದು 10 ಮಂದಿ ನಿಂದಿರ್ತೀವಿ, ಸೇಮ್ ಕಾಣ್ತಾವ ಸರ್ ನಂಬಲ್ಲಿ. ಆದ್ರೆ ನಾವು ಸೌತ್ ಕರ್ನಾಟಕದವ್ರು, ಸೌತ್ ಇಂಡಿಯಾದವ್ರು ನೋಡ್ರಿ, ಇಲ್ಲಿ ಕರ್ನಾಟಕ, ಕೇರಳ, ತಮಿಳ್ನಾಡು ಹೋರಿ, ಒಬ್ರು ಮೂಗ, ಒಬ್ರು ಕಣ್ಣ, ಒಬ್ರು ಇದು ಏನ್ರ ಸ್ವಲ್ಪ ಹೋಲಿಕೆ ಆಗ್ತವೆ ನೋಡ್ರಿ. ಆಗಲ್ಲ. ಯಾಕಂದ್ರ ಡೈವರ್ಸಿಟಿಗಳು ಕಡಿಮೆ. ನಿಮ್ ಡೈವರ್ಸಿಟಿ ಅಂತ ಒಂದ ಬರ್ತಾವ ವೈವಿಧ್ಯತೆ ಅಂದಾಗ. ವೈವಿಧ್ಯತೆಯಲ್ಲಿ ತಳಿ ವೈವಿಧ್ಯತೆನೂ ಬೇರೆ ಬರ್ತದ, ಮತ್ತ ಫಿಸಿಕಲ್ ಕಾನ್ಸೆಪ್ಟ್ಗಳೇನ್ ಬರ್ತಾವ ನೋಡ್ರಿ. ಅಂದ್ರ ಪ್ರಭೇದ ವೈವಿಧ್ಯತೆ, ತಳಿ ವೈವಿಧ್ಯತೆ, ಪ್ರಭೇದ ವೈವಿಧ್ಯತೆ. ಸೊ ಆ ಕಾನ್ಸೆಪ್ಟ್ ಗಳನ್ನ ನಾವು ಅಲ್ಲಿ ನೋಡ್ಕೊಂಡಾಗ ಗೊತ್ತಾಗ್ತದ ಯಾಕೆ ಈ ರೀತಿ ಪ್ರಭಾವ ಬೀರ್ತಾವ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಸಿಂಪಲ್ ಆಗಿ ಈ ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ಕೊತ ಹೋಗ್ತೀವಿ. ಇಲ್ಲಿ ತಾಪಮಾನ, ಮಣ್ಣು, ಅಜೈವಿಕ ಘಟಕಗಳೇ ನಾ ಹೇಳಕತ್ತೀನಿ ಇಷ್ಟತನ. ಈ ಅಜೈವಿಕ ಘಟಕಗಳೇ ಜೈವಿಕದ ಮೇಲೆ ಪ್ರಭಾವ ಬೀರ್ತಾವ ಅಂತ ನೋಡ್ತೀವಿ ಸರ್. ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಇನ್ನ ನೆಕ್ಸ್ಟ್ ಒಂದು ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಯಾವುದು ಅಂದ್ರೆ ಮಣ್ಣಿನ ಸವಕಳಿ ಅರ್ಥ. ಸರ್ ಮಣ್ಣು ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿ, ಪೆಡಾಲಜಿ ಅಂತ ಕರಿತೀವಿ ಮಣ್ಣನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ. ಮಣ್ಣು ಅಂದ್ರೆ ಶಿಲೆಗಳ ಶೀತಲೀಕರಣದಿಂದ ಉಂಟಾದ ಸೂಕ್ಷ್ಮ ಚೂರು. ಶಿಲೆಗಳೇ ಶೀತಲಗೊಂಡು, ಜೈವಿಕ ಪ್ರಕ್ರಿಯೆಗಳ ಮೂಲಕ ಶೀತಲಗೊಂಡು, ಅಜೈವಿಕ ಪ್ರಕ್ರಿಯೆಗಳ ಮೂಲಕ ಶಿಥಿಲಗೊಂಡು ಏನಾಗಿದೆ? ಮಣ್ಣಿನ ರಚನೆಗಳು ಗೊಂಡಿವೆ. ಶಿಲೆಗಳ ಶೀತಲೀಕರಣದಿಂದ, ನಗ್ನೀಕರಣದಿಂದ ಮಣ್ಣಿನ ರಚನೆ ಆಗತ್ತೆ. ಆ ಮಣ್ಣು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಆ ಯಾವ ಶಿಲೆಯಿಂದ ಶೀತಲೀಕರಣಗೊಂಡಿರುತ್ತೋ ಆ ಕಂಪೋನೆಂಟ್ಗಳೇ ಆ ಮಣ್ಣಲ್ಲಿ ಜಾಸ್ತಿ ಬಂದಿರ್ತವೆ. ಅದ್ರಾಗ ಆ ಮೇಲ್ಪದರ ಮಣ್ಣು ಅಂತ ಏನ್ ಬರುತ್ತೆ ನೋಡ್ರಿ, ಹ್ಯೂಮಸ್ ಮಣ್ಣು ಅಂತ ಕರಿತೀವಿ. ನಾವೇನು ದಿನನಿತ್ಯದ ಪ್ರಕ್ರಿಯೆಗಳು ಮಾಡ್ತೀವಿ ನೋಡ್ರಿ, ಪ್ರಾಣಿಗಳೇನ್ ಮಾಡ್ತಾವ ಅಥವಾ ಈ ಸಸ್ಯಗಳೆಲ್ಲ ಕೊಳೆತ ಭಾಗಗಳೆಲ್ಲ ಬಿದ್ದಿರ್ತವ ನೋಡ್ರಿ, ಆ ಮೇಲ್ಪದರ ಹಿಂಗ್ ಮಣ್ಣು ತಗೊಂಡ್ ನೋಡ್ರಿ, ಅದ್ರೊಳಗ ಸಣ್ಣ ಸಣ್ಣ ಏನಿರ್ತಾವ, ಕಾಗದ ಚೂರ, ಅದು ಕಡ್ಡಿ ಕಸ ಅವೆಲ್ಲ ಇರ್ತಾವ ಸರ್. ಅದನ್ನ ಹ್ಯೂಮಸ್ ಮಣ್ಣು ಅಂತ ಕರಿತೀವಿ. ಅದ್ರೊಳಗೆ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ಮಣ್ಣಿನ ವರ್ಗೀಕರಣ ಮಾಡ್ಕೊಂಡ್ ಬಂದಾಗ ಆ ರೀತಿ ನೋಡ್ತೀವಿ. ಅತಿ ಮೇಲ್ಪದರ ಮಣ್ಣು ಹ್ಯೂಮಸ್ ಮಣ್ಣಾಗಿರುತ್ತೆ. ಮಣ್ಣಿನ ಸವಕಳಿ ಅರ್ಥ ಅಂತ ನಾನು ಸರ್. ಮಣ್ಣು ಅಂದ್ರೆ ಏನು? ಸೊ ಅದು ಯಾಕೆ ಸವಕಳಿ ಆಗತ್ತೆ ಅಂತಂದ್ರೆ, ಯಾವಾಗ ಮಣ್ಣಿಗೆ ಸಸ್ಯವರ್ಗದ ಇದು ಇರ್ತದ, ಈ ಒಂದು ಸಸ್ಯಗಳ ಜೊತೆಗೆ ಅದ್ರ ನಂಟಿರುತ್ತೋ ಅಲ್ಲಿ ತನಕ ಅದು ಸವಕಳಿಗೊಳ್ಳಲ್ಲ ರೀ. ಯಾವಾಗ ನಾವು ಡಿಫಾರೆಸ್ಟೈಸೇಷನ್ ಮಾಡ್ಲಾಕ್ ಚಾಲು ಮಾಡ್ತೇವೆ, ಗಿಡಗಳನ್ನ ಕಡಿಯೋದು ಅಥವಾ ಗ್ರೇಸ್ ಮಾಡಿಸೋದು, ಸಿಕ್ಕಾಪಟ್ಟೆ ದನಗಳನ್ನ ಮೈಸೋದು, ಸೊ ಹೊಟ್ಟೆ ಹುಲ್ಲು ಬೆಳೆಸೋದಿಲ್ಲ,
ಈ ರೀತಿ ಆಯ್ತು ಅಂದಾಗ ಏನಾಗ್ತದ, ಮಣ್ಣಿನ ಸವಕಳಿ ಬರ್ತದ. ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ತಡೆಗಟ್ಟುವ ವಿಧಾನಗಳು ಬರ್ತವೆ. ಬಿತ್ತನೆ ಮಾಡುವಾಗ ಹೆಂಗ್ ಮಾಡ್ಬೇಕು, ಮೆಟ್ಟಿಲು, ಸೊ ಏನಂದ್ರ ಕೃಷಿ ಪದ್ಧತಿ ಅಂದ್ರೆ ಏನು, ಅದ ರೀತಿ ಮಾಡೋದ್ರಿಂದ, ಅಥವಾ ಬದುಗಳು ಒಡ್ಡುಗಳನ್ನು ಹಾಕುವ ಮೂಲಕ ಹೊಲಗಳಿಗೆ ಏನಂದ್ರೆ ನೀರಿನ ಮಣ್ಣಿನ ಸವಕಳಿಯನ್ನ ತಡೆಯೋದು. ಸೊ ಈ ರೀತಿ ಮಣ್ಣಿನ ಸವಕಳಿಯನ್ನ ತಡೆಯುವ ವಿಧಾನಗಳು ಬರ್ತವೆ. ಅವುಗಳನ್ನ ನಾವು ಏನ್ ಮಾಡೋಣ, ಇಲ್ಲಿ ನೋಡೋಣ. ಮಣ್ಣಿನ ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ಬೇಕು, ಸೊ ಅವು ಬರ್ತವೆ ವಿಧಾನಗಳು, ಪರಿಣಾಮಗಳು ಮತ್ತು ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಅಂತ ನೋಡ್ತೀವಿ. ಸಾಕಷ್ಟು ವಿಧಾನಗಳು ಬರ್ತವೆ. ಸೊ ಆ ವಿಧಾನಗಳು, ಪ್ರತಿಯೊಂದು ವಿಧಾನಗಳನ್ನ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಮಾಲಿನ್ಯ ಅಂದಾಗ ಮಾಲಿನ್ಯದ ಅರ್ಥ ವಿಧಗಳು ನೋಡ್ರಿ. ಮಾಲಿನ್ಯದ ಅರ್ಥ ವಿಧಗಳು ನಿಮ್ಗೆ ಗೊತ್ತಿರಲಿ. ಪೊಲ್ಯೂಷನ್ ಅಂದಾಗ ಮಾನವನ ಹಸ್ತಕ್ಷೇಪದಿಂದ ಅನ್ನೋ ಒಂದು ವರ್ಡ್ ಬರಿಬೇಕು ಸರ್ ನೀವು ಯಾವತ್ತೂ. ಪೊಲ್ಯೂಷನ್ ತಂತಾನೇನೋ ಆಗ್ತಿರ್ತದ, ನ್ಯಾಚುರಲಿ ಆಗ್ತದ, ನ್ಯಾಚುರಲಿ ತಂತಾನ ಮತ್ತೆ ಹೊಳ್ಳಿ ಏನ್ ಮಾಡ್ತದ, ಡೆವಲಪ್ಮೆಂಟ್ ಮಾಡ್ಕೋತಿರ್ತದ. ಆದ್ರೆ ಮಾನವನ ಹಸ್ತಕ್ಷೇಪದಿಂದಾಗಿ ಉಂಟಾಗುವಂತ ಪರಿಸರದಲ್ಲಿನ ವ್ಯತ್ಯಾಸಗಳನ್ನ ನಾವು ಏನ್ ಕರಿತೀವಿ, ಪರಿಸರ ಹಾಳಾಗುವಿಕೆ ಅಥವಾ ಮಾಲಿನ್ಯ ಅಂತ ಕರಿತೇವೆ ಸರ್. ಮಾಲಿನ್ಯ ಅಂತಂದ್ರೆ ಮನುಷ್ಯನ ಹಸ್ತಕ್ಷೇಪದಿಂದ ಉಂಟಾಗ್ಬೇಕದ, ನಮ್ಮಿಂದ ಆಯ್ತಂದ್ರೆ ಅದನ್ನ ಮಾಲಿನ್ಯ ಅಂತ ಕರಿತೀವಿ. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಈಗ ನೋಡ್ರಿ, ಅರ್ತ್ ಏನಂದ್ರ ಇದು ಆಗ್ತದ, ಏನು ಈ ಒಂದು ವಾಲ್ಕ್ಯಾನಿಕ್ ಎರಪ್ಟ್ ಆಗ್ತದ, ಅದರಿಂದ ಸಲ್ಫರ್ ಡೈಆಕ್ಸೈಡ್ ಹೊರ ಬರ್ತದ, ಅದರಿಂದ ಆಸಿಡ್ ರೈನ್ ಆಗ್ತದ, ಅದು ಪರಿಸರ ಮಾಲಿನ್ಯ ಅಂತ ಅನ್ನಲ್ಲ. ನಾವು ಕಲ್ಲಿದ್ದಲಿ ಸುಟ್ಟೇವಂದ್ರ, ಸೊ ಅದರಿಂದ ಗ್ಯಾಸ್ ಹೋಗಿ ಬಂದು ಅದರಿಂದ ಏನಂದ್ರ ಸಲ್ಫೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲಗಳು ಕೂಡ್ಕೊಂಡು ಆಸಿಡ್ ರೈನ್ ಆಯ್ತಂದ್ರ ಅದು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಕಾಳ್ಗಿಚ್ಚಾಗ್ತದೆ, ಅದರಿಂದ ನೈಟ್ರಿಕ್ ಆಮ್ಲಗಳು ಉತ್ಪತ್ತಿ ಆಗ್ತವೆ, ಸೊ ಅದರಿಂದ ಆಗ್ತಕ್ಕಂಥ ಮಾಲಿನ್ಯ ಅನ್ನಲ್ಲ. ಕಾಳ್ಗಿಚ್ಚಾಗ್ತದೆ, ಒಂದಕ್ಕೊಂದು ಅರಣ್ಯಗಳು ಸುಟ್ಟು ಹೋಗ್ತವೆ, ಅದರಿಂದ ಬೂದಿ ಬರುತ್ತೆ ಅಥವಾ ಹೊಗೆ ಬರುತ್ತೆ, ಇಂಗಾಲ ಡೈಆಕ್ಸೈಡ್ ಬರುತ್ತೆ, ಅದನ್ನ ಅನ್ನಲ್ಲ. ನಾವು ಒಯ್ದು ಬೆಂಕಿ ಹಚ್ಚಿದೇವು ಅಂತಂದ್ರ ಅದಕ್ಕೆ ಅನ್ಬೋದು ನೋಡಿ ಸರ್, ಪರಿಸರ ಮಾಲಿನ್ಯ ಅಂತ. ಸೊ ಮಾಲಿನ್ಯ ಅಂದಾಗ ಗೊತ್ತಿರಲಿ, ಸೊ ಮಾನವನ ಹಸ್ತಕ್ಷೇಪದಿಂದ ಉಂಟಾಗುವಂತ ಪರಿಸರದ ವ್ಯತ್ಯಾಸಗಳನ್ನ ಮಾಲಿನ್ಯ ಅಂತ ಕರಿತೀವಿ ಸರ್. ಇಲ್ಲಿ ಯಾವ್ಯಾವ ಮಾಲಿನ್ಯಗಳ ಬಗ್ಗೆ ಕೊಟ್ಟಂದ್ರ ವಿಧಗಳು ಸರ, ಸಾಕಷ್ಟು ವಿಧಗಳು ಬರ್ತವ ಮಾಲಿನ್ಯದಲ್ಲಿ. ಗಾಳಿ ಮಾಲಿನ್ಯ ಅಂದಾಗ ನಿಮ್ಗೆ ಗೊತ್ತಿರಲಿ, ಗಾಳಿಯಲ್ಲಿ ಸೊ ಏನಾಗ್ತದ, ಈ ಒಂದು ಗಾಳಿ ಮಲಿನ ಆಗೋದ್ರಿಂದ ಸಲ್ಫರ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಅದು ನೀರಿನ ಇದರಲ್ಲಿ ಸೇರ್ಕೊಳ್ಳೋದ್ರಿಂದ ನೋಡ್ರಿ, SO2 ಪ್ಲಸ್ NO ಸೇರ್ಕೊಳ್ಳೋದ್ರಿಂದ ಆಮ್ಲ ಮಳೆ ಆಗತ್ತೆ, ಆಸಿಡ್ ರೈನ್ ಆಗತ್ತೆ, ಬೆಂಕಿ ಮಳೆ ಅಂತ ಕರಿತೀವಿ. ಮತ್ತೆ ಸೊ ಈ ತಾಪಮಾನ ಏರಿಕೆ ಆಗತ್ತೆ ಪರಿಸರ ಮಾಲಿನ್ಯದಿಂದ, ತಾಪಮಾನ ಏರಿಕೆ ಅಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. CH4 ಮೀಥೇನ್ ಅಂತಕ್ಕಂಥದ್ದು, ಮತ್ತೆ CO2, ಮತ್ತೆ ಯಾವ ಅಂತಂದ್ರೆ ಈ ಒಂದು N2O ನೈಟ್ರಸ್ ಆಕ್ಸೈಡ್, ನಗಿಸುವ ಅನಿಲ, ಸೊ ಇವುಗಳು ಬರ್ತವೆ. ವಾಟರ್ ವೇಪರ್ ಬರುತ್ತೆ, ಓಜೋನ್ ಬರುತ್ತೆ, O3. ಸೊ ಇವುಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಈ ಒಂದು ವಾತಾವರಣದಲ್ಲಿನ UV ಕಿರಣಗಳನ್ನು ಹಿಡಿದಿಟ್ಕೊಂಡು ಟೆಂಪರೇಚರ್ನ ರೈಸ್ ಮಾಡ್ತವೆ. ಟೆಂಪರೇಚರ್ನ ರೈಸ್ ಮಾಡಿ ಏನ್ ಮಾಡ್ತಾವೆ, ಗ್ಲೋಬಲ್ ವಾರ್ಮಿಂಗ್ ಅನ್ನ ಮಾಡ್ತವೆ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಮಾಡ್ತವೆ. ಸೊ ಇನ್ನ ಸಾಕಷ್ಟು CFC ಬರ್ತದೆ, CFC ಬರುತ್ತೆ. ಹೀಗೆ ಸಾಕಷ್ಟು ಅಂಶಗಳು ಏನಾಗ್ತವೆ, ಇವುಗಳು ವಾತಾವರಣದಲ್ಲಿ ಸೇರ್ಕೊಳ್ಳೋದ್ರಿಂದ, ಅನಿಲಗಳಲ್ಲಿ ಸೇರ್ಕೊಳ್ಳೋದ್ರಿಂದ ಏನಾಗ್ತದ, ಈ ಒಂದು ಪರಿಸರ ಮಾಲಿನ್ಯ ಆಗಿ ಈ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತದ ಅಂತ ನೋಡ್ತೀವಿ. ಇನ್ನು CFC ಅಲ್ಲಿನ ಅಥವಾ ಬೇರೆ ಅಂಶಗಳಲ್ಲಿನ ಕ್ಲೋರಿನ್ ಕಣಗಳು ಸೇರಿದ್ವು ಅಂತಂದ್ರ ಅವುಗಳಿಂದ ಏನಾಗ್ತದ ಅಂತ ಕೇಳಿದ್ರೆ ಓಜೋನ್ ಡಿಪ್ಲೆಷನ್ ಆಗ್ತದ. ಕ್ಲೋರಿನ್ ಕಣಗಳು ಸೇರ್ಕೊಂಡು ಅಂದ್ರ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರಿತೀವಿ ನೋಡ್ರಿ, ಅದ್ರೊಳಗಿಂದು ಅಥವಾ ಇತರೆ ಯಾವುದೇ ಅಂಶಗಳು ಹೊರಸೂಸುವ ಕ್ಲೋರಿನ್ ಕಣಗಳಿಂದ. ಯಾವ ಕಣ ನೆನ್ಪಿಡ್ಬೇಕು, ಕ್ಲೋರಿನ್ ಕಣ. ಈ ಕ್ಲೋರಿನ್ ಕಣದಿಂದ ಏನಾಗ್ತಂದ್ರ ಓಜೋನ್ ಡಿಫ್ಲೆಕ್ಷನ್ ಆಗ್ತದ, ಓಜೋನ್ ಪದರು ಸವಕೋತ ಹೋಗ್ತದ. ಹಂಗೇಂದ್ರ ಸವಿತು ಅಂದ್ರ ಸೂರ್ಯನಿಂದ ಬರುವ UV ಕಿರಣಗಳು ನೇರವಾಗಿ ಚರ್ಮದ ಮೇಲೆ ಬೀಳ್ತವ, ಚರ್ಮ ಕ್ಯಾನ್ಸರ್ ಬರ್ತದ, ಸ್ಕಿನ್ ಕ್ಯಾನ್ಸರ್ ಬರ್ತದ, ಕಣ್ಣಿನ ಮೇಲೆ ಬಿದ್ರೆ ಕ್ಯಾಟ್ರಾಕ್ಟ್ ಬರ್ತದ. ಸೊ ಈ ರೀತಿ ಆಗ್ತದ, ಇದು ಕೂಡ ಪರಿಸರ ಮಾಲಿನ್ಯ. ಯಾವ ಅನಿಲ ಹೆಚ್ಚಾಗೋದ್ರಿಂದ ಅಂತ ಕೇಳಿದ್ರೆ ವಾತಾವರಣದಲ್ಲಿ ಕ್ಲೋರಿನ್ ಅನಿಲ ಹೆಚ್ಚಾಗೋದ್ರಿಂದ ಅಥವಾ CFC ಕ್ಲೋರೋಫ್ಲೋರೋ ಕಾರ್ಬನ್ ಹೆಚ್ಚಾಗೋದ್ರಿಂದ ಅಂತ ಕರಿತೀವಿ. ಸೊ ಇವುಗಳು ಹೆಚ್ಚಾಗೋದ್ರಿಂದ ಸೊ ಗಾಳಿಯಲ್ಲಿ ಏನಾಗ್ತದ, ಬೇರೆ ಬೇರೆ ಈ ರೀತಿಯ ಮಾಲಿನ್ಯ, ಗಾಳಿ ಮಾಲಿನ್ಯವನ್ನ ನೋಡ್ಕೊಂಡಾಗ ನಾವು ನೋಡ್ಕೊತಾ ಬರೋಣಂತೆ. ಇನ್ನ CO ಅಂತ ಬರುತ್ತೆ, ಗೊತ್ತಿಲ್ಲ ನಿಮ್ಗೆ, CO ಅಂಶ ಇದು ಬಹಳ ವಿಷಕಾರಿ ಅನಿಲ ಸರ್. ಈ ಎಲ್ಲಾ ಅನಿಲಗಳಲ್ಲಿ ಅತಿ ಡೇಂಜರಸ್ ಅನಿಲ ಅಂದ್ರೆ CO ಸರ್. ಇದು ಸೀದಾ ಹಾರ್ಟ್ ಅಟ್ಯಾಕ್ ಮಾಡ್ತದ್ರಿ, ಅತಿ ಅಪಾಯಕಾರಿ ಅನಿಲ CO, ಕಾರ್ಬನ್ ಮೋನೋಆಕ್ಸೈಡ್ ಅಂತ ಕರಿತೀವಿ. ಇದು ಆಸಿಡ್ ಇದ್ದಂಗೆ ಸರ್, ಒಂಥರ ಬಾಡಿ ಒಳಗ್ ಹೋಯ್ತಂದ್ರೆ ಹೊಳಗ್ ಬರಲ್ಲ ಜಲ್ದಿ. ಸ್ಮೋಕ್ ಮಾಡ್ತಾರ ನೋಡ್ರಿ, ಸಿಗರೇಟ್ ಹೊಡಿತಾರಲ್ಲ, ಸಿಗರೇಟ್ ಹೊಡೆಯೋದ್ರಿಂದ ಹೊಗೆ ಬರುತ್ತೆ ನೋಡ್ರಿ, ಆ ಹೊಗೆಯಲ್ಲಿ CO ಅಂಶ ಹೆಚ್ಚಿರುತ್ತೆ. ಅದಕ್ಕೆ ಸಿಗರೇಟ್ ಹೊಡೆಯೋರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರ ಸರ್ ಜಲ್ದಿ.
ಸಿಂಪಲ್ ಕಾನ್ಸೆಪ್ಟ್. ಇದು ಮಾನಸಿಕತೆಗೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನ ತರುತ್ತೆ. ಸಿಟಿ ಜನರಲ್ಲಿ ಅತಿ ಹೆಚ್ಚು ಬಾಧನೆ ಆಗೋದಂದ್ರೆ ಇದೇ ತರ. ಯಾಕಂದ್ರ ಸೊ ನಾವು ಇಂಧನವನ್ನ ಸಮರ್ಪಕವಾಗಿ ನಮ್ ಸರ್ವಿಸ್ ಮಾಡದ ಗಾಡಿ ಹಂಗೆ ಚಲೋ ಇಟ್ಟು ಹೊಡೆದೇವಂದ್ರ ಎಲ್ಲಿ ವಾಹನಗಳು ಜಾಸ್ತಿ ತಿರುಗಾಡ್ತಾವ ನೋಡ್ರಿ, ಅಲ್ಲಿ CO ಹೆಚ್ಚು ಹೊರ ಬರುತ್ತೆ. ಎವರೇಜ್ ಕೊಡಲಾಗಿ ಅವ್ ಗಾಡಿ ಅಂತ ಹೇಳ್ತೀವಿ ನೋಡ್ರಿ, ಅವ್ ಹೊಡೆಯುವಾಗ ಅರ್ಧಂಬರ್ಧ ಸುಟ್ಟು ಇಂಧನ ಹೊರ ಬತ್ತು ಅಂದ್ರೆ CO ಆಗಿ ಹೊರ ಬರುತ್ತೆ ಸರ್. ಆ CO ಸ್ವೀಕಾರ ಮಾಡಿದೆ ಅಂದ್ರೆ ದೇಹ ಬಿಟ್ಟು ಹೊರ ಬರಲ್ಲ, ರಕ್ತದಲ್ಲೇ ಉಳಿದು ಬಿಡ್ತದ. ರಕ್ತದಲ್ಲಿ ಯಾವಾಗ ಆಮ್ಲಜನಕ ಪ್ರಮಾಣ ಕಡಿಮೆ ಆಗಕ್ ಚಾಲು ಮಾಡ್ತಾ ಹಾರ್ಟ್ ಬೀಟ್ ಹೆಚ್ಚು ಬಡ್ಕೊಳಕ್ ಚಾಲು ಮಾಡ್ತದ, ಹಾರ್ಟಿಗೆ ಸಂಬಂಧಿಸಿದ ಡಿಸೀಸ್ ಬರ್ತವೆ. ಬಡ್ಕೊಂಡ್ ನಿಂತೇ ಬಿಡ್ತಾವ, ಅಲ್ಲೇ ಸಾಕು ನನಗಂತೇಳಿ. ಇಲ್ಲ ಸೊ ಮೆದುಳಿಗೆ ಆಕ್ಸಿಜನ್ ಜಾಸ್ತಿ ಬೇಕು, ಆಹಾರ ಜಾಸ್ತಿ ಬೇಕು, ಅವಾಗ ಆಕ್ಸಿಜನ್ ಆಹಾರ ಮೆದುಳಿಗೆ ಜಾಸ್ತಿ ಸಿಗಲ್ಲ, ಅವಾಗ ಮಾನಸಿಕತೆಗೆ ಸಂಬಂಧಿಸಿದ ಕಾಯಿಲೆಗಳು ಚಲೋ ಆಗ್ತಾವಂತ ನೋಡ್ತೀವಿ. CO ಈ ವಾತಾವರಣದಲ್ಲಿರುವ ಯಾವ ಅನಿಲ ಅತ್ಯಂತ ವಿಷಕಾರಿ ಅನಿಲ ಅಂತ ಕೇಳಿದ್ರೆ CO ಹಾಕೋರಿ ಸರ್. ಮತ್ತೆ ನಾವು ಪೆಟ್ರೋಲ್ಗಳಲ್ಲಿ ಬಳಸ್ತಕ್ಕಂಥ ಲೆಡ್ ಅಂಶಗಳು ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗ್ತವ ಪೆಟ್ರೋಲ್ ಅಲ್ಲಿ. ಸೊ ಏನ್ ಮಾಡ್ತೀವಿ, ಟೆಟ್ರಾ ಇಥೈಲ್ ಲೆಡ್ ಅಂತ ಬಳಸ್ತೀವಿ ಸರ್. ಆ ಟೆಟ್ರಾ ಇಥೈಲ್ ಲೆಡ್ ಅಂತಕ್ಕಂಥ ಅಂಶ ಸೊ ನಾವು ಸ್ವೀಕಾರ ಮಾಡೋದ್ರಿಂದ, ಗಾಳಿ ಮೂಲಕ ನಾವು ಸ್ವೀಕಾರ ಮಾಡೋದ್ರಿಂದ ಏನಲ್ಲತ್ತದ, ಕ್ಯಾನ್ಸರ್ ರೋಗ ಬರ್ತಾ ಇದೆ. ಇವೆಲ್ಲ ಗಾಳಿ ಅಂದಾಗ ಗಾಳಿ ಮೂಲಕ ಬರತಕ್ಕಂತ ಸೊ ಡಿಸೀಸ್ಗಳು, ಅವುಗಳ ಬಗ್ಗೆ ನಾವು ನೋಡ್ಕೊಂಡು ಬರ್ತೀವಿ. ಇನ್ನು ನೀರು ಅಂತ ನೋಡ್ತೀವಿ ಸರ್. ನೀರು ಮಾಲಿನ್ಯ ಅಂದಾಗ ನಿಮ್ಗೆ ಗೊತ್ತಿರಲಿ, ದಿನನಿತ್ಯದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಕಷ್ಟು ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡ್ತಾ ಇದೀವಿ. ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಮಾಡ್ತಾ ಇದೀವಿ. ಎಲ್ಲಾ ಫ್ಯಾಕ್ಟ್ರಿಗಳಿಗೂ ನೀರು ಬೇಕು ಸರ್. ಆ ಫ್ಯಾಕ್ಟ್ರಿಗಳಲ್ಲೆಲ್ಲ ಹೊಲಸು ಬಂದು ನದಿ ದಂಡಿಗೆ ಇರ್ತಾವ ನೋಡ್ರಿ ಫ್ಯಾಕ್ಟ್ರಿಗಳೆಲ್ಲ, ಆ ಒಟ್ಟು ಹೊಲಸು ತಗೊಂಡೋಗಿ ನದಿಯ ಬಿಟ್ಬಿಡ್ತೀವಿ, ಆ ನೀರು ಮಾಲಿನ್ಯ ಆಗ್ತದ. ಅದಷ್ಟೇ ಅಲ್ಲ ಸರ, ಆ ನೀರಿನೊಳಗೆ ಸೇರುವಂತ ಕೆಲವು ಅಂಶಗಳು ಅಂತರ್ಜಲದವರೆಗೂ ಇಳಿದು ಅಂತರ್ಜಲ ಮಾಲಿನ್ಯವನ್ನ ಮಾಡ್ತಾ ಇವೆ. ಜಲ ಮಾಲಿನ್ಯ ಮತ್ತು ಅಂತರ್ಜಲ ಮಾಲಿನ್ಯ. ನಾವು ಯೂಸ್ ಮಾಡ್ತಕ್ಕಂಥ ಫರ್ಟಿಲೈಸರ್ಸ್ಗಳು, ಇವೇನು ಗೊಬ್ಬರಗಳು ಯೂಸ್ ಮಾಡ್ತೀವಿ ನೋಡ್ರಿ, ಅವುಗಳು ಕೂಡ ನೀರು ಮಾಲಿನ್ಯತೆ ಕಾರಣ ಆಗ್ತವ. ನಾವು ಯೂಸ್ ಮಾಡ್ತಕ್ಕಂಥ ಈ ಒಂದು ಡಿಟರ್ಜೆಂಟ್ಗಳು ನಿಮ್ಗೆ ಗೊತ್ತಿರ್ಬೇಕು. ಡಿಟರ್ಜೆಂಟ್, ವಾಷಿಂಗ್ ಪೌಡರ್ ನಿರ್ಮಾ, ಡಿಟರ್ಜೆಂಟ್ ಪೌಡರ್ ನಿರ್ಮಾದಿಂದ ಬಂತು ಹಾಲಿನಂತ ಬಿಳುಪು, ಕೇಳ್ತೀರಿ ಸಾಂಗ್. ಅಲ್ಲಿ ಓಪನ್ ಆಗಿ ಹೇಳ್ತಾರ ಅವರು, ಡಿಟರ್ಜೆಂಟ್ ಬಳಸ್ಲತ್ತೀವಿ ಇದ್ರಾಗ ಹೇಳಿ. ಡಿಟರ್ಜೆಂಟ್ ಪೌಡರ್ ನಿರ್ಮಾ ಮಾರ್ಜಕವನ್ನ ಬಳಸ್ತಾರೆ. ಆ ಮಾರ್ಜಕಗಳು ವಿಘಟಕಾರಿಗಳಲ್ಲ. ನೀರಿನೊಳಗೆ ಹೋಗುದು ಅಂದ್ರ ಅಲ್ಲಿರೋ ಜೀವಿಗಳ ತಿಂದ ಅದನ್ನ ವಿಘಟನೆ ಮಾಡ್ತಾವಂತಲ್ಲ. ಸೊ ಆಕಸ್ಮಿಕವಾಗಿ ಜೀವಿಗಳ ದೇಹದೊಳಗೆ ಇವೇನ್ರ ಹೊಕ್ರೆ ಬಯೋಮ್ಯಾಗ್ನಿಫಿಕೇಶನ್ ಆಗ್ತದ, ಜೈವಿಕ ಸಂವರ್ಧನೆ ಆಗ್ತದ. ಆಗ ಏನಾಗ್ತದ ಅಂತ ಕೇಳಿದ್ರೆ, ಸೊ ನಿಮ್ಗೆ ಗೊತ್ತಿರ್ಲಿ, ಡಿಟರ್ಜೆಂಟ್ ಹಾಕಿ ಬಟ್ಟೆ ತೊಳೆದು ನೀರೆಲ್ಲ ಗ್ರೀನ್ ಆಗಿರ್ತಾವ ನೋಡ್ರಿ, ಅಲ್ಗೈ ಬೂಮ್ ಆಗ್ತದ. ನೀರು ಮಾಲಿನ್ಯ ಆಗಿ ಏನಾಗ್ತದ, ಶೈಬಲಗಳ ಸ್ಫೋಟ ಆಗ್ತದ, ಅಲ್ಗೈ ಬೂಮ್ ಆಗ್ತದ. ಸೊ ಈ ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ಕೊತಾ ಬರೋಣ ಅಂತ. ಮತ್ತೆ ಯೂಟ್ರಿಫಿಕೇಶನ್ ಪ್ರಕ್ರಿಯೆ ಅಂತ ಬರ್ತದೆ. ಆ ಯೂಟ್ರಿಫಿಕೇಶನ್ ಪ್ರಕ್ರಿಯೆ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ಸಾರಜನಕದ ಅಂಶಗಳು ಸೇರ್ಕೊಂಡು ಒಂದೇ ಕಡೆ ಜಮಾ ಆಗ್ಬಿಟ್ರೆ ಅಲ್ಲಿ ಸಾರಜನಕದ ಸ್ಥಿರೀಕರಣ ನಡೀತದ. ಅದರಿಂದ ಆಗ್ತಕ್ಕಂಥ ಎಫೆಕ್ಟಿವ್ಸ್ ಗಳೇನು, ಸೊ ಅವು ನೀರು ಮಾಲಿನ್ಯ ಅಂದಾಗ ನಮ್ಗೆ ಗೊತ್ತಿರುತ್ತೆ. ನಾವು ಕೆಲವೊಂದ್ಸಲ ಏನ್ ಮಾಡ್ತಿದ್ದೆವು, ಈ ಒಂದು DDT ಪೌಡರ್ ಹಾಕ್ತಿದ್ದೇವೆ ಸರ್, ಮಸ್ಕಿಟೋಗಳನ್ನ ಕೊಲ್ಲಕ್ಕ, ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲಕ್ಕ. ಅದು ಕೂಡ ಬಯೋಮ್ಯಾಗ್ನಿಫಿಕೇಶನ್ ಕಾರಣ ಆಗ್ತದ. ಸೊ ಅವುಗಳನ್ನ ಹಾಕ್ಬಾರ್ದು. ಇನ್ನ ಹಾಕ್ತೀನಿ ಅಂದ್ರೆ ಸ್ವಲ್ಪ ಏನಾರ, ಸೊ ಈ ಒಂದು ಬ್ಲೀಚಿಂಗ್ ಪೌಡರ್ ಅಂತ ಬರುತ್ತೆ ನೋಡ್ರಿ, ಅದನ್ನಷ್ಟು ಹಾಕ್ಬೇಕು. DDT ಅನ್ನ ಯಾರು ಬಳಕೆ ಮಾಡಬಾರ್ದು. ಈಗಂತೂ ಬ್ಯಾನೇ ಮಾಡ್ಯಾರ ಸರ್ DDT ಬಳಕೆ ಮಾಡೋದನ್ನ, ಸೊ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಮತ್ತ ನಾವು ಬಟ್ಟೆ ತೊಳೆಯುವಾಗ ಸಾಮಾನ್ಯವಾಗಿ ಸಾಬೂನನ್ನು ಯೂಸ್ ಮಾಡ್ಬೇಕು, ಬಿಟ್ರೆ ಡಿಟರ್ಜೆಂಟ್ ಅನ್ನ ಬಳಕೆ ಮಾಡೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿತಗೊಳಿಸ್ಬೇಕು ಅಂತ ನೋಡ್ತೀವಿ. ಫರ್ಟಿಲೈಸರ್ಸ್ ಗಳನ್ನ ಜಾಸ್ತಿ ಬಳಕೆ ಮಾಡೋದ್ರಿಂದ ನೀರು ಮಲಿನ ಆಗ್ತದ. ಸೊ ಎಷ್ಟು ಸಾಧ್ಯನೋ ಅವುಗಳನ್ನ ಮಾಲಿನ್ಯತೆ ತಡಿಲಕ್ಕೆ ನಾವು ಪ್ರಯತ್ನ ಮಾಡಬೇಕು. ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಹೊಲಸನ್ನ ಸೊ ಡೈರೆಕ್ಟ್ ಆಗಿ ನದಿಗೆ ಬಿಡೋದೆ. ಸೊ ಒಂದ್ ಕಡೆ ಫಿಲ್ಟರ್ ಮಾಡಿ ಅದ್ರೊಳಗಿರ್ತಕ್ಕಂಥ ತ್ಯಾಜ್ಯಗಳನ್ನ ತೆಗೆದು ನೀರಿ ಬಿಡೋದ್ರಿಂದ ಸೊ ಏನಾಗ್ತದ, ನೀರು ಮಾಲಿನ್ಯತೆ ಏನಕ್ಕೆ ನಾವು ಕಡಿಮೆ ಮಾಡಬಹುದು. ನಿಮ್ಗೆ ಗೊತ್ತಿರ್ಲಿ, ಒಂದಾನೊಂದು ಕಾಲದಲ್ಲಿ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಿದ್ದೆವು. ಗಂಗಾ ನದಿ ಜಳಕ ಮಾಡಿಬಿಟ್ರೆ ಎಲ್ಲಾ ರೋಗಗಳು ಹೋಗ್ಬಿಡ್ತಿದ್ವು ಅಂತ. ಇವತ್ತು ಜಳಕ ಮಾಡಿದ್ರೆ ಎಲ್ಲ ಬರಂತ ಪರಿಸ್ಥಿತಿ ಬಂದ್ಬಿಟ್ಟದ, ಅಷ್ಟು ಮಲಿನ ಆಗ್ಬಿಟ್ಟದ ಸರ್ ಗಂಗಾ ನದಿ. ಸೊ ಅಲ್ಲಿ ಹೆಣಗಳು ಒಯ್ದು ಹೆಣಗಳು ಸುಡ್ಲಾಕಿನ ಒಂದು ನಿಗಮ ಮಾಡ್ಕೊಂಡು ಇಟ್ಕೊಂಡ್ರ, ಅಷ್ಟು ಎಲ್ಲ ಹೊಲಸು ಮಾಡ್ಲಾತ್ತಾರ ಅದನ್ನೆಲ್ಲ. ಇಡೀ ನಿಮ್ಗೆ ಗೊತ್ತಿರ್ಲಿ, ಯಮುನಾ ನದಿ ನೀರ್ ಹೆಂಗ್ ಬರ್ತದ ಅಂದ್ರೆ ಗಟರ್ ಮೂರೇ ನೀರ್ ಬಂದಂಗ ಆಗ್ತದ ಸರ್ ಯಮುನಾ ನದಿ ನೀರ್. ಯಾಕಂದ್ರೆ ಈ ಒಂದು ಡೆಲ್ಲಿ ಹಿಡ್ಕೊಂಡು ಎಲ್ಲಾ ಮಲಿನ, ಆಗ್ರಾ ಮಥುರಾ ಇವೆಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸ್ ಗಳು ಅಲ್ಲಿ. ಜೊತೆಗೆ ಆ ಎಲ್ಲಾ ಒಂದು ಸಿಟಿ ನೀರು, ಡ್ರೈನೇಜ್ ನೀರೆಲ್ಲ ಯಮುನಾಕ್ ತಂದು ಕನೆಕ್ಷನ್ ಮಾಡ್ಬಿಟ್ರ ಸರ್. ಯಮುನಾ ನದಿ ಹೆಂಗ ಹರಿತು ಅಂದ್ರ, ಈ ಕೆಲವೊಂದು ನದಿಗಳದವ ಅವು ಡ್ರೈನೇಜ್ ಹರಿಲಿಕ್ಕತ್ತೆ ನದಿ ಇಟ್ಟರ ಅವ್ರು. ಉದಾಹರಣೆಗೆ ನಾನು ಹೈದರಾಬಾದ್ ಹೋಗಿದ್ದೆ ರೀ, ಸಲಾರಾಜಂಗ್ ಮ್ಯೂಸಿಯಂ ಮುಂದೆ ನೋಡ್ತೀನಿ, ಈ ಮ್ಯೂಸಿಯಂ ಒಂದ್ ನದಿ ದಂಡಿಗಿತ್ತಲ್ಲ, ಓದಿದ್ನಲ್ಲ ಅಂತ ಹಿಂಗ್ ಹೊಳ್ಳಿ ನೋಡ್ತೀನಿ, ಸ್ಮೆಲ್ ಬರತ್ತದ. ಗಟ್ರ ದೊಡ್ಡದಂತ ನೋಡ್ತೀನಿ, ಆ ದೊಡ್ಡ ಗಟ್ರೆ ಮೂಸಿ ನದಿ. ಅಲ್ಲಿ ಬ್ಯಾಲ್ ಬರ್ದಾನ ಆನ್ ದ ಬ್ಯಾಂಕ್ ಆಫ್ ಮೂಸಿ ರಿವರ್ ಅಂತ ಹೇಳಿ.
ಹುಚ್ಚಾದೆ ನಾನು ನೋಡಿ. ಅಂದ್ರೆ ಒಂದು ನದಿ ಹಿಂಗ್ ಹರಿತದ ಗಟರ್ ನೀರೇ ಪೂರ್ತಿ ಅಂತ ಹೇಳಿ. ಹಂಗ ಸೊ ಒಂದೊಂದು ನದಿಗಳು ಹೆಂಗದಾವ ಅಂದ್ರ ಅಷ್ಟು ಮಲಿನವಾಗಿ ಹರಿತಾ ಇದೆ. ಇವೆಲ್ಲ ಕಾರಣ ಸೊ ನಾವೇನ್ ನಗರೀಕರಣ ವ್ಯವಸ್ಥೆ ಅಂತ ಮಾಡ್ಕೊತಾ ಇದೀವಲ್ಲ, ಸೊ ಅಥವಾ ಈ ಕೈಗಾರೀಕರಣ ವ್ಯವಸ್ಥೆ ಅಂತ ಏನ್ ಮಾಡ್ಕೊತಾ ಇದೀವಲ್ಲ, ಇದು ಸಂಪೂರ್ಣವಾಗಿ ಪರಿಸರದ ಮೇಲೆ ಅತಿ ಹೆಚ್ಚು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇವೆ ಅಂತ ನೋಡ್ತಾ ಇದೀವಿ. ಸೊ ಅದಾದ ನಂತರ ಮಣ್ಣಿನ ಮಾಲಿನ್ಯ. ನಾ ಹೇಳಿದ್ನಲ್ಲ ಆಗ್ಲೇ, ಫರ್ಟಿಲೈಸರ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಮೈಕ್ರೋಬ್ಸ್ ಗಳು ಏನಾಗ್ತಾವ, ಸತ್ತು ಹೋಗ್ತಾವ ಸರ್. ನೋಡ್ರಿ, ಈ ಒಂದು ರೌಂಡ್ ವರ್ಮ್ ತಗೊಂಡ್ ಅದ್ರ ಮೇಲೆ ಒಂದಿಷ್ಟು ಯೂರಿಯಾ ಗೊಬ್ಬರ ಹಾಕಿಬಿಟ್ರೆ ಅಲ್ಲೇ ಸತ್ ಬಿಡ್ತಾವ ಸರ್. ಎರೆಹುಳು ಅಂತ ಕರಿತೀರಿ ನೋಡು, ಎರೆಹುಳು ಅಂತ ತಗೊಂಡು ಒಂದಿಷ್ಟು ಯೂರಿಯಾ ಗೊಬ್ಬರ ಹಾಕಿ ಸತ್ ಬಿಡ್ತದ. ಅವೆಲ್ಲ ಮೊದಲು ಡಿಕಂಪೋಸ್ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತಿದ್ವು. ಇವತ್ತು ನಾವು ತಿನ್ನೋ ಆಹಾರ ಪದ್ಧತಿ ಹೆಂಗಿದೆ ಅಂತ ಕೇಳಿದ್ರೆ, ಸೊ ಆರ್ಗ್ಯಾನಿಕ್ ಅಂತಕ್ಕಂಥ ಕಾಂಪೋನೆಂಟ್ಸ್ ಹೋಗೇ ಬಿಟ್ಟವ್ ಸರ್ ಮಣ್ಣೊಳಗೆ. ಆರ್ಗ್ಯಾನಿಕ್ ಸಾವಯವ ಅನ್ನೋದೇ ಇಲ್ಲ, ನಿರವಯವ. ಯೂರಿಯಾ ಗೊಬ್ಬರ ಹಾಕಿದೆ, DAP ಹಾಕಿದೆ, ಫಾಸ್ಫೇಟ್ ಹಾಕಿದೆ, ಸೊ ಏನ್ ತೆಗೆದೆ, ಇಳುವರಿ ತೆಗೆದೆ. ಯಾವುದ್ರಲ್ಲಿ ಕಾರ್ಬನ್ ಅಂಶ ಅದ ನೋಡಮ್ ಹೇಳ್ರಿ? ಯಾವುದ್ರಲ್ಲಿ, ಯಾವ ಗೊಬ್ಬರಗಳಲ್ಲಿ? ಯಾವುದು DAP ತೋರಿ ಸರ್, DAP ತೋರಿ, NPK ತೋರಿ, ಯೂರಿಯಾ ತೋರಿ. ಸೊ ಯಾವುದ್ರಲ್ಲೂ ಕಾರ್ಬನ್ ಅಂಶ ಇಲ್ಲ ಸರ್. ಮಣ್ಣಿನಲ್ಲಿ ಕಾರ್ಬನ್ ಮಟ್ಟ ಇರಬೇಕು, ಅದರಿಂದ ಸಸ್ಯಗಳು ಬೆಳಿಬೇಕು. ಅದು ಸಾವಯವ ಆಹಾರ ಆಗ್ತದ. ತಿಂದ್ರ ಆರೋಗ್ಯವಂತರಾಗಿ ನಾವು ಚೆನ್ನಾಗಿ ಬೆಳಿತೀವಿ. ಇವತ್ತು ನೋಡ್ರಿ, ಎಲ್ಲಿ ಕೆಲವೊಂದು ಕಡೆ ಮಾತ್ರ ಇತ್ತೀಚೆಗೆ ಕಾಣ್ಲಾತ್ತವ ಸರ ಸಾವಯವ ಆಹಾರ ಅಂತ ಹೇಳಿ ಬರೀತಾ ಇದಾರೆ ಬೋರ್ಡ್. ಅಲ್ಲ ಸಿಗ್ತಕ್ಕಂಥವೆಲ್ಲ ಸಾವಯವ ಇರ್ತಕ್ಕಂಥ ಒಂದು ವಸ್ತುಗಳು ಸಿಗ್ತಾವ ಅಂತ. ಅಂದ್ರೆ ತಿಪ್ಪೆ ಗೊಬ್ಬರದ ಬೆಳೆದಂತ ವಸ್ತುಗಳು ಅಂತ ನನ್ ಸರ. ಅಂದ್ರೆ ಯೂರಿಯಾ ಗೊಬ್ಬರ, DAP ಯಾವ ಹಾಕಿಲ್ಲ. ಅದಕ್ಕೆ ಏನ್ ಮಾಡಿವಿ, ತಿಪ್ಪೆ ಗೊಬ್ಬರ ಅಥವಾ ಈ ಒಂದು ಎರೆಹುಳು ಗೊಬ್ಬರವನ್ನ ಹಾಕಿ ಇವುಗಳ ಮೂಲಕ ಬೆಳೆದೆವು ಅಂತಂದ್ರೆ ಸಾವಯವ ಆಹಾರ ಅಂತ ಕರಿತೀವಿ ಸರ್. ಅದನ್ನ ನಾವು ತಿಂದ್ರೆ ನಮ್ ದೇಹಕ್ಕ ಚೆನ್ನಾಗಿ ಟೇಸ್ಟು ಇರ್ತದ, ಜೊತೆಗೆ ಒಳ್ಳೆ ಹೆಲ್ತಿ ಆಗಿರ್ತೀವಿ, ಜಾಸ್ತಿ ದಿನ ಬದುಕ್ತೀವಿ ಸರ್. ಯಾಕೆ ಜಲ್ದಿ ಸಾಯ್ತೀವಿ ಅಂದ್ರ, ಹಿಂಗ್ ಯೂರಿಯಾ ಗೊಬ್ಬರ ಹೊಡೆದೇವ್ ಅಂದ್ರೆ 2 ದಿನದಾಗ ಇಟ್ಟು ಹತ್ರ ಬರ್ತಾವ ಬೆಳಿ, ಅದನ್ನ ಕೊಯ್ಕೊಂಡ್ ತಿಂತೀವಿ. ಮತ್ತ ಎಡ್ಡೆದಿಂದ ಬಂದು ತಿಂದ್ರೆ ಮತ್ತೆ ಎಡ್ಡೆದಿಂದ ಹೋಗ್ಬೇಕು ನಾವು. ಅದಕ್ಕೆ ಸೊ ಯಾವತ್ತು ನಾವು ಎಷ್ಟು ಸಾಧ್ಯ ಆಗ್ತದೆ ನಿಮ್ಮ ಮನೆಗಳಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನ ಬೆಂಬಲಿಸಿ. ನಮ್ಮ ದೇಶದಲ್ಲಿ ಸಾವಯವ ಕೃಷಿ ಪದ್ಧತಿ ಸತ್ಯ ಹೊಂಟದ್ರಿ. ಅದಕ್ಕೆ ಮೋದಿ ಪ್ರತಿ ಸಲಾನು ಹೇಳ್ತಿರ್ತಾನೆ, ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳಿ, ಸಾವಯವ ಇದು ಮಾಡ್ರಿ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿ, ಮಣ್ಣಿನ ಫಲವತ್ತತೆಗೆ ಮಣ್ಣಿಗೆ ಜಾಸ್ತಿ ಯೂರಿಯಾ DAP ಗೊಬ್ಬರಗಳನ್ನ ಹಾಕ್ಬಾಡ್ರಿ, ಸಾಧ್ಯ ಆದಷ್ಟು ಬೇವಿನ ಗೊಬ್ಬರ ಬರ್ತಾವ ಅವುಗಳನ್ನ ಹಾಕಿ, ಸಾಧ್ಯ ಆದಷ್ಟು ಈ ಒಂದು ಯಾವ್ದಿದು ಎರೆಹುಳು ಗೊಬ್ಬರವನ್ನ ಬಳಸಿ, ತಿಪ್ಪೆ ಗೊಬ್ಬರವನ್ನ ಬಳಸಿ, ಇವುಗಳನ್ನ ಹೇಳ್ತಾರೆ. ಯಾಕಂತಂದ್ರೆ ಸೊ ಮಣ್ಣಿನ ಫಲವತ್ತತೆ ಉಳ್ಕೋಬೇಕು ಅಂತಂದ್ರೆ ಇವೇ ಗೊಬ್ಬರವನ್ನು ಬಳಸಬೇಕು. ಅದರಲ್ಲಿ ಮೈಕ್ರೋಬ್ಸ್ಗಳು ಹುಟ್ಟುತ್ತವೆ ಸರ್, ಮಣ್ಣೊಳಗೆ ಸೂಕ್ಷ್ಮಾಣು ಬ್ಯಾಕ್ಟೀರಿಯಾಗಳು ಹುಟ್ಟುತ್ತವೆ. ರೈಸೋಬಿಯಂ ಅಂತ ಬ್ಯಾಕ್ಟೀರಿಯಾ ಬರುತ್ತೆ, ಅದು ಆಟೋಮೆಟಿಕ್ ನೈಟ್ರೋಜನ್ ಪ್ರಮಾಣವನ್ನ ಮಣ್ಣಿನಲ್ಲಿ ಹೆಚ್ಚು ಮಾಡ್ತಿರ್ತದ. ಈ ಲೆಗೂಮ್ ಸಸ್ಯಗಳು ಬರ್ತಾವ ನೋಡ್ರಿ, ಸೊ ಅವುಗಳ ಬೇರುಗಳಲ್ಲಿ ಬೆಳೆದು ಆಟೋಮೆಟಿಕ್ ನೈಟ್ರೋಜನ್ ಪ್ರಮಾಣವನ್ನ ಹೆಚ್ಚು ಮಾಡ್ತಿರ್ತಾವ. ಸೊ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಏನಾಗ್ಬಿಡ್ತಾವ, ಗೊಬ್ಬರ ಹಾಕಿದಾಗ ಅಲ್ಲೇ ಸತ್ತೋಗ್ಬಿಡ್ತಾವ. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ಗ್ರೌಂಡ್ ವಾಟರ್ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ನಾವು ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ಮಣ್ಣಿನ ಸೊ ಗಟ್ಟಿತನ ಹೆಚ್ಚಲಾಗ್ತದ್ರಿ. ಮಣ್ಣು ಯಾವಾಗ ಗಟ್ಟಿ ಹಾಕೋತ್ ಹೋಗ್ಬಿಡ್ತು ನೋಡ್ರಿ, ಅವಾಗ ಗ್ರೌಂಡ್ ವಾಟರ್ ಕಡಿಮೆ ಆಗ್ತದ. ನಿಮ್ಗೆ ಗೊತ್ತಿರ್ಲಿ, ಎಲ್ಲಿ ಭತ್ತ ಬೆಳಿತಿರ್ತಾರ 1 ವರ್ಷ 2 ವರ್ಷ ನೀರ್ ಜಾಸ್ತಿ ನಿಂದಿರ್ಸಲ್ಲ ನೋಡ್ರಿ, ಭತ್ತದಾಗ ಆರಾಮ್ ಬೆಳಿತದ. ಆಮೇಲೆ 4-5ನೇ ವರ್ಷಕ್ಕ ಚಂತನ ನೀರ್ ನಿಂದಿರ್ಸಿರ್ತಾರ ಸರ್ ಭತ್ತದ ಗದ್ಯಾಗ. ಮತ್ ಗೊತ್ತಿರ್ಲಿ, ಭತ್ತದ ಗದ್ದೆ ಚಂತ ನೀರ್ ನಿಂದಿರ್ಸ್ತಾರ, ಅಲ್ಲಿ ಎಲ್ಲರ ದಂಡಿ ಬಾವಿ ಹೊಡ್ರಿ, ಒಂದ್ ಹನಿ ನೀರ್ ಬರಲ್ಲ ಸರ್ ಬಾವ್ಯಾಗ. ಯಾಕಂತ ಕೇಳಿದ್ರೆ ಸೊ ಅದು ಭೂಮಿ ಕೆಳಗೆ ಇಳಿಯಲ್ರಿ, 4 ಬಟ್ ಚಂತನ ನಿಂತರು 4 ಬಟ್ ತೊಯ್ದಿರ್ತದ. ಅದಕ್ಕೆ ನೋಡ್ರಿ ಅವರು ಟ್ರ್ಯಾಕ್ಟರ್ ಹೊಡಿಸಾಡಿ ಇದು ಮಾಡಿ ಅಟ್ ನೀರ್ ಇನ್ನೊಂದ್ ಸ್ವಲ್ಪ ಅದು ಹೊಲಸ್ ಒಳಗ್ ಹೋಯ್ತು ಅಂದ್ರೆ ಒಂದ್ ಸ್ವಲ್ಪ ನೀರ್ ಇಳಿತದ ನಂಗ, ಅದು ಭೂಮ್ಯಾಗ ಅಟ್ಟು ಗಟ್ಟಿಯಾಗಿರ್ತದ್ರಿ ಅದು ಮಣ್ಣು ಪೂರ್ತಿ. ಕೆಲವು ವರ್ಷಗಳ ನಂತರ ಏನಾಗ್ತಂದ್ರ ಅಲ್ಲಿ ಭತ್ತ ಬಿಟ್ರೆ ಇನ್ನೊಂದ್ ಬೆಳೆನೇ ಬೆಳೆಯಲ್ಲ ಸರ್ ಅದು. ಯಾಕಂದ್ರ ಆ ಬೇರ್ ಒಳಗ್ ಬಿಡ್ಲಾಕ್ ಸಾಧ್ಯ ಆಗಲ್ಲ. ಈ ತೊಗರಿ ಗಿಗ್ರಿ ಏನಾರ ಹಾಕ್ತೇನೆ ಅಂದ್ರೆ ಬೇರ್ ಒಳಗೆ ಹೋಗಲ್ಲ ಸರ್, ಅಷ್ಟು ಮಣ್ಣು ಗಟ್ಟಿಯಾಗಿರ್ತದ. ಎಷ್ಟು ಮಳಿ ಬರ್ತದ, ಈ ಇದ್ರ ಮೇಲೆ ಡಾಂಬರ್ ರೋಡ್ ಮೇಲೆ ನೀರ್ ಬಿದ್ದಂಗ ಸರ್ ತೊಳ್ಕೊಂಡ್ ಮುಂದೆ ಹೋಗ್ಬಿಡ್ತು, ಒಟ್ಟ ಗ್ರೌಂಡ್ ವಾಟರ್ ಆಗಲ್ಲ. ಅಲ್ಲಿ ದೊಡ್ಡ ಪ್ರಾಬ್ಲಮ್ ಏನಲ್ಲತ್ತಂದ್ರ ಸೊ ಈ ಗೊಬ್ಬರಗಳನ್ನ ಫರ್ಟಿಲೈಸರ್ಸ್ ಅನ್ನ ಜಾಸ್ತಿ ಬಳಕೆ ಮಾಡೋದ್ರಿಂದ ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ಲಾಗತ್ತದ. ಸೊ ಅದು ಕೂಡ ನಮ್ಗೆ ಗೊತ್ತಿರ್ಬೇಕು. ಸೊ ಇನ್ನ ಧ್ವನಿ, ಇತ್ತೀಚಿನ ದಿನಗಳಲ್ಲಿ DJ ಹಚ್ಚೋದು, ಅದು ಹಚ್ಚೋದು, ಇದು ಹಚ್ಚೋದು ಸಿಕ್ಕಾಪಟ್ಟೆ ಅದ ಸರ್. ವಾಹನಗಳ ಕಿರಿಕಿರಿ, ಹಾರಣಗಳು, ಒಬ್ಬನಕಿಂತ ಒಬ್ಬ ಜಾಸ್ತಿ ಹಾರಣ ಹೊಡಿತಿರ್ತಾನ. ಸೊ ಇವುಗಳು ಏನಲ್ಲತ್ತದ, ಧ್ವನಿ ಮಾಲಿನ್ಯ. ಸೊ ಸಾಮಾನ್ಯವಾಗಿ ಧ್ವನಿ ಅಂತಂದ್ರೆ 60ರಿಂದ 65 ಡೆಸಿಬಲ್ ಇರ್ಬೇಕು ಸರ್, 60ರಿಂದ 65 ಡೆಸಿಬಲ್ ಇರಬೇಕು. ಇತ್ತೀಚೆಗೆ ಹೆಂಗಲ್ಲ ಅಂತಂದ್ರ ಹೊರಗೆ ಹೆಜ್ಜೆ ಇಟ್ಬಿಟ್ರೆ ಮಾರ್ಕೆಟ್ದಾಗ 70ರಿಂದ 75 ಡೆಸಿಬಲ್, 80 ಡೆಸಿಬಲ್ ತನಕ ಸೌಂಡ್ ಕೇಳತ್ತೀವಿ ಸರ್. ಇರಿಟೇಷನ್ ಆಗತ್ತದ ಬ್ರೈನ್ಗೆ. ಯಾಕೆ ನಾವು ಜಾತ್ರೆಗಳಿಗೆ ಹೋಗಿ ಬಂದ್ರೆ, ಸಂತೆಗಳಿಗೆ ಹೋಗಿ ಬಂದ್ರ ಹೆಡ್ಯಾಕ್ ಆಗಿಬಿಡ್ತಾವ, ಪಟ್ಟ ಸುಸ್ತಾಗ್ಬಿಡ್ತೀವಿ ನೋಡು 1 ತಾಸು ಹೋಗಿ ಬಂದಾಗ ಅಂತ ಕೇಳಿದ್ರೆ ಧ್ವನಿ ಮಾಲಿನ್ಯ. ಅಲ್ಲೋ ಕಿರಿಕಿರಿ ಸೌಂಡ್ ಕೇಳಿ ಬಂದ್ಬಿಡ್ತೀವಿ ಸರ.
ಇರಿಟೇಷನ್ ಆಗ್ಬಿಡುತ್ತೆ, ಬ್ರೈನ್ಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಡ್ತಾವ ಸರ್. ನಿಜವಾಗ್ಲೂ ಈ ಒಂದು ದಣಿವು ಅನ್ನೋದು ಏನನ್ನ ಸೂಚಿಸುತ್ತೆ ಅಂದ್ರೆ ಮಾನಸಿಕ ಸ್ಥಿತಿಯನ್ನ ಸೂಚಿಸುತ್ತೆ, ದೈಹಿಕ ಅಲ್ಲ. ಈ ದೇಹ ಅನ್ನೋದು ನಮ್ದು ಮಷಿನ್ ಸರ್, ಅದ್ ಕೆಲಸ ಮಾಡ್ತಿರ್ತದೆ, ಹೈರಾಣ ಆಗಲ್ಲ ಹೊಟ್ಟೆ. ಹೈರಾಣ ಅಂತ ಏನ್ ಅನಿಸ್ತದ ನೋಡ್ರಿ, ಇದು ಕಷ್ಟ ಅನಿಸ್ತದ, ಇದು ಸರ್. ಹಾಗಾಗಿ ಈ ಮಾನಸಿಕತೆಗೆ ಕಿರಿಕಿರಿಯನ್ನು ಉಂಟು ಮಾಡೋದೇ ಧ್ವನಿ ಸರ್. ನಮ್ಮಲ್ಲಿ ಧ್ವನಿ ಇದು ಆಗೋದ್ರಿಂದ ನರ್ವಸ್ ಸಿಸ್ಟಮ್ ವೀಕ್ ಆಗ್ತಾ ಇವೆ ನಮ್ದು. ಮನಸ್ಸಿನ ಸಮತೋಲನತೆ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ನಾವು ಪೀಸ್ ಅನ್ನೋದಿಲ್ಲ. ಒಂದ್ ತಾಸು ಹೊಟ್ಟೆ ಏನೂ ಸೌಂಡ್ ಇಲ್ಲಾರ್ದಂಗ ಸ್ವಚ್ಛಂದವಾಗಿರ್ತಕ್ಕಂಥ ಪಕ್ಷಿಗಳ ಸೌಂಡ್ ಅನ್ನ ಕೇಳ್ಬೇಕಂದ್ರ ಅಗ್ದಿ ನಶಿನ 4 ಗಂಟೆಗೆ ಅದು ವಾಕಿಂಗ್ ಹೋಗ್ಬೇಕು ಸರ್. ಒಂದು ಕಾಡಿತ್ತು ಅನ್ಸುತ್ತ, ಅಲ್ಲಿ ಹೋಗಿ ಒಂದ್ ಅರ್ಧ ತಾಸು ಕೂತ್ ಬರ್ರಿ, ನೋಡ್ರಿ ಮನಸ್ಸು ಎಷ್ಟು ಪ್ರಶಾಂತ ಅನ್ಸುತ್ತೆ. ಅದೇ ಒಂದು ಅರ್ಧ ತಾಸು ಸಂಖ್ಯಾ ತಿರುಗಾಡ್ ಬಂದ್ಬಿಡ್ರಿ, ಅಥವಾ ಟ್ರಾಫಿಕ್ ದಾಗ ಹಿಂಗ್ ಹೋಗ್ಬರ್ರಿ, 70 ರಿಂದ 75 ಡೆಸಿಬಲ್ ಸೌಂಡ್, ಸಿಕ್ಕಾಪಟ್ಟೆ ಕಿರಿಕಿರಿ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಸೌಂಡು ಕೂಡ ಜಾಸ್ತಿ ಏನ್ ಬೀಳ್ತದ, ದೇಹದ ಮೇಲೆ ಪ್ರಭಾವ ಬೀರುತ್ತೆ, ಅದು ಮಾಲಿನ್ಯ ಆದಾಗ ಅಂತ ನೋಡ್ತೀವಿ. ಸೊ ಇನ್ನ ವಿಕಿರಣ ಮಾಲಿನ್ಯ ಅಂತ ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಕಡಿಮೆ ಆಗಿತ್ತು ಸ್ವಲ್ಪ, ವಿಕಿರಣ ಮಾಲಿನ್ಯ ಅನ್ನೋದು ಮತ್ತೆ ಹೆಚ್ಚಾಲತ್ತವ ಸರ್. ಯಾಕಂದ್ರೆ ರಷ್ಯಾ ಉಕ್ರೇನ್ ವಾರ, ಅವು ಅಣುಸ್ಥಾವರಗಳ ಮೇಲೆಲ್ಲ ಬಾಂಬ್ ಹಾಕೊಳ್ಳೋದು ಅವು ನಡೆದವ. ಇಲ್ಲಿ ಏನಾಗತ್ತ ಅಂದ್ರ ಈ ಯುರೇನಿಯಂ ಅಂತಕ್ಕಂಥ ವಸ್ತುಗಳನ್ನ, ಯುರೇನಿಯಂ ಅಂತಕ್ಕಂಥ ವಸ್ತುಗಳು ವಿಕಿರಣಶೀಲ ಧಾತುಗಳು, ತಾನೇ ವಿಕಿರಣಗಳನ್ನ ಹೊರಸೂಸ್ತಿರ್ತಾವ. ಅವುಗಳನ್ನ ನಾವು ಒಳ್ಳೇದಕ್ಕೆ ಬಳಕೆ ಮಾಡ್ಕೊಂಡು ಏನ್ ಮಾಡ್ಲಾತಿದೆವು, ಈ ಒಂದು ವಿದ್ಯುತ್ ಅನ್ನ ಪೂರೈಕೆ ಮಾಡ್ಕೋತಾ ಇದ್ದೇವೆ. ಅಂದ್ರೆ ಪರಿಸರ ಸ್ನೇಹಿ ಒಂಥರ, ಅದು ಜಾಸ್ತಿ ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಸೂಸಲ್ಲ, ಅದು ಪರಿಸರ ಸ್ನೇಹಿ ಆಗಿತ್ತು ಒಂಥರ. ಸೊ ಅದನ್ನ ಯೂಸ್ ಮಾಡ್ಕೊಂಡು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ಲಾತಿದ್ವು. ಅದನ್ನ ತಗೊಂಡೆ ಬಾಂಬ್ ಹಾಕಿಸಂದ್ರ ಸೊ ಹಿರೋಸಿಮಾ ನಾಗಾಸಾಕಿ ನಗರಗಳನ್ನ ಸುಟ್ಟು ಹಾಕಿದೆವು. ಫುಕುಸಿಮಾ, ಸೊ ನೋಡ್ರಿ ಅಣುಸ್ಥಾವರ ಸ್ಫೋಟ ಆಗಿ ಅದು ಎಷ್ಟು ಹಾನಿ ಆಯ್ತು ಜಪಾನ್ ದೇಶದಲ್ಲಿ. ಸೊ ಬೇರೆ ಬೇರೆ ದೇಶಗಳ, ನಿನ್ನೆ ನೋಡ್ರಿ ಇರಾನ್ ದೇಶದ ಸೊ ಒಂದಿಷ್ಟು ಅಣುಸ್ಥಾವರಗಳ ಮೇಲೆ ಒಯ್ದು ಬಾಂಬ್ ಹಾಕ್ಯಾರ, ಯಾಕಂದ್ರೆ ಅಲ್ಲೇ ಅಣು ಬಾಂಬ್ ತಯಾರು ಮಾಡ್ಲಾತಿದ್ರು ಇವ್ರು ಅಂತ ಹೇಳಿ. ಸೊ ಈ ರೀತಿ ಅಣುಸ್ಥಾವರಗಳನ್ನು ಗುರಿಯಾಗಿಟ್ಕೊಂಡು ಬಾಂಬ್ ಹಾಕೋದು ಇದು ಮಾಡೋದು ನಡೀತು ಅಂತಂದ್ರೆ ಮುಗೀತು, ಅಲ್ಲಿಗೆ ನಮ್ಗೆ ಗೊತ್ತಿರಲಿ. ಸೊ ಜಗತ್ತೊಂದಿನ ನಾವೇ ತಯಾರು ಮಾಡಿದ ಬಾಂಬ್ಗಳ ಸ್ಫೋಟಗೊಂಡು ನಾವೇ ಕಲಸಾಗ್ತೀವಿ. ಯಾಕಂದ್ರ ಈ ರಷ್ಯಾ ದೇಶ ಹೇಳ್ಕೊತದ, ಅವ್ರ ದೇಶದಲ್ಲಿ ಇರ್ತಕ್ಕಂಥ ಬಾಂಬ್ಗಳಿಂದ ಭೂಮಿಯನ್ನ 7 ಬಾರಿ ಸುಡಬಹುದು ಅಂತ. ಒಂದೇ ದೇಶದಾಗ ಇರೋ ಬಾಂಬ 7 ಭೂಮಿಯನ್ನ ಸುಡಬಹುದು, ಅಷ್ಟು ತಾಕತ್ತಿರ್ತಕ್ಕಂಥ ಬಾಂಬ್ಗಳು ಒಟ್ಟು ಯಾರ ಬಲ್ಲೆವ, ರಷ್ಯಾ ಬಲ್ಲೆವ. ಹೈಯೆಸ್ಟ್ ಅದು ಇರೋದೇ ರಷ್ಯಾ ಬಲ್ ಸರ್. ಎರಡನೇದು ಅಮೆರಿಕ. ಒಂದ್ 7 ರಿಂದ 8 ದೇಶಗಳು ಅಷ್ಟ ಏನಂದೇವ ಅಣುಬಾಂಬ್ಗಳನ್ನ ಹೊಂದಿವಿ ಅಂತ ಹೇಳ್ಕೊಂಡವ. ಇನ್ ಕೆಲವೊಂದು ಹೊಂದಬೇಕಂದು ಬಾಂಬ್ ಹಾಕೋದು ಕೂತೀವಿ, ಹಾಕ್ಬಾರ್ದು, ಅವರು ತಯಾರು ಮಾಡಬಾರ್ದು ಅಂತ ಹೇಳಿ. ತಯಾರು ಮಾಡಿದ ರಾಷ್ಟ್ರಗಳು ಮತ್ತೊಂದು ದೇಶ ತಯಾರು ಮಾಡಬಾರ್ದು ಅಂತ ಸೊ ಸ್ಕೀಮ್ ತಯಾರು ಮಾಡ್ಕೊಂಡು ಕೂತಾನ್ರಿ ಉತ್ತರ ಕೊರಿಯಾದವ. ಅದು ಇರಾನ್ದವ್ರಿಗೆ ಕಮೈನಿಗಳಿಗೆ ಅವಕಾಶ ಕೊಡ್ಲಿಲ್ಲ. ಈ ಬಾಂಬ್ ಹಾಕ್ಲಕತ್ತದ್ದು, ಇದು ಮಾಡ್ಲಕತ್ತದ್ದು, ಈ ಯುದ್ಧ ನಡೆದದ್ದೇ ಟಾರ್ಗೆಟ್ ಏನಂತಂದ್ರ ಸೊ ಅಣು ಅನ್ನ ಹೊಂದಬಾರ್ದು, ಅಣು ಬಾಂಬ್ ಅನ್ನ ಅದು ಹೊಂದಬಾರ್ದು ಅಂತ. ಈ ಅಣು ಬಾಂಬ್ಗಳ ಸ್ಫೋಟದಿಂದ ಏನಾಗ್ತದ, ವಿಕಿರಣ ಮಾಲಿನ್ಯ ಆಗ್ತದ. ಅಲ್ಲಿ ಬರ್ತಕ್ಕಂಥ ಗ್ಯಾಮಾ ರೇ ಅಂತ ಏನ್ ಬರ್ತದ ನೋಡ್ರಿ, ಅದರಿಂದ ಕ್ಯಾನ್ಸರ್ ರೋಗ ಬರುತ್ತೆ, ಅಥವಾ ವ್ಯಕ್ತಿಗಳು ಸಾಯುವಂತ ಸಂಭವನೀಯತೆ ಇರುತ್ತೆ, ಅಥವಾ ಹುಟ್ಟೋ ಮಕ್ಕಳೆಲ್ಲ ಅಂಗವಿಕಲಾಗಿ ಹುಟ್ಟುವಂತ ಸಾಧ್ಯತೆಗಳಿರ್ತದೆ ಅಂತ ನೋಡ್ತೀವಿ. ಅತಿ ಅಪಾಯಕಾರಿ ರೇ ಯಾವುದು ಅಂದಾಗ ಗ್ಯಾಮಾ ರೇ ಬರ್ತದೆ. ಅದ್ರ ಎಫೆಕ್ಟ್ಸ್ ಏನಾಗ್ತವೆ ಏನಿಲ್ಲ ಅಂತಕ್ಕಂಥದ್ದನ್ನ ಈ ವಿಕಿರಣಶೀಲದಲ್ಲಿ ನಾವು ನೋಡ್ಕೊತ ಬರೋಣ ಅಂತ. ಸೊ ಕಾರಣಗಳು, ಪರಿಣಾಮಗಳು, ನಿಯಂತ್ರಣಗಳು, ಕ್ರಮಗಳು ಅಂತ ಬರ್ತವೆ. ಇವುಗಳಿಗೆ ಕಾರಣ ಏನು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ನಿಯಂತ್ರಣವನ್ನ ಹೆಂಗೆ ಮಾಡ್ಬೋದು, ಅವುಗಳ ಕ್ರಮಗಳೇನು ಕೈಗೊಳ್ಬಹುದು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಈ ಟಾಪಿಕ್ ಅಲ್ಲಿ ನೋಡ್ಕೊತ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ಕೊತ ಬರೋಣ, ಯಾವುದು, ನೀರು. ಸೊ ನೀರು ಅಂದಾಗ ನೀರಿನ ಪ್ರಾಮುಖ್ಯತೆ, ನಿರ್ವಹಣೆ, ಮಳೆ ನೀರು ಕೊಯ್ಲು ಮತ್ತು ಸಂರಕ್ಷಣೆ ಅಂತ ನೋಡ್ತೀವಿ ಸರ್. ಸಿಂಪಲ್ ಥಿಂಗ್ಸು. ನೀರು ಅಂದಾಗ ವಿ ಗೆಟ್ ವಾಟರ್ ಫ್ರಮ್ ರೈನ್, ನಾವು ನೀರನ್ನು ಪಡೆಯೋದು ಸೊ ಮಳೆಯಿಂದ ಅಂತ ನೋಡ್ತೀವಿ. H2O ಇದು ಭೂಮಿಗೆ ನಂತರ ದಿನಗಳಲ್ಲಿ ಬಂತು. ನೀರು ಭೂಮಿ ಮೇಲೆ ಮೊದಲು ಇರಲಿಲ್ಲ. ಭೂಮಿ ಸೃಷ್ಟಿಯಾದಾಗ ಭೂಮಿಯ ಮೇಲೆ ಏನಿರ್ಲಿಲ್ಲ ಅಂತ ಕೇಳಿದ್ರೆ ನೀರು ಇರ್ಲಿಲ್ಲ. ನಂತರದಲ್ಲಿ ನೀರು ಬಂತು. ಅದಕ್ಕೆ ಸಾಕಷ್ಟು ಕಾನ್ಸೆಪ್ಟ್ಗಳಿವೆ. ಭೂಮಿಯ ಮೇಲಿನ ಹೈಡ್ರೋಜನ್ ಬೇರೆ ಗ್ರಹದಿಂದ ಆಕ್ಸಿಜನ್ ಬಂದು ಡ್ಯಾಶ್ ಹೊಡಿತು, ಕೊಲಾಬ್ರೇಟ್ ಆಗಿ ನೀರು ಹುಟ್ಟಿತು ಅಂತ ಒಂದ್ ಹೇಳಿದ್ರೆ, ಇಲ್ಲ ಬೇರೆ ಗ್ರಹದಿಂದ ನಮ್ಮ ಸೂರ್ಯನ ಸಮೀಪಕ್ಕೆ ಇನ್ನೊಂದು ಈ ಒಂದು ಏನಂದ್ರೆ ಈ ನಕ್ಷತ್ರ ಹಾದು ಹೊಂಟಿತ್ತು. ಆ ನಕ್ಷತ್ರದ ಇದರಿಂದ ಗಾಳಿ ಸೆಳೆಯಲ್ಪಡ್ತು. ಆ ಸೆಳೆದಂತ ಗಾಳಿಯಿಂದ ನೀರು ಬಂತು. ಸೊ ಸಾಕಷ್ಟು ಥಿಯರಿಗಳಿದಾವೆ ಇದ್ರಾಗ. ನೀರು ಭೂಮಿ ಹೆಂಗ್ ಬಂತು ಅನ್ನೋದಾಗ ಸೊ ಬೇರೆ ಗ್ರಹಗಳಿಂದ ನೀರನ್ನ ಪಡ್ಕೊಂಡದ ಭೂಮಿ ಅಂತ ಹೇಳ್ತೀವಿ. ಸೊ ಬೇರೆ ಗ್ರಹಗಳಿಂದ ಆಮ್ಲಜನಕವನ್ನು ಪಡ್ಕೊಂಡದ, ಅದರಿಂದಾಗಿ ಕೊಲಾಬ್ರೇಷನ್ ಆಗಿ ನೀರಾಯ್ತು ಅಂತ ಹೇಳ್ತಾರ. ನೀರು ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳಿಂದ ನಡೆದಂತ ಸ್ಫೋಟದಿಂದ ಉತ್ಪತ್ತಿ ಆಯ್ತು. ಅದು ಸ್ಫೋಟದಿಂದ ಉತ್ಪತ್ತಿ ಆಯ್ತು. ಯುಡಿಯೋಮೀಟರ್ ಅಂತಕ್ಕಂಥ ಸಾಧನವನ್ನ ತಗೊಂಡು ಹೆನ್ರಿ ಕ್ಯಾವೆಂಡಿಸ್ ಅವರು ಪ್ರಾಯೋಗಿಕವಾಗಿ ತೋರಿಸಿದ್ರು. ಸೊ ನೀರನ್ನು ವಿಭಜನೆ ಮಾಡಿ ತೋರಿಸಿದ್ರು, ಕುಡಿಸು ನೀರು ಮಾಡಿ ತೋರಿಸಿದ್ರು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳನ್ನ. ಸೊ ನೀರು ಅಂತ ಉತ್ಪತ್ತಿ. ಅದು ಏನಂತಂದ್ರ ಸೊ ಮಳೆ ನೀರು ಪ್ರಾಮುಖ್ಯತೆ ಏನದ, ನೀರು ನಾವು ಬದುಕಬೇಕಾದ್ರೆ ನೀರ್ ಬೇಕು ಸರ್. ನಮ್ಮ ಎಕೋಸಿಸ್ಟಮ್ ಇರ್ಬೇಕಾದ್ರ ನೀರ್ ಬೇಕು. ನೀರಿಲ್ಲ ಅಂದ್ರ
ಸರ್ ಆ ಬರಡು ಭೂಮಿಗಳಲ್ಲಿ ಎಲ್ಲಿನೂ ಜನಸಂಖ್ಯೆ ಇರಲ್ಲ ನೋಡ್ರಿ. ಯಾಕಿರಲ್ಲ ಅಂದ್ರೆ ಅಲ್ಲಿ ನೀರಿನ ಮೂಲ ಇಲ್ಲ. ಎಲ್ಲಿ ನೀರ್ ಇರ್ತದ ಅಲ್ಲಿ ಎಲ್ಲ ಪಕ್ಷಿ ಪ್ರಾಣಿ ಒಂದು ಎಕೋಸಿಸ್ಟಮ್ ಬರ್ತದೆ ಸರ್ ಚೆನ್ನಾಗಿ. ಸೊ ಅಲ್ಲಿ ನೀರ್ ಬೇಕೇ ಬೇಕು. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಸಾಕಷ್ಟು ನಿರ್ವಹಣೆಗಳನ್ನ ಮಾಡ್ತಾ ಇದೀವಿ. ಸೊ ಅದು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ನೀರಿಂದು ಅಂತಕ್ಕಂಥದ್ದು ನಾವು ನೋಡವು. ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡೋ ಮೂಲಕ ಅಥವಾ ಮಳೆ ನೀರು ಕೊಯ್ಲುಗಳನ್ನ ನಿರ್ಮಾಣ ಮಾಡೋ ಮೂಲಕ, ಬಿದ್ದ ನೀರು ಅಲ್ಲೇ ಗ್ರೌಂಡ್ ವಾಟರ್ ಆಗಿ ಹೋಗ್ಬೇಕು. ಸೊ ಈ ರೀತಿ ಸಾಕಷ್ಟು ವಿಚಾರಗಳನ್ನ ಮಾಡಿದ್ರೆ ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ರೈನ್ ವಾಟರ್ ಏನ್ ಬರ್ತಿತ್ತು ಮೊದಲ, ಮಳೆ ಬಂದು ಹಿಂಗ್ ಹರ್ಕೊಂಡು ಹೋಗ್ಬಿಡ್ತಿತ್ತು ಸರ್. ಈಗ ಹಂಗಲ್ಲ, ಒಂದ್ ತಗ್ಗು ತೋಡಿ ಮನಿ ಕಟ್ಟಬೇಕಾದ್ರೆ ಈಗ ಪರ್ಮಿಷನ್ ಕಂಪಲ್ಸರಿ ಮಾಡ್ಯಾರ ಸರ್. ಮನಿ ಕಟ್ಟಬೇಕಾದ್ರೆ ನಿಮ್ಮ ಮಾಳಿಗೆ ಮೇಲಿನ ನೀರ್ ಏನಾಗಬೇಕು, ಸೊ ಗ್ರೌಂಡ್ ವಾಟರ್ ಆಗ್ಬೇಕು. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದಿಷ್ಟು ತಗ್ಗು ಹೊಡಿಬೇಕು, ಗುಂಡ್ ಹಾಕ್ಬೇಕು, ಸಣ್ಣ ಹರಳ ಹಾಕ್ಬೇಕು, ಉಸುಗ್ ಹಾಕ್ಬೇಕು, ಆ ನೀರ್ ಅಲ್ಲೇ ಹಿಂಗ್ ಬಂದ್ ಮಾಡ್ಬೇಕು. ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ದೊಡ್ಡ ದೊಡ್ಡ ಹೊಲಗಳಲ್ಲಿ ಎಲ್ಲಾರ ನೀರ್ ಹಿಂಗ್ ಹರ್ಕೊಂಡು ಹೋಗ್ತಿತ್ತು ಅಂದ್ರೆ ಅಲ್ಲಿ ಚೆಕ್ ಡ್ಯಾಮ್ ಗಳನ್ನ ಕಟ್ಟಿ ಸರ್ ಅಲ್ಲಿ ಮಳೆ ನೀರು ಕೊಯ್ಲುಗಳನ್ನ ಮಾಡಿ ನೀರ್ ಸಂಗ್ರಹ ಮಾಡಿ ಇಟ್ಕೊಳ್ಳೋದು. ಸೊ ಸಾಧ್ಯ ಆದಷ್ಟು ಗ್ರೌಂಡ್ ವಾಟರ್ ಮಾಡಕ್ ಬಿಡೋದು. ಕೆರೆ ತುಂಬುವ ಯೋಜನೆಗಳು ಹಾಕೊಂಡ್ರ. ಇತ್ತೀಚೆಗೆ ನಮ್ ಬಿಜಾಪುರ ಆ ಕಡೆ ಎಲ್ಲ ನೀರಾವರಿ ಎಲ್ಲಿ ಬೋರ್ ಹೊಡೆದು ನೀರ್ ಸಿಗ್ಲಾಗ್ತದೆ ಇವತ್ತು ಕಾರಣ ಅಂತ ಕೇಳಿದ್ರೆ ಈ ಕೆರೆ ತುಂಬುವ ಯೋಜನೆಗಳ ಮೂಲಕ. ಒಂದೇ ಕಡೆ ನೀರ್ ಸಂಗ್ರಹಗೊಳಿಸೋಕ್ಕಿಂತ ಎಲ್ಲಾ ಕೆರೆಗಳಲ್ಲಿ ಹರಿಸಿ ನೀರು ಸಂಗ್ರಹಗೊಳಿಸಿಡೋದು. ಸೊ ಇದ್ರ ಮೂಲಕ ಏನಾಗ್ತ, ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಹೆಚ್ಚಾಗ್ತದ. ಮಳೆ ನೀರು ಕೊಯ್ಲು ಮಾಡೋ ಉದ್ದೇಶ ನೀರಿನ ಸಂರಕ್ಷಣೆಯನ್ನು ಮಾಡಿ ಇಟ್ಕೊಳ್ಳೋದು ಮಳೆ ಬಂದಾಗ, ಮತ್ತೆ ಅದನ್ನ ರೀಯೂಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಗ್ರೌಂಡ್ ವಾಟರ್ ಮಾಡಿಬಿಡೋದು. ಈ ಕಾನ್ಸೆಪ್ಟ್ ಗಳನ್ನ ನಾವು ಏನ್ ಮಾಡ್ತೀವಿ, ನೀರಿನ ಸಂರಕ್ಷಣೆ ಅಂತಕ್ಕಂಥ ಟಾಪಿಕ್ ಅಲ್ಲಿ ಬಂದಾಗ ಇದಕ್ಕೆ ಇನ್ನಿಷ್ಟು ವಿಧಾನಗಳದಾವ. ಸೊ ಅವೆಲ್ಲಷ್ಟು ಡಿಸ್ಕಷನ್ ಮಾಡ್ಕೊ ತಗೋಣ. ಇನ್ನು ನೆಕ್ಸ್ಟ್ ಹಸಿರುಮನೆ ಪರಿಣಾಮ. ಆಗ್ಲೇ ಹೇಳಿದ್ನಲ್ಲ ಅನಿಲ ಮಾಲಿನ್ಯದಲ್ಲಿ ಇದೊಂದು ಪ್ರಕರಣ ಅಂತ. ಸೊ ಹಸಿರುಮನೆ ಅನಿಲದ ಅರ್ಥ, ಹಸಿರುಮನೆ ಆ ಪರಿಣಾಮದ ಅರ್ಥ, ಪ್ರಾಮುಖ್ಯತೆ, ಹಸಿರುಮನೆ ಅನಿಲಗಳು ಜಾಗತಿಕ ತಾಪಮಾನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಅಂತ ನೋಡ್ತೀವಿ ಸರ್. ಏನಿಲ್ಲ, ಸಿಂಪಲ್ ಆಗಿ ಹಸಿರುಮನೆ ಅನಿಲ ಅಂತಂದ್ರೆ ಈ ಅನಿಲಗಳು ಏನ್ ಮಾಡ್ತಾವಂದ್ರ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಮಾಡ್ತಾವ. ಸೂರ್ಯನಿಂದ ಬರುವ ಇನ್ಫ್ರಾರೆಡ್ ಕಿರಣಗಳನ್ನ ಏನ್ ಮಾಡ್ತಾವೆ, ತಡೆ ಹಿಡಿದು, ಅವ ಕೆಂಪು ಕಿರಣಗಳು ಅಂತ ಕರಿತೀವಿ, ಅವುಗಳನ್ನ ತಡೆ ಹಿಡಿದು ಸೊ ಭೂಮಿಯ ತಾಪಮಾನವನ್ನು ಏನ್ ಮಾಡ್ತಾ ಇವೆ, ದಿನೇ ದಿನೇ ಹೆಚ್ಚು ಮಾಡ್ತಾ ಇವೆ. ಸೊ ಇದನ್ನ ನಾವು ಏನ್ ಕರಿತೀವಿ, ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಈ ಹಸಿರುಮನೆ ಪರಿಣಾಮದಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಸೊ ತಾಪಮಾನ ಹೆಚ್ಚಾಗ್ತಾ ಇದೆ. ತಾಪಮಾನ ಹೆಚ್ಚಾಗೋದ್ರಿಂದ ಏನಾಗ್ತದಂದ್ರ ಕೆಲವೊಂದು ಜೀವಿಗಳು ಆ ತಾಪಮಾನಕ್ಕೆ ಬದಲಾವಣೆ ಭೂಮಿ ಹೊಂದಂಗ ಅವುಗಳಿಗೆ ಆಹಾರ ಸಿಗಲಾರದೆ ಅಳಿವಿನಂಚಿಗೆ ಹೋಗ್ತಾ ಇವೆ. ಇನ್ನ ಭೂಮಿಯ ಮೇಲಿನ ಐಸ್ ಕ್ಯಾಪ್ಗಳು, ಧ್ರುವ ಪ್ರದೇಶದಲ್ಲಿ ಇರ್ತಕ್ಕಂಥ ಐಸ್ ಕ್ಯಾಪ್ಗಳು ಕರಗಿ ಏನಾಗ್ತಾ ಇದೆ, ಸಮುದ್ರ ಮಟ್ಟ ಹೆಚ್ಚಾಗ್ತಾ ಇದೆ. ಸಮುದ್ರ ಮಟ್ಟ ಹೆಚ್ಚಾಗೋದ್ರಿಂದ ಐಲ್ಯಾಂಡ್ಗಳು ಏನಾಗ್ತವ, ಮುಚ್ಚಲಕತ್ತವ. ನೋಡ್ರಿ, ಇಂಡೋನೇಷ್ಯಾ ತನ್ನ ರಾಜಧಾನಿಯನ್ನೇ ಚೇಂಜ್ ಮಾಡಿತು. ಯಾಕೆ ಚೇಂಜ್ ಮಾಡಿತು ಅಂತ ಕೇಳಿದ್ರೆ ಇನ್ನು ಕೆಲವು ದಿನದಾಗ ಆ ರಾಜಧಾನಿ ಏನಾಗ್ತದ, ಮುನಿಗ್ ಹೋಗ್ತದ ಅನ್ನೋ ರೀಸನ್ ಪಟ್ಟು. ಜಪಾನ್ ದೇಶ ಸೊ ಸಾಕಷ್ಟು ಪ್ರಯತ್ನ ಮಾಡತ್ತ, ನಾವು ದ್ವೀಪದಾಗ ಅದೀವಪ್ಪ ನೋಡ್ರಿ ನಮ್ಮನ್ನ ರಕ್ಷಣೆ ಮಾಡ್ರಿ. ಅಕಸ್ಮಾತ್ ಆಗಿ ಅವ್ರು ಬಹಳ ಡೇಂಜರ್ ಅದಾರ ಸರ್. ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿನೂ ಕೂಡ ಅವ್ರ ಭೂಮಿ ಪೂರ್ತಿ ಮುನುಗ್ತ ಅನ್ನೋದಾದ್ರ ಅವ್ರ ಏನ್ ಮಾಡ್ತಾರ, ಇನ್ನೊಂದು ನಮ್ಮ ಭೂಮಿ ಕಡೆ ಹಾರ್ತಾರ. ಅಲ್ಲಿರೋ ಜನರನ್ನ ಸಾಯ್ ಹೊಡ್ಯಕ್ಕೆ ಅವರು ಕೆಮಿಕಲ್ ಬಾಂಬ್ ಅನ್ನ ತಯಾರು ಮಾಡಿಟ್ರ. ಹಿಂಗ್ ಹಾಕ್ತಾರ, ಇಲ್ಲಿ ಸತ್ ಮೇಲೆ ಅವ್ರು ಬಂದು ಇಲ್ಲಿ ಇದ್ಬಿಡ್ತಾರ. ಸಿಂಪಲ್ ಗೊತ್ತಿರ್ಲಿ, ಚೀನಾದವ್ರಿಗೆ ಭಯ ಇರೋದು ಇದು ಒಂದೇ ರೀ. ದೊಡ್ಡ ದೇಶ ಅಂತ ಹೇಳ್ತಾರ ನೋಡ್ರಿ, ಇಷ್ಟೆಲ್ಲ ಬಾರಿ ಮಾಡ್ತಾರ. ಜಪಾನ್ಗೆ ಹೆದರ್ತಾರ್ರಿ, ರಷ್ಯಾ ದೇಶದವ್ರು ಹೆದರ್ತಾರ. ಯಾಕ, ಹಿಂದದು ಕೆಮಿಕಲ್ ಬಾಂಬ್ ಅನ್ನ ಹಾಕಿ ಅಲ್ಲಿ ಹೋಗಿ ನೆಲೆ ನಿಲ್ಬೇಕು ಅಂತ ಅದು ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಇಂಥ ದ್ವೀಪ ರಾಷ್ಟ್ರಗಳು ಏನ್ ಮಾಡ್ತಾವ, ಬೇರೆ ಕಡೆ ಬಂದು ನೆಲೆ ನಿಲ್ಬೇಕಂತ ಈ ರೀತಿ ಮಾಡ್ಬೋದು. ಅಥವಾ ಅವುಗಳು ಅಳಿವಿನಂಚಿಗೆ ಹೋಗ್ಬಿಡ್ಬೋದು. ಭೂಮಿಯ ಮಟ್ಟ ಇರೋದೇ 29% ಭೂಮಿ ಅದ, 71% ನೀರೇ ಅದ ರೀ. ಆ 29% ಇನ್ನು ಕಡಿಮೆ ಆಗ್ಬೋದು ಹೋಗ್ಬೋದು. ಏನಾಗ್ಬೋದು, ಲ್ಯಾಂಡ್ ಇನ್ನೂ ಕಡಿಮೆ ಆಗ್ಬೋದು ಅಂತ ನೋಡ್ತೀವಿ. ನೀರಿನ ಮಟ್ಟ, ಸಮುದ್ರ ಮಟ್ಟ ಹೆಚ್ಚಾಗ್ಬೋದು. ಇವೆಲ್ಲ ಬ್ಯಾಡ್ ಇಂಪ್ಯಾಕ್ಟ್ಗಳೇ ಸರ್, ಇವೆಲ್ಲ ಕೆಟ್ಟ ಪರಿಣಾಮಗಳು ಅಂತ ನೋಡ್ತೀವಿ. ಅಕಾಲಿಕ ಮಳೆಗಳು ಉಂಟಾಗೋದು, ಸೊ ಅಥವಾ ಮಳೆ ಬರದೇ ಇರೋದು, ಇವೆಲ್ಲ ಕಾರಣಗಳು ಎದುರ್ದು ಈ ಹಸಿರುಮನೆ ಪರಿಣಾಮದಿಂದ ಆಗ್ತಕ್ಕಂಥವುಗಳು ಅಂತ ನೋಡ್ತೀವಿ. ಸೊ ಇದಾದ ನಂತರ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಪರಿಸರ ವ್ಯವಸ್ಥೆ ಅಂತ ನೋಡ್ತೀವಿ. ಘಟಕಗಳು, ಜೀವಿ ಸ್ತರ, ಆಹಾರ ಸರಪಣಿ ಅಂದ್ರೆ ಬರುತ್ತೆ ಸರ ಈ ಹರ್ಬಿಯೋರ್ಸ್ ನಿಂದ ಹಿಡಿದು ಕಾರ್ನಿಯೋಸ್ ತನಕ. ಹರ್ಬಿಯೋಸ್ ಅಂದ್ರ ಸಸ್ಯಹಾರಿಗಳು, ಓಮಿಯೋಸ್ ಅಂತ ಬರ್ತವೆ ಮಿಶ್ರಹಾರಿಗಳು. ಸೊ ಆಮೇಲೆ ಒಂದು ಸೂಪರ್ ಕಾರ್ನಿಯೋಸ್ ಅಂದ್ರೆ ಉನ್ನತ ಮಾಂಸಾಹಾರಿಗಳು ಅಂತ ಬರ್ತವೆ. ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೊತ ಹೋಗ್ಬೇಕು. ಈ ಒಂದು ಫುಡ್ ಚೈನ್ ಅಂದಾಗ ಸಸ್ಯದಿಂದ ಹಿಡಿದು ಅಂದ್ರೆ ಉತ್ಪಾದಕರಿಂದ ಹಿಡಿದು ಸೊ ಟಾಪ್ ಕನ್ಸ್ಯೂಮರ್ ತನಕ ಏನೊಂದು ವ್ಯವಸ್ಥೆ ಬರುತ್ತೆ ನೋಡ್ರಿ, ಅದನ್ನ ಫುಡ್ ಚೈನ್ ಅಂತ ಕರಿತೀವಿ. ಉದಾಹರಣೆಗೆ ಮಿಡತೆ, ಇದು ಹುಲ್ಲನ್ನ ಮಿಡತೆ ತಿನ್ನುತ್ತೆ. ಮಿಡತೆಯನ್ನ ಸೊ ಕಪ್ಪೆ ತಿನ್ನುತ್ತೆ. ಕಪ್ಪೆಯನ್ನ ಹಾವು ತಿನ್ನುತ್ತೆ. ಹಾವನ್ನ ಹದ್ದು ತಿನ್ನುತ್ತೆ. ಹದ್ದನ್ನ ತೋಳ ತಿನ್ನುತ್ತೆ. ತೋಳವನ್ನ ಸಿಂಹ ತಿನ್ನುತ್ತೆ. ಇದೊಂದು ಫುಡ್ ಚೈನ್. ಹಿಂಗೆ ಸೊ ಕಪ್ಪೆಯನ್ನ ಹಾವು ಒಂದ ತಿನ್ಬೇಕಂತಿಲ್ಲ. ಸೊ ಬೇರೊಂದು ಪ್ರಾಣಿ ತಿನ್ಬೋದು. ಅಥವಾ ಹಾವು ತಿಂತದ, ಹಾವನ್ನ ಹದ್ದು ತಿನ್ಬೇಕಂತಿಲ್ಲ. ಅಥವಾ ಹುಲ್ಲನ್ನ ಇಲಿ ತಿಂತದ, ಇಲಿಯನ್ನ ಬೆಕ್ಕ ತಿಂತದ, ಬೆಕ್ಕನ್ನ ನಾಯಿ ತಿಂತದ.
ಸೊ ನಾಯಿಯನ್ನ ಏನಂದ್ರ ಇನ್ನೊಂದು ಪ್ರಾಣಿ ತಿಂತದ. ಸೊ ಈ ರೀತಿ ಬೇರೆ ಅಲ್ಟರ್ನೇಟ್ ಆಗಿ ಏನ್ ಬರ್ತಾವ ನೋಡ್ರಿ, ಇದಕ್ಕೆ ಫುಡ್ ವೆಬ್ ಅಂತ ಕರಿತೀವಿ ಸರ್, ಆಹಾರ ಜಾಲ. ಇತ್ತೀಚಿನ ದಿನಗಳಲ್ಲಿ ಮೊದಲ ಸಾಕಷ್ಟು ಭೂಮಿ ಮೇಲಿರೋ ಜೀವಿಗಳೆಲ್ಲ ಅಳಿದು ಹೋಲ ಕಾರಣನೇ ಆಹಾರ ಸರ. ಅವಕ್ಕ ಒಂದ್ ನಂಬಿದ್ದು ಇದನ್ನ ತಿನ್ಬೇಕಂತ ಹೇಳಿ, ಅವು ಸಿಗ್ಲಿಲ್ಲ ಅಂದ್ರೆ ಉಪವಾಸದ ಹಂಗ ಸತ್ತೋದು. ಅದ ಮನುಷ್ಯ ನೋಡ್ರಿ. ಸೊ ಯಾವ ಏರಿಯಾಕ್ ಹೋಗ್ತಾನ ಆ ಏರಿಯಾಕ್ ಹೊಂದ್ಕೊಂಡು ಅಲ್ಲಿ ತಿಂದು ಅದನ್ನ ತಿಂದು ಬದುಕೊಳಕತ್ತಾನ ಸರ್. ಇವತ್ ನಾವು ಏನೋ ಮೂಡಿದಿಲ್ಲಪ್ಪ ಚಿಕನ್ ತಿನ್ಬೇಕು, ಒಟ್ ಮಾಂಸ ತಿನ್ಬೇಕಂತ ಹೊಂಟೇವ್ ಮಾರ್ಕೆಟ್ದಾಗ ಹೋಗೋಷ್ಟ್ರೊಳಗೆ ಚಿಕನ್ ಖಾಲಿ ಅಂದ್ರೆ ಮಟನ್ ಹುಡುಕಾಡ್ತೀವಿ, ಮಟನ್ ಇಲ್ಲ 10 ನಂಬರ್ ಹುಡುಕಾಡ್ತೀವಿ, ಅದು ಸಿಗ್ಲಿಲ್ಲ. ಸೊ ಕಡೆಗೆ ಮೀನಾ ಹುಡುಕಾಡ್ತೀವಿ, ಮೀನಾ ಸಿಗ್ಲಿಲ್ಲ, ಕಡೆಗೆ 4 ಎಗ್ ತಂದು ಆಮ್ಲೆಟ್ ಹಾಕೊಂಡ್ ತಿಂತೀವಿ. ಅಂದ್ರೆ ಇವತ್ತು ತಿನ್ಬೇಕಂದ್ರೆ ಏನ್ ಸಿಕ್ಕರು ಇವೆಲ್ಲವನ್ನು ಕರಗಿಸಿಕೊಳ್ಳೋ ಶಕ್ತಿ ಪಡ್ಕೊಂಡಿವಿ ನಾವು. ಸರ್ ಇವು ಯಾವ ಸಿಗ್ಲಿಲ್ಲ ಅಂದ್ರ ಕಡೆಗೆ 4 ರೊಟ್ಟಿ ಚಪಾತಿ ಉಂಡ್ರ ಮಕ್ಕೊಂಡ್ರ ಆರಾಮ್ ಬದುಕ್ತೀವಿ. ಅಂದ್ರೆ ಸಸ್ಯಾಹಾರವನ್ನು ಕರಗತ ಮಾಡ್ಕೊಂಡಿವಿ, ಮಾಂಸಾಹಾರವನ್ನು ಕರಗತ ಮಾಡ್ಕೊಂಡಿವಿ. ಕಂಪ್ಲೀಟ್ ಮಾಂಸ ತಿಂದು ಬದುಕ್ತೀವಿ, ಸಸ್ಯ ತಿಂದು ಬದುಕ್ತೀವಿ. ಇದಕ್ಕೆ ಫುಡ್ ವೆಬ್ ಅಂತ ಕರೀತಾರೆ. ಇವತ್ತು ತೊಗರಿ ಕಾಳಿಲ್ಲ ಅಂದ್ರ ಸೊ ಅಲ್ಟರ್ನೇಟ್ ಬೇರೆ ಕಾಳಿನ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತೀವಿ. ಇದಕ್ಕೆ ಫುಡ್ ವೆಬ್ ಅಂತ ಕರಿತೀವಿ. ಫುಡ್ ವೆಬ್ ಅಂದ್ರೆ ಆಹಾರ ಜಾಲ. ಒಂದೇ ಸರಪಣಿಯನ್ನು ನಮ್ ಕೂತ್ಕೂತೇವೆ ಅಂದ್ರೆ ಆಹಾರ ಸಪ್ಲೈ ಲೆವೆಲ್ ಅಲ್ಲಿ ಕಟ್ ಆಯ್ತಂದ್ರ ಅದ್ರ ಮೇಲೆ ಪರಿಣಾಮ ಬೀರುತ್ತ ಜೀವಿಗಳ ಮೇಲೆ ಅಂತ ಏನ್ ಮಾಡಿದ್ರು, ಆಹಾರ ಜಾಲವನ್ನಾಗಿ ಮಾಡ್ಕೊಂಡ್ರು. ಸೊ ಅವುಗಳ ಬಗ್ಗೆ ನಾವು ಇಲ್ಲಿ ಕಾನ್ಸೆಪ್ಟ್ ಅನ್ನು ನಾವು ನೋಡ್ಕೋತ ಬರೋಣ. ಇನ್ನ ಸಂಕೀರ್ಣ, ಆಹಾರ ಸಂಕೀರ್ಣ, ಪರಿಸರ ಪಿರಾಮಿಡ್ಗಳು ಅಂತ ಬರ್ತಾವ ಸರ್. ಗೊತ್ತಿಲ್ಲ ನಿಮ್ಗೆ? ಪರಿಸರ ಪಿರಾಮಿಡ್ ಅಂದ್ರೆ ನಂಬರ್ ಪಿರಾಮಿಡ್ ಅಂತ ಬರುತ್ತೆ, ಮಾಸ್ ಪಿರಾಮಿಡ್ ಅಂತ ಬರುತ್ತೆ. ಸೊ ಈ ರೀತಿ ನಾವು ಪಿರಾಮಿಡ್ಗಳನ್ನ ನೋಡ್ಕೋತ ಹೋಗ್ತೀವಿ ಸರ್. ವಿಶೇಷವಾಗಿ ನಾವು ನೋಡ್ಕೋತ ಬಂದಾಗ ಭೌಗೋಳಿಕ ಒಂದು ಸ್ಟ್ರಕ್ಚರ್ನ ಇಟ್ಕೊಂಡು, ಸೊ ಇವುಗಳನ್ನ ಇಟ್ಕೊಂಡು ತಲೆ ಕೆಳಗಾದ ತಲೆ ಮೇಲಾದ ಪಿರಾಮಿಡ್ಗಳು ಈ ರೀತಿ ಬರ್ತಾವ ಸರ್. ಸ್ಪಿಂಡಲ್ ಸೇಪ್ ಅಂತ ಬರ್ತದ. ಈ ರೀತಿ 3 ರೀತಿ ಪಿರಾಮಿಡ್ಗಳು ಬರ್ತವೆ. ಸೊ ಈ 3 ಪಿರಾಮಿಡ್ಗಳು ಎಲ್ಲೆಲ್ಲಿ ಆಯಾ ಪಿರಾಮಿಡ್ಗಳು ಬರ್ತವೆ. ಸೊ ಇದನ್ನ ರಾಶಿ ಪಿರಾಮಿಡ್ ಅಂದ್ರೆ ಏನು, ನಂಬರ್ ಪಿರಾಮಿಡ್ ಅಂದ್ರೆ ಏನು, ಸೊ ಅವು ಎಲ್ಲೆಲ್ಲಿ ಬರ್ತವೆ, ಟೆರೆಸ್ಟ್ರಿಯಲ್ ಲ್ಯಾಂಡ್ ಅಂದ್ರೆ ಏನು, ಭೌಗೋಳಿಕ ಪ್ರದೇಶ ಮತ್ತು ಎಕೋಸಿಸ್ಟಮ್, ಭೌಗೋಳಿಕ ಪ್ರದೇಶ ಎಕೋಸಿಸ್ಟಮ್ ಮತ್ತು ಅಕ್ವಾಟಿಕ್ ಎಕೋಸಿಸ್ಟಮ್, ಟ್ರೀ ಎಕೋಸಿಸ್ಟಮ್. ಸೊ ಈ ಬೇರೆ ಬೇರೆ ಎಕೋಸಿಸ್ಟಮ್ಗಳು ಬರ್ತವೆ. ಆ ಎಕೋಸಿಸ್ಟಮ್ ಅಲ್ಲಿ ಇವುಗಳನ್ನ ಹಾಕಿ ನಾವು ನೋಡ್ಬೇಕು. ಬಹಳ ಈಸಿಯೆಸ್ಟ್ ಆಗಿ ಹೇಳ್ಕೊತ ಹೋಗ್ತೀನಿ ಅಂತಿದ್ದಾನೆ. ಬಹಳ ಚಂದ ಟಾಪಿಕ್ ಇದೆ. ಬಹಳ ಈಸಿಯೆಸ್ಟ್ ಆಗಿ ನಾನು ಏನ್ ಮಾಡ್ತೀನಿ, ಇದನ್ನ ಹೇಳ್ಕೊತ ಹೋಗ್ತೀನಿ ಅಂತ. ಪಿರಾಮಿಡ್ಗಳು ಮತ್ತ ಆಹಾರ ಪಿರಾಮಿಡ್ ಅಂತ ಬರುತ್ತೆ, ಶಕ್ತಿ ಪಿರಾಮಿಡ್ ಅಂತ ಬರುತ್ತೆ. ಸೊ ಅದು ಯಾವತ್ತೂ ಏಕಮುಖವಾಗಿರುತ್ತೆ, ಮೇಲ್ಮುಖವಾಗಿರುತ್ತೆ. ಇನ್ನೊಂದು ಬಯೋ ಮ್ಯಾಗ್ನಿಫಿಕೇಶನ್ ಪಿರಾಮಿಡ್ ಅಂತ ಬರುತ್ತೆ, ಅದು ತಲೆ ಕೆಳಗಾಗಿರುತ್ತೆ. ಸೊ ಆ ಬಯೋ ಮ್ಯಾಗ್ನಿಫಿಕೇಶನ್ ಪಿರಾಮಿಡ್. ಸೊ ಅವುಗಳ ಬಗ್ಗೆ ಕೂಡ ನಿಮ್ಗೆ ಐಡಿಯಾ ಕೊಡುವಂತ ಕಾನ್ಸೆಪ್ಟ್ ಅನ್ನ ಮಾಡ್ತೀನಿ. ಸೊ ಪೋಷಕಾಂಶಗಳು, ಜೈವಿಕ ಸ್ಥಿರೀಕರಣ ಆಗ್ಲೇ ಹೇಳಿದೆ ನೋಡ್ರಿ, ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ಈ ರೀತಿ ಪಿರಾಮಿಡ್ ಆಗಿರ್ತದ ಅಂತ ನೋಡ್ತೀವಿ. ಫುಡ್ ಮತ್ತು ಶಕ್ತಿ ಪಿರಾಮಿಡ್ ಅಂತ ಬರುತ್ತಲ್ಲ, ಅದು ಯಾವತ್ತು ಈ ರೀತಿ ಆಗಿರುತ್ತೆ ಅಂತ ನೋಡ್ತೀವಿ. ಈ ಕಾನ್ಸೆಪ್ಟ್ ಗಳೆಲ್ಲ ನಿಮಗೆ ಡಿಟೇಲ್ ಆಗಿ ವಿತ್ ಎವಿಡೆನ್ಸ್ ಕೊಟ್ಟುಕೊಂಡು ನಾನೇನ್ ಮಾಡ್ತೀನಿ, ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ 14, 12ನೇ ಇದು ಕೋಶ ವಿಜ್ಞಾನ ಅಂತ ಕರಿತೀವಿ. ಸೈಟಾಲಜಿ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ, ಕೋಶೀಯ ಶಾಸ್ತ್ರ ಅಂತ ಕರಿತೀವಿ. ಅಲ್ಲಿ ಏನ್ ಬರ್ತದೆ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸಗಳು, ಜೀವನದ ಘಟಕಗಳು, ಕಾರ್ಯಗಳು. ಸರ್ ಸೈಟಾಲಜಿ, ಸೊ ಫಾದರ್ ಆಫ್ ಸೈಟಾಲಜಿ ಅಂತ ಯಾರನ್ನ ಕರಿತೀವಿ, ರಾಬರ್ಟ್ ಬ್ರೌನ್ ಕರಿತೀವಿ, ರಾಬರ್ಟ್ ಹುಕ್ ನನ್ನ ಕರಿತೀವಿ. ಸೊ ಯಾಕೆ ಸರ್ ಅಂದ್ರೆ ಇದು ಕೋಶಗಳ ಕುರಿತು ಅಧ್ಯಯನವನ್ನ ಮಾಡ್ತಾರೆ. ಸೊ ಮತ್ತು ಕೋಶಗಳಲ್ಲಿ ಪ್ರಕಾರಗಳು, ಸಸ್ಯಕೋಶ, ಪ್ರಾಣಿಕೋಶ ಮತ್ತು ಸಸ್ಯಕೋಶಗಳಿಗಿರುವ ವ್ಯತ್ಯಾಸಗಳು, ಅಲ್ಲಿರ್ತಕ್ಕಂಥ ಸೆಲ್ ಆರ್ಗನಲ್ಸ್ ಅಂತ ಬರ್ತವೆ, ಕಣದಂಗಗಳು ಅಂತ ಬರ್ತವೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆಲ್ ಆರ್ಗನಲ್ಸ್ ಅಂತ ಬರ್ತವೆ. ಮತ್ತೆ ಸಸ್ಯಕೋಶದಲ್ಲಿ ಇದ್ದು ಪ್ರಾಣಿ ಜೀವಕೋಶದಲ್ಲಿ ಇಲ್ಲದೇ ಇರುವ ಕಣದಂಗಗಳು, ಪ್ರಾಣಿ ಜೀವಕೋಶದಲ್ಲಿ ಇದ್ದು ಸಸ್ಯ ಜೀವಕೋಶದಲ್ಲಿ ಇಲ್ಲದೇ ಇರುವ ಕಣಗಳು ಅಂತ ಬರ್ತವೆ. ಇಲ್ಲಿ ಬರುತ್ತೆ ಕ್ಲೋರೋಪಾಸ್ಟ್ ಬರುತ್ತೆ. ಸೊ ಮತ್ತು ಈ ಶೆಲ್ ವಾಲ್ ಅಂತ ಬರ್ತವೆ. ಇವೆರಡು ಕೇವಲ ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಕಂಡು ಬರ್ತವೆ. ಲೈಸೋಸೋಮ್ ಅಂತ ಬರುತ್ತೆ ನೋಡ್ರಿ, ಈ ಲೈಸೋಸೋಮ್ ಅಂತ ಬರುತ್ತೆ, ಸೆಂಟ್ರಿಯೋಲ್ ಅಂತ ಬರುತ್ತೆ. ಇವು ಕೇವಲ ಅನಿಮಲ್ ಸೆಲ್ ಅಲ್ಲಿ ಮಾತ್ರ ಕಂಡು ಬರ್ತವೆ. ಈ ರೀತಿ ಪ್ರಕ್ರಿಯೆಗಳ ಮೇಲೆ, ಡಿಫ್ರೆನ್ಸಸ್ ಮೇಲೆ ನಮ್ಗೆ ಏನ್ ಮಾಡ್ತಾನೆ, ಪ್ರಶ್ನೆಗಳನ್ನ ಕೇಳ್ಕೊತ ಹೋಗ್ತಾನೆ. ಸೊ ಅವುಗಳನ್ನು ಕೂಡ ಸೊ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡುವಂತ ಟಾಪಿಕ್ ಕಾನ್ಸೆಪ್ಟ್ ಅನ್ನ ನಾನು ಏನ್ ಮಾಡ್ತೀನಿ, ಸೈಟಾಲಜಿ. ಇದು ಬಹಳ ಈಸಿಯೆಸ್ಟ್ ಟಾಪಿಕ್ ಅದ, ಬಟ್ ದೊಡ್ಡ ಟಾಪಿಕ್ ಅದ, ಅಷ್ಟು ಈಸಿಯಾಗಿ ಅನ್ಕೊಳ್ಳೋ ಟಾಪಿಕ್ ಅಲ್ಲ ಇದು. ಸೊ ನೆಕ್ಸ್ಟ್ ನಾವು ನೋಡ್ಕೊಂಡು ಬರ್ತೀವಿ ಜೀವಿಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಅಂತ ನೋಡ್ತೀವಿ. ನಾನು ಆವಾಗ್ಲಿಂದ ಹೇಳ್ಕೊತ ಬಂದಿದ್ದೆ. ಸೊ ಸಾಮ್ರಾಜ್ಯಗಳು, 5 ಸಾಮ್ರಾಜ್ಯಗಳಾಗಿ ಜೀವಿಗಳನ್ನ ಏನ್ ಮಾಡಿದೀವಿ, ವರ್ಗೀಕರಣ ಮಾಡ್ಕೊತ ಬಂದಿದೀವಿ. ಮೊನೇರಾ, ಪ್ರೊಟೆಸ್ಟಾ, ಮೈಕೋಟಾ ಅಂದ್ರೆ ಶಿಲೀಂಧ್ರ, ಸಸ್ಯ ಮತ್ತು ಪ್ರಾಣಿ ಅಂತ ಕರಿತೀವಿ. ಈ 5 ಸಾಮ್ರಾಜ್ಯಗಳ ಬಗ್ಗೆ ನಾವು ನೋಡ್ಕೊತ ಬರೋಣ ಅಂತ. ಅಲ್ಲಿ ಏನ್ ವಿಶೇಷತೆ ಇರ್ತದೆ, ಏನಿಲ್ಲ, ಪ್ರತಿಯೊಂದಕ್ಕೂ ಡಿಫ್ರೆನ್ಸಸ್ ಏನಿದೆ ಅವುಗಳನ್ನ ನಾವು ನೋಡ್ಕೊತ ಬರೋ ಜೊತೆಗೆ, ಮತ್ತೆ ಇನ್ನೊಂದು, ಈ 5 ಸಾಮ್ರಾಜ್ಯಕ್ಕೆ ಸೇರಿರುವ ಜೀವಿ ಒಂದು ಭೂಮಿ ಮೇಲೆ ಅದರಿ, ವೈರಸ್ಗಳು ಅಂತ ಕರಿತೀವಿ. ಆ ವೈರಸ್ಗಳನ್ನ ಯಾಕೆ ಈ 5 ಸಾಮ್ರಾಜ್ಯಗಳಲ್ಲಿ ಸೇರಿಸಲಾಗಲಿಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಈ ಎಲ್ಲಾ ಜೀವಿಗಳು ನಿಮ್ಗೆ ಗೊತ್ತಿರಲಿ DNA ಪ್ರಧಾನ ಜೀವಿಗಳಾಗಿವೆ. ಬಟ್ ವೈರಸ್ಗಳಲ್ಲಿ ಕೆಲವು ವೈರಸ್ಗಳು ಏನಿವೆ
RNA ಪ್ರಧಾನ ವೈರಸ್ ಬರ್ತವೆ, ಕೆಲವೊಂದು DNA ಪ್ರಧಾನ ವೈರಸ್. ಸೊ ವೈರಸ್ಗಳನ್ನ ಅ ಚೈನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗನಿಸಮ್ ಅಂತ ಕರಿತೀವಿ. ಸೊ ಯಾಕಂತ ಕೇಳಿದ್ರೆ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಆಗಿದೆ. ಅದು ಸತ್ತದ ಬದುಕ್ಯದ ಅಂತ ಗೊತ್ತಾಗಲ್ಲ ಸರ್. ಸತ್ತದ ಅಂತ ಹೊರ ತೆಗೆದಿದ್ದೇವೆ ಅಂದ್ರೆ ಜೀವಿ ಸೆಲ್ ಒಳಗೆ ಹಾಕ್ಬಿಡ್ರಿ ಮತ್ ಬದುಕ್ಬಿಡ್ತದ. ಅಂಟಿಲ್ ಅದ ನ್ಯೂಕ್ಲಿಯಸ್ ಬ್ರೇಕ್ ಆಗೋ ತನಕನೂ ಕೂಡ ಅದು ಯಾವತ್ತೂ ಲೈವ್ ಇದ್ದಂಗೆ ಸರ್, ಬದುಕಿದ್ದಂಗೆನೆ ಅದು. ಸೊ ಅದಕ್ಕೆ ಈ ವೈರಸ್ಗಳನ್ನ ಜೀವಂತ ಅದೋ ಸತ್ತದೋ ಅಂತ ಹೇಳೋದೇ ಕಷ್ಟ. ಮತ್ತೆ ಅದರಿಂದ ಬರೋ ಡಿಸೀಸ್ಗಳಿಗೆ ಔಷಧಿಗಳೇ ಇಲ್ಲ. ವ್ಯಾಕ್ಸಿನ್ಸ್ಗಳದಾವ ಬಟ್ ಔಷಧಿಗಳಿಲ್ಲ. ಗೊತ್ತಿಲ್ಲ ನಿಮ್ಗೆ ಯಾವುಗಳಿಂದ ಬರೋ ರೋಗಗಳಿಗೆ ಔಷಧಿಗಳೇ ಇಲ್ಲ ಅದಕ್ಕೆತನ. ಸೊ ವೈರಸ್ಗಳಿಂದ ಬರೋದಕ್ಕೆ ಸರ್ ನಮ್ಮಲ್ಲಿ ನೆಗಡಿ ಬಂದ್ರೆ ಗುಳಿಗೆ ತೋತೀವಲ್ರಿ. ಸೊ ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ತದ ಹೊರತು ಅದು ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯ ಹೊಡೆಯಲ್ಲ. ಗೊತ್ತಿರಲಿ ನಿಮ್ಗೆ. ಸೊ ಯಾವುದಕ್ಕೂ ವ್ಯಾಕ್ಸಿನ್ಸ್ ಅವಸರ. ಪೋಲಿಯೋ ಬಂತ ವ್ಯಾಕ್ಸಿನ್ ಹಾಕ್ತಿವಿ, ಕುಚನಾಯಿ ಕಡಿತ ವ್ಯಾಕ್ಸಿನ್ ಹಾಕ್ತಿವಿ, ಮೊನ್ನೆ ಕೋವಿಡ್ ಬಂತ ವ್ಯಾಕ್ಸಿನ್ ಹಾಕಿದೆವು. ಹಿಂಗ್ ವ್ಯಾಕ್ಸಿನ್ಸ್ ಅದಾವೆ ಹೊರತು ಹೆಪಟೈಟಿಸ್ ಬತ್ತಾ ಜಾಂಡೀಸ್ ಕರಿತೀವಿ ನೋಡಿ, ಅದಕ್ಕೆ ಅಡ್ವಾನ್ಸ್ ವ್ಯಾಕ್ಸಿನ್ ಹಾಕ್ತಿವಿ. ಸೊ ಬಿಟ್ರೆ ಏನಿಲ್ಲ ಅವಕ್ಕೆ ಯಾವತ್ತೂ ಕೂಡ ಔಷಧಿಗಳಿಲ್ಲ. ವ್ಯಾಕ್ಸಿನ್ಸ್ ಮಾತ್ರ ಅವುಗಳ ಕೆಲಸ ಮಾಡ್ತಾವ ಅಂತ ನೋಡ್ತೀವಿ. ಸೊ ಇದು ಬಿಟ್ರೆ ಮತ್ತೇನ್ ಸರ್ ವಿಶೇಷತೆ ಅಂದ್ರೆ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳ ಅಧ್ಯಯನ, ಅನುಕ್ರಮಣೆ ಮತ್ತು ಉದಾಹರಣೆಗಳ ಶ್ರೇಣಿ. ಸೊ ಇವುಗಳನ್ನ ನಾನು ಈಸಿಯೆಸ್ಟ್ ಆಗಿ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ಕೊಡ್ತೀನಿ. ಇದಾದ ನಂತರ ನೆಕ್ಸ್ಟ್ ಟಾಪಿಕ್ ಜೀವ ವಿಕಾಸ ಅಂತ ಬರುತ್ತೆ, ಎವಲ್ಯೂಷನ್ ಅಂತ ಬರುತ್ತೆ. ಸಿಂಪಲ್ ಕಾನ್ಸೆಪ್ಟ್, ಬಹಳ ಈಸಿ ಇದೆ. ಡಾರ್ವಿನ್ ಥಿಯರಿ ಅಂದ್ರೆ ಏನು, ಸೊ ಮತ್ತ ಮೊದಲ ಏನ್ ಬರ್ತದ ಈ ಥಿಯರಿಗಳನ್ನ ಹೇಳ್ಕೊತ ಬಂದಾಗ, ಸೊ ಈ ಒಂದು ಚಾರ್ಲ್ಸ್ ಡಾರ್ವಿನ್ ಒಬ್ಬನೇ ಬರಲ್ಲ. ಸೊ ಇದಕ್ಕಿಂತ ಹಿನ್ನೆಲೆಯಿಂದನೇ ನಾವು ನೋಡ್ಕೊತ ಬರೋಣಂತೆ. ಲೆಮಾರ್ಕ್ ಸಿದ್ಧಾಂತ ಅಂತ ಬರುತ್ತೆ. ಲೆಮಾರ್ಕ್ ಸಿದ್ಧಾಂತದಲ್ಲಿ ಅವ ಏನ್ ಕಾನ್ಸೆಪ್ಟ್ ಗಳನ್ನ ಹೇಳ್ತಾನೆ, ಅಂಗಗಳ ಉಪಯೋಗ ಅನುಪಯೋಗ ಬಗ್ಗೆ ಹೇಳ್ತಾನೆ. ಸೊ ಉಪಯೋಗಿಸಿದ ಅಂಗಗಳು ದೊಡ್ಡ ಆಗ್ತವೆ, ಅನುಪಯೋಗ ಮಾಡಿದ್ದು ನಾಶ ಆಗಿ ಹೋಗ್ತವೆ. ಸೊ ಮತ್ತೆ ಉಳಿದಂತ ಅಂಶಗಳು ಮುಂದೆ ಜೈವಿಕವಾಗಿ ಮುಂದೆ ಕಂಟಿನ್ಯೂಯೇಷನ್ ಹಾಕೋದು ಬರ್ತಾವ ಅಂತಕ್ಕಂಥದ್ದನ್ನ ಲೆಮಾರ್ಕ್ ಹೇಳ್ತಾನೆ. ಸೊ ಈ ಒಂದು ಫಿಲಾಸಾಫಿಕ್ ಜುವಾಲಜಿಕ್ ಅಂತಕ್ಕಂಥ ಪುಸ್ತಕದಲ್ಲಿ ಹೇಳ್ತಾನೆ. ಸೊ ಅದನ್ನ ವಿರೋಧ ಮಾಡ್ತಾನೆ ಯಾರು, ಶಾಣೆ ಮನುಷ್ಯ ವೈಸ್ ಮ್ಯಾನ್ ಅಂತ ಬರ್ತಾನೆ. ಇಲಿ ಮೇಲೆ ಪ್ರಯೋಗ ಮಾಡಿ ಅವ ಹೇಳ್ತಾನ, ಅವ ಜಿರಾಫೆ ಮೇಲೆ ಪ್ರಯೋಗ ಮಾಡಿ, ಹಾವಿನ ಮೇಲೆ ಪ್ರಯೋಗ ಮಾಡಿ ಅವ ಹೇಳ್ತಾನ. ಇವ ಇಲಿ ಮೇಲೆ ಪ್ರಯೋಗ ಮಾಡಿ ಏನ್ ಹೇಳ್ತಾನ, ಇಲ್ಲ ಇದು ಸುಳ್ಳದ ಅಂತ ಹೇಳ್ತಾನ. ಯಾರ್ದು, ಲೆಮಾರ್ಕ್ ಸಿದ್ಧಾಂತ ಸುಳ್ಳು ಅಂತ ಹೇಳ್ತಾನ ವೈಸ್ ಮ್ಯಾನ್. ಹೆಂಗ್ ಹೇಳ್ತಾನ ಅಂದ್ರೆ ಇಲಿ ಬಾಲ ಕಟ್ ಮಾಡ್ತಾನ, ಒಂದ್ 8-10 ಅಂಶ ಮುಂದಕ್ಕೆ ಹೋದ್ರು ಕೂಡ ಇಲಿ ಬಾಲ ಬರ್ತಿರ್ತದ. ಇವ ಏನ್ ಹೇಳ್ದ ಲೆಮಾರ್ಕ, ಸೊ ನಾವು ಯಾವ ಅಂಶದ ಭಾಗವನ್ನ ಬಳಕೆಯನ್ನ ಕಡಿಮೆ ಮಾಡ್ಕೋತ ಹೋಗ್ತೀವಿ ಅವು ನಾಶ ಆಗ್ತಾ ಬಂದಿದ್ದ. ಉದಾಹರಣೆಗೆ ಹಾವು ಕೊಟ್ಟಿದ್ದವು, ಹಾವು ಬಾಳ ದಿನ ಹಿಂದೆ ಕಾಲಿತ್ತು, ಯಾವಾಗ ಕಾಲ್ ಬಿಟ್ಟು ಬಳಕೆ ಮಾಡೋದ್ ಬಿಟ್ಟು ನಡ್ಕೋ ತೆವಳ್ಕೋತ ಹೊಡಿತು, ಕಾಲ್ ಹೋದು ಅಂತ ಹೇಳ್ತಾನ. ಇಲಿ ಬಾಲ ಕಟ್ ಮಾಡಿ ಪ್ರಯೋಗ ಮಾಡ್ತಾನ, 10 ಅಂಶ ಹೋದ್ರು ಇಲಿ ಬಾಲ ಬರ್ಲಾಕತ್ತೈತಿ ಸರ್, ಅದಕ್ಕೆ ಇದು ತಪ್ಪು ಅಂತ ಹೇಳ್ತಾನ. ಅವಾಗ HMS ಬಿಗಲ್ ಅಂತಕ್ಕಂಥ ಹಡಗನ್ನ ತಗೊಂಡು 20 ವರ್ಷಗಳವರೆಗೆ ಸುದೀರ್ಘವಾಗಿ ಭೂಮಿಯ ಮೇಲಿನ ಎಲ್ಲಾ ದ್ವೀಪಗಳಿಗೆ ಖಂಡಗಳಿಗೆ ವಿಸಿಟ್ ಅನ್ನ ಕೊಟ್ಟು, ಸೊ 1-2 ಪುಸ್ತಕವನ್ನ ಬರೀತಾರೆ ಸರ್ ಡಾರ್ವಿನ್ ಅವರು. ಆರಿಜಿನ್ ಆಫ್ ಸ್ಪೀಸಸ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಅಂತಕ್ಕಂಥದ್ದು ಒಂದು, ಡಿಸೆಂಟ್ ಆಫ್ ಮ್ಯಾನ್ ಅಂತಕ್ಕಂಥದ್ದು ಒಂದು. ಡಿಸೆಂಟ್ ಆಫ್ ಮ್ಯಾನ್ ಅಂತಕ್ಕಂಥ ಕೃತಿಯಲ್ಲಿ ಅವ್ರು ಹೇಳ್ತಾರೆ ಮಾನವ ವಿಕಾಸವಾದ ಕುರಿತು ಕಂಪ್ಲೀಟ್ ಆಗಿ ಹೇಳ್ತಾರೆ. ಸೊ ಅದೇ ಆರಿಜಿನ್, ಅದೇ ನಮ್ಮ ಮಾನವನ ವಿಕಾಸ ಹೆಂಗಾಯ್ತು ಅಂದ್ರೆ ಮಂಗ್ಯನಿಂದ ಮಾನವ ಅಂತ ಹೇಳಿದವನು ಇವನೇ ಸರ್. ಮತ್ತೆ ಇನ್ನೊಂದು ಗೊತ್ತಿಲ್ಲ, ಮಾನವನ ಉಗಮ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಆಫ್ರಿಕಾ ಖಂಡದಲ್ಲಿ. ಆಧುನಿಕ ಮಾನವ ಅಂದ್ರೆ ನಮ್ಮ ಅಜ್ಜ, ನಮ್ಮ ಪೂರ್ವಜ ಯಾರು ಅಂತ ಕೇಳಿದ್ರೆ ನಿಯಾಂಡರ್ತನ್ ಮಾನವ ಅಂತ ಕಾನ್ಸೆಪ್ಟ್ ಅನ್ನ ಹೇಳಿದವನೇ ಯಾರು ಅಂತ ಕೇಳಿದ್ರೆ ಇದೇ ಡಾರ್ವಿನ್ ಅವರು ಅಂತ ನೋಡ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳು ಯಾವ ರೀತಿ ವಿಕಾಸಗೊಂಡವು ಅಂತಕ್ಕಂಥದ್ದನ್ನ ಹೇಳ್ತಾನೆ. ಯಾವ ಪುಸ್ತಕದಲ್ಲಿ ಅಂದ್ರೆ ಆರಿಜಿನ್ ಆಫ್ ಸ್ಪೀಸಸ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಅಂತಕ್ಕಂಥ ಪುಸ್ತಕದಲ್ಲಿ 5 ಥಿಯರಿಗಳನ್ನ ಹೇಳುವ ಮೂಲಕ ಅದ್ರ ಹೇಳ್ತಾನೆ. ಎಲ್ಲಾ ವಿಜ್ಞಾನಿಗಳು ಒಪ್ಪಿಕೊಂಡ ಇವನ ಥಿಯರಿ ಯಾವ್ದು ಅಂದ್ರ ಬೈ ನ್ಯಾಚುರಲ್ ಸೆಲೆಕ್ಷನ್, ನಿಸರ್ಗದ ಆಯ್ಕೆ ಅಂತ ಸಿದ್ಧಾಂತ ಬರುತ್ತೆ. ಅದು ಎಲ್ಲರೂ ಒಪ್ಪಿಕೊಂಡದ್ದು. ಮತ್ತೆ ಇನ್ನೊಂದು ಗೊತ್ತಿಲ್ಲ, ಬಲಿಷ್ಠವಾದದ್ದು ಬದುಕುತ್ತದೆ, ದುರ್ಬಲವಾಗಿದ್ದು ನಾಶವಾಗುತ್ತದೆ, ಫಿಟ್ಟೆಸ್ಟ್ ಫಾರ್ ಸರ್ವೈವಲ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಹೇಳಿದವರು ಯಾರು ಅಂತ ಕ್ವಶನ್ ಕೇಳ್ತಿರ್ತಾನೆ ಯಾವತ್ತೂ ಕೂಡ. ಅದು ಕೂಡ ಡಾರ್ವಿನ್ ಅವರೇ ಅಂತ ನೋಡ್ತೀವಿ. ಅವರು ಪಳೆಯುಳಿಕೆಗಳನ್ನ ಇಟ್ಕೊಂಡು ಅಧ್ಯಯನ ಮಾಡಿ ಈ ಪುಸ್ತಕವನ್ನ ಬರೆದು ಹೇಳ್ತಾರೆ ಸರ್, ವಿತ್ ಎವಿಡೆನ್ಸ್ ಹೇಳ್ತಾರೆ, ಎಲ್ಲರೂ ನಂಬ್ಕೋತಾರೆ. ಹಾಗಾಗಿ ಇವರನ್ನ ಫಾದರ್ ಆಫ್ ಎವಲ್ಯೂಷನ್ ಅಂತ ಕರಿತೀವಿ ಡಾರ್ವಿನ್ ಅವರನ್ನ ಅಂತ ನೋಡ್ತೀವಿ. ಅದನ್ನ ಅವನ ಥಿಯರಿಯನ್ನೇ ಡಾರ್ವಿನಿಸಂ ಥಿಯರಿ ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ಕೋತಾ ಬರೋಣ ಅಂತ. ಅವ್ರು ಏನೇನ್ ಪುರಾವೆಗಳನ್ನ ಕೊಟ್ಟರು ನೋಡ್ರಿ, ಆ ಪುರಾವೆಗಳ ಸಹಿತವಾಗಿ ನಾನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೋತ ಬರ್ತೀನಿ. ಇನ್ನ ಮಾನವ ವಿಕಾಸ. ಸೊ ಆಕ್ಚುಲಿ ನಿಮ್ ಪುಸ್ತಕದಲ್ಲಿ ಹಿಂಗೆ ಕೊಟ್ರ, ನಿಮ್ದು ಏನ್ ಸಿಲೆಬಸ್ ಕಾಪಿ ಬಿಟ್ರ ಅದ್ರಾಗೆ ಮಾನವ ವಿಕಾಸ ಅನ್ನೋದು ಅದು ಬೇರೆ ಕಾನ್ಸೆಪ್ಟ್. ಬಟ್ ಇಲ್ಲಿ ಸಸ್ಯ ಸಾಮ್ರಾಜ್ಯ, ಪಾಚಿಗಳು ಇವೆಲ್ಲ ಸಸ್ಯಗಳಿಗೆ ಸಂಬಂಧಿಸಿದ ಕಾನ್ಸೆಪ್ಟ್ಗಳಿವೆ. ಇದು ಸಸ್ಯ ವಿಕಾಸ ಅನ್ಬೇಕಿತ್ತ, ಮಾನವ ವಿಕಾಸ ಅಂತ ಕೊಟ್ಟಿದ್ದಾರೆ. ನಿಮ್ ಸಿಲೆಬಸ್ ಹೆಂಗದ ಹಂಗ ಬರ್ದಿನಿ. ಸೊ HSTR ಸಿಲೆಬಸ್ ಏನಿದೆ ಅದೇ ಬರ್ತೀನಿ. ಬಟ್ ಅಲ್ಲಿ ಮ್ಯಾಲ್ ಹೆಡ್ಲೈನ್ ಹಿಂಗ್ ಕೊಟ್ಟು ಇಲ್ಲಿ ಕೆಳಗೆ ಹಿಂಗ್ ಕೊಟ್ಟನು. ಸೊ ಮಾನವ ವಿಕಾಸ ಅಂದಾಗ ಆಗ್ಲೇ ಹೇಳಿದೆ ಡಿಸೆಂಟ್ ಆಫ್ ಮ್ಯಾನ್ ಕೃತಿಯಲ್ಲಿ ಅವ್ರು ಬರ್ದಿದ್ದಾರೆ ಅಂತೇಳಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಸಸ್ಯ ಸಾಮ್ರಾಜ್ಯ ಅಂತ ಬರುತ್ತೆ ಇಲ್ಲಿ. ಸಸ್ಯ ಸಾಮ್ರಾಜ್ಯ ಅದರೊಳಗೆ ಟಾಪಿಕ್ ಕೊಟ್ಟಾನ ಇದನ್ನ. ಸೊ ಪಾಚಿಗಳು, ಶಿಲೀಂಧ್ರಗಳು, ಹಾವಸ್ಯ ಸಸ್ಯಗಳು, ಬ್ರಯೋಫೈಟಾ, ಪುಚ್ಚ ಸಸ್ಯಗಳು, ಫೆರಿಡೋಫೈಟಾ,
ಇಲ್ಲ ಟೆರಿಡೋಫೈಟ್ ಆಗ್ಬೇಕಲ್ಲ, ಟೆರಿಡೋಫೈಟ್ ಅಂತ ಆಗಿದೆ. ನಗ್ನ ಬೀಜ ಸಸ್ಯಗಳು ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್ಸ್ ಅಂತ ಬರ್ತವೆ. ಸಿಂಪಲ್ ಆಗಿ ಗೊತ್ತಿರಲಿ, ಈ ಮಾಸಸ್ ಅಂತ ಬರ್ತವೆ ಫಸ್ಟ್ ಹುಟ್ಟಿದಂತ ಸಸ್ಯಗಳು. ಸೊ ಶೈವಲಗಳು ಅಲ್ಗೈ ಅಂತ ಕರಿತೀವಿ. ಸೊ ಆ ಅಲ್ಗೈಗಳು ಏನಾಗ್ತವೆ ಅಂದ್ರೆ ಬ್ರಯೋಫೈಟಾಗಳಾಗ್ತವೆ, ಹವಸೆ ಸಸ್ಯಗಳಾಗ್ತವೆ. ಬ್ರಯೋಫೈಟಾಗಳೇ ಹೋಗಿ ಜರಿ ಸಸ್ಯಗಳಾಗ್ತವೆ, ಟೆರಿಡೋಫೈಟಾಸ್ ಆಗ್ತವೆ. ಅಂದ್ರೆ ನಿಮ್ಗೆ ಗೊತ್ತಿರಲಿ, ಈ ಹೆಂಗ ಭೂಮಿ ಮೇಲೆ ಹುಟ್ಟಿದ ಜೀವಿ ಪ್ರಾಣಿಗಳನ್ನ ನಾವು ಹೆಂಗ್ ವರ್ಗೀಕರಣ ಮಾಡ್ಕೊಂಡು ಬರ್ತೀವಿ ನೋಡ, ಅದೇ ರೀತಿ ಈ ಸಸ್ಯ ವರ್ಗೀಕರಣ ಅಂತ ಕರಿತೀವಿ. ಕಾರ್ಲೋಸ್ ಲೇನಿಯಸ್ ಅವರು ಸಸ್ಯ ವರ್ಗೀಕರಣವನ್ನ ಮಾಡ್ತಾರೆ. ಆ ವರ್ಗೀಕರಣದಲ್ಲಿ ಮೊದಲು ಶೈವಲಗಳ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಒಂದೊಂದೇ ಎಲೆಗಳು ಉತ್ಪತ್ತಿ ಮಾಡ್ಲಕತ್ತು. ಸೊ ಅವುಗಳು ಏನಲ್ಲತ್ತು ಅಂದ್ರೆ ನೀರಿನ ಮೇಲೆ ತೇಲ್ಕೋತಾ, ಹೊರಗೆ ನೆಲದ ಮೇಲೂ ಒಂದೊಂದು ಎಲೆಯಾಗಿ ಬೆಳ್ಕೋತಾ ಒಂದು ಸರ. ಹಾಗಾಗಿ ನೀರಿನ ಮೇಲೂ ಬೆಳಿತಿದ್ದು, ಭೂಮಿ ಮೇಲೂ ಬೆಳಿತಿದ್ವು. ಆದ್ರೆ ಇವು ಉಗಮ ಮಾತ್ರ ನೀರಿನಲ್ಲಿ ಆಗ್ತಿದ್ದು, ನೀರಿನಿಂದ ಹರ್ಕೋತ ಹೋಗಿ ಒಂದು ಕಡೆ ದಂಡಿಗೆ ಹತ್ತಿ ಬೆಳಿತಿದ್ವು. ಹಾಗಾಗಿ ಇವುಗಳನ್ನ ಸೊ ಹೆಂಗ್ ಪ್ರಾಣಿಗಳನ್ನ ನೀರಾಗ ಹುಟ್ಟಿ ಹೊರಗೆ ಹೋಗಿದ್ದನ್ನ ಆಂಪಿಬಿಯನ್ಸ್ ಅಂತ ಕರಿತೀವಿ ನೋಡ್ರಿ. ಸೇಮ್ ಕಾನ್ಸೆಪ್ಟು ಆಂಪಿಬಿಯನ್ ಸಸ್ಯಗಳು ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಹವಸೆ ಸಸ್ಯಗಳು, ಬ್ರಯೋಫೈಟಾನ ಕರಿತೀವಿ. ಇವುಗಳು ಕೂಡ ನೀರಲ್ಲೂ ನೆಲದ ಮೇಲೆ ಎರಡೂ ಕಡೆ ವಾಸ ಇರ್ತಾವ ಅಂತ ನೋಡ್ತೀವಿ ಸರ್. ಸಸ್ಯ ಸಾಮ್ರಾಜ್ಯದ ಆಂಪಿಬಿಯನ್ಸ್ ಅಂತ ಇವುಗಳನ್ನ ಕರಿತೀವಿ. ಅಲ್ಲಿ ಹಂಗ ಸೊ ಈ ಒಂದು ತೆವಳುಗಳು ಹೋಗುವಂತ ಜೀವಿಗಳು ಅಂತ ಕರಿತೀವಿ ನೋಡ್ರಿ. ಸಂಪೂರ್ಣವಾಗಿ ಭೂಮಿಯ ಮೇಲೆ ಬಂದು ಶಾಶ್ವತವಾಗಿ ನೆಲೆಂತ ಜೀವಿಗಳು ಅಂತ ಕರೆದೆವು ಯಾವುಗಳನ್ನ, ಈ ಒಂದು ಸರೀಸೃಪಗಳನ್ನ. ಅದೇ ಸರೀಸೃಪಗಳಂತೆ ಇಲ್ಲಿ ಕೂಡ ಟೆರಿಡೋಫೈಟಸ್ ಗಳು ಬರ್ತಾವ ಅಂತ ನೋಡ್ತೀವಿ. ಹೂ ಬಿಡಲ್ಲ, ಹಣ್ಣಾಗಲ್ಲ, ಕಾಯಾಗಲ್ಲ, ಬಡ್ಡಿಂಗ್ ಮಾಡುವ ಮೂಲಕ ಅಂದ್ರೆ ಮೊಳಕೆ ಹೊಡೆಯುವ ಮೂಲಕ ಮರಿಗಳನ್ನು ಉತ್ಪತ್ತಿ ಮಾಡಿ ಸಸ್ಯಗಳು ಬೆಳಿತವ. ಇವುಗಳನ್ನ ಜಾಸ್ತಿ ನೀವೆಲ್ಲ ಅಲಂಕಾರಕದಲ್ಲಿ ಬಳಸ್ತೀವಿ ನೋಡ್ರಿ. ಹೂಗುಚ್ಚ ಕೊಡಕ್ಕೆ, ಅದು ಕೊಡಕ್ಕೆ, ಇದು ಕೊಡಕ್ಕೆ ಏನ್ ಬಳಸ್ತೀವಿ, ಅಥವಾ ಮನೆಗಳ ಮುಂದೆಲ್ಲ ಡೆಕೋರೇಷನ್ ಮಾಡಕ್ಕೆಲ್ಲ ಸಸ್ಯಗಳನ್ನ ನಡೆಸ್ತೀವಿ ನೋಡ್ರಿ. ಅವೆಲ್ಲರೂ ಹೂ ಬಿಟ್ಟು ಕಾಯಾಗಿ ಬೀಜ ಆಗಿದೋ ಅಥವಾ ನೋಡ್ರಿ, ಇಲ್ಲ. ಅದ್ರ ಬಾಜುನೇ ಒಂದು ಮೊಳಕೆ ಬರ್ತದ, ಬಡ್ಡಿಂಗ್ ಆಗ್ತದ, ಅದನ್ನ ತಗೊಂಡು ಮತ್ತೊಂದು ಹಚ್ಚು, ಮತ್ತೊಂದು ಗಿಡ ಪ್ಲಾಂಟ್ ಆಗ್ಬಿಡ್ತದೆ ಸರ್, ಮತ್ತೊಂದು ಆಗ್ತದ. ಸೊ ಈ ರೀತಿ ಬಡ್ಡಿಂಗ್ ಮಾಡೋ ಮೂಲಕ ಏನ್ ಸಸ್ಯಗಳು ಬೆಳಿತಿದ್ದು ನೋಡ್ರಿ, ಇವುಗಳನ್ನ ನಾವು ಜರಿ ಸಸ್ಯಗಳು ಅಂತ ಕರಿತೀವಿ. ಆ ನಂತರದಲ್ಲಿ ಹೂ ಬಿಟ್ಟು, ಕೆಲವೊಂದು ಹೂ ಬಿಡ್ತವೆ ಬಟ್ ಕಾಯಿ ಬೀಜ ಕೊಟ್ಟು ಅವುಗಳಿಂದ ಉತ್ಪತ್ತಿ ಆಗಲ್ಲ. ಹೂ ಬಿಡ್ತಾವೆ ಇಲ್ಲನಲ್ಲ, ಕೆಲವೊಂದು ಜರಿ ಸಸ್ಯಗಳು ಹೂ ಬಿಡ್ತವೆ, ಆದ್ರೆ ಬೀಜ ಆಗಿ ಸೊ ಫಸ್ಟ್ ಅಂತ ಕೇಳಿದ್ರೆ ಇಲ್ಲಿ ಬರ್ತಾವ ನೋಡ್ರಿ, ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಇವುಗಳನ್ನ ನೆಕ್ಕೆಡ್ ಟ್ರೀ ಅಂತ ಕರಿತೀವಿ ಸರ್. ಅಂದ್ರೆ ಬಟ್ಟೆ ಹಾಕೊಳ್ಳೋದೇ ಇರ್ತಕ್ಕಂಥವುಗಳನ್ನ ಸರ್. ಬೀಜ ಕವಚದಿಂದ ಆವೃತವಾಗಿರುವುದಿಲ್ಲ. ಸೊ ಆ ಕವಚದಿಂದ ಬೀಜ ಆವೃತವಾಗಿಲ್ಲ. ಇದು ಫಸ್ಟ್ ಭೂಮಿ ಮೇಲೆ ಬೀಜೋತ್ಪಾದನೆ ಮಾಡಿದ ಸಸ್ಯಗಳಿವು. ಆಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ ನೋಡ್ರಿ, ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ ನೋಡ್ರಿ, ನಗ್ನ ಬೀಜ ಸಸ್ಯಗಳು. ಇವುಗಳನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ, ಭೂಮಿಯ ಮೇಲೆ ಮೊದಲು ಬೀಜೋತ್ಪತ್ತಿ ಮಾಡಿ ಅದ್ರ ಮೂಲಕ ಸಂತಾನೋತ್ಪತ್ತಿ ಮಾಡಿದ ಸಸ್ಯಗಳು ಇವು ಅಂತ ಕರಿತೀವಿ. ಅತಿ ಪುರಾತನವಾದ ಬೀಜೋತ್ಪತ್ತಿ ಮಾಡಿದ ಸಸ್ಯಗಳು ಇವು ಅಂತ ಕರಿತೀವಿ ಸರ್. ಪೈಕಾಸ್ ನೋಡಿರ್ತೀವಿ. ಇದು ಬಿಟ್ಟರೆ ಸಿಂಪಲ್ ಆಗಿ ನೀವು ನೋಡಿದಂತ ಕಾಜು ಗಿಡ ನೋಡಿರ್ತೀವಿ ನೋಡ್ರಿ. ಎಸ್, ಕ್ಯಾಶೋನಟ್. ಸೊ ಅದೇನದ ನೋಡ್ರಿ, ಕ್ಯಾಶೋನಟ್ ಟ್ರೀ. ಹಣ್ಣು ಹೆಂಗಿರ್ತದ ಅಂದ್ರ ಇಲ್ಲಿ ಮ್ಯಾಲ ಇರ್ತದ ನೋಡ್ರಿ ಕಾಯಿ. ಕ್ಯಾಶೋನಟ್ ಕಾಯಿ ನೋಡಿದ್ರೆ ಗೊತ್ತಿರ್ತದೆ ನಿಮ್ಗೆ. ಹಿಂಗೆ ಈ ತರ ಸ್ವಲ್ಪ ಇದಾಯ್ತಾ, ಈ ತರ ಇರುತ್ತೆ ಸರ್ ಕ್ಯಾಶೋನಟ್ ಕಾಯಿ. ಹಿಂಗಿರುತ್ತ, ಅದಕ್ಕೆ ಮುಂದೆ ಬೀಜ ಹಿಂಗಿರುತ್ತ ಸರ್. ಸೊ ಈ ರೀತಿ ಇರುತ್ತೆ. ಇದನ್ನ ಕಟ್ ಮಾಡಿ ಕಾಯಿ ತಿಂತಿದ್ದೇವು ಸರ್ ನಾವು. ಇದು ಇಟ್ಟೆ ಉಳಿತಿತ್ತು, ಇದನ್ನ ಕಟ್ ಮಾಡಿ ಗೋಡಂಬಿ ಮಾಡ್ತಾರ ನಿಮ್ಮಲ್ಲಿ. ಸೊ ಇದು ನೋಡಿ ಕ್ಯಾಶೋನಟ್. ಅದರ ಬೀಜ ಹೊರಗದ, ಕಾಯಿ ಇಲ್ಲ ಅದ ರೀ. ಆದ್ರೆ ಮಾವಿನ ಚಿಪ್ ತಿಲ್ಲಕೋರಿ, ಚಿಪ್ ಒಳ ಬರ್ತದ ಮಾವಿನಕಾಯಿ, ಹೌದಿಲ್ಲ? ಅದು ಆವೃತ ಬೀಜ ಸಸ್ಯ, ಇದು ಅನಾವೃತ ಬೀಜ ಸಸ್ಯ. ಬೀಜ ಹೊರಗೆ ಉತ್ಪತ್ತಿಗೊಂಡಿದೆ. ಸೊ ಇವುಗಳನ್ನ ಈ ಬೀಜಗಳನ್ನ ನಾವು ಏನ್ ಕರಿತೀವಿ ಅಂದ್ರೆ ಕೋನ್ಸ್ ಗಳಂತ ಕರಿತೀವಿ ಸರ್. ಸಣ್ಣ ಕೋನ್ಸ್ಗಳಿದ್ರ ಗಂಡು ಬೀಜಗಳು, ದೊಡ್ಡ ಕೋನ್ಸ್ಗಳಿದ್ರೆ ಹೆಣ್ಣು ಬೀಜಗಳು. ಸೊ ಬಹಳ ಚಂದ ಡಿಫ್ರೆನ್ಸಸ್ ಕೊಟ್ಟ ನಿಮ್ ಪುಸ್ತಕದಾಗ. ಓದ್ರಿ ಚೆನ್ನಾಗಿ, 8th 9th 10th ಪುಸ್ತಕ ತಗೊಂಡು ಓದ್ರಿ, ಅಲ್ಲಿ ಸಿಗುತ್ತೆ. ಇಲ್ಲ ಅಂದಿದ್ರ ಸಂಪೂರ್ಣವಾಗಿ ನಾನು ನೋಟ್ಸ್ ಅನ್ನ ಏನ್ ಹೇಳ್ತಿರ್ತೀನಿ ನೋಡ್ರಿ, ನಿಮ್ದೆಲ್ಲ ಕವರ್ ಮಾಡ್ಕೊಂಡೇ ನಾನು ನೋಡ್ಸಿದೆ. ಮತ್ತೆ PDF ಇರುತ್ತೆ. ಸೊ ಮತ್ತೆ ನಿಮ್ಗೆ ಅದು PDF ಸೆಂಡ್ ಮಾಡ್ಲಕ್ ಟ್ರೈ ಮಾಡ್ತೀನಿ. ಸೊ ಕಂಪ್ಲೀಟ್ ಆದ ನೋಟ್ಸು ನಿಮ್ಗೆ ಇಲ್ಲೇ ಸಿಗುತ್ತೆ. ಓಕೆ, ಸೊ ಅವುಗಳನ್ನ ನಾವು ನೋಡ್ಕೊತ ಬರೋಣ. ಅನಾವೃತ ಬೀಜ ಸಸ್ಯಗಳು, ಆಮೇಲೆ ಆವೃತ ಬೀಜ ಸಸ್ಯಗಳು. ಇವು ಅತ್ಯಂತ ಮುಂದುವರೆದ ಸಸ್ಯಗಳು. ಹೆಂಗ ನಾವು ಪ್ರಾಣಿ ಪ್ರಪಂಚದಲ್ಲಿ ಮ್ಯಾಮಲ್ಸ್ ಗಳನ್ನ ಮುಂದುವರೆದ ಸಸ್ಯಗಳು ಅಂತ ಕರಿತೀವಿ ನೋಡ್ರಿ, ಸಸ್ತನಿಗಳನ್ನ ಮುಂದುವರೆದ ಪ್ರಾಣಿಗಳು ಅಂತ ಕರಿತೀವಿ ನೋಡ್ರಿ. ಹಂಗ ಇವುಗಳು ಸಸ್ಯ ಪ್ರಾಣಿ ಸಾಮ್ರಾಜ್ಯದಲ್ಲಿ ಮ್ಯಾಮಲ್ಸ್ ಗಳು ಹೆಂಗೋ, ಸಸ್ಯ ಸಾಮ್ರಾಜ್ಯದಲ್ಲಿ ಇವುಗಳು ಆವೃತ ಬೀಜ ಸಸ್ಯಗಳು ಕೂಡ ಹಾಗೆ. ಸಕ್ಸಸ್ ರೇಟ್ ಮೇಲೆ ಹೇಳ್ತೀವಿ ಸರ, ಯಾವತ್ತು ಮುಂದುವರೆದ ಸಸ್ಯ ಅಂದ್ರೆ. ಇಲ್ಲಿ ಈ ಬೀಜಗಳು 100 ಬಿದ್ದು ಅಂತಂದ್ರ 1 ಗಿಡ ಆಗೋ ಚಾನ್ಸ್ ಇರ್ತದ. ಆದ್ರೆ ಈ ಬೀಜ 100 ಬಿದ್ದು ಅಂದ್ರ ಸೊ 25 ಗಿಡ ಆಗೋ ಚಾನ್ಸಸ್ ಇರ್ತದ. ಅಂದ್ರೆ ಸಕ್ಸಸ್ ರೇಟ್ ಅಂತ ನೋಡ್ತೀವಿ. ಈಗ ನೋಡ್ರಿ, ಬೇರೆ ಪ್ರಾಣಿಗಳು ಕಪ್ಪೆ ಒಂದು ಬಾರಿಗೆ 300ರಿಂದ 400 ಮಟ್ಟ ಹೇಳ್ತದ. 1ರಿಂದ 2 ಮರಿ ಆಗ್ಬೇಕಾದ್ರೆ ಒದ್ದಾಡ್ತದ ಸರ್. ಆದ್ರೆ ಅದೇ ಈ ಒಂದು ಪ್ರಾಣಿಗಳು ನೋಡ್ರಿ, ಹಂದಿ, ನಾಯಿ ಅಥವಾ ನಮ್ಮನ್ನ ತೋರಿ, ಸೊ ನಾವೊಂದ್ 4-5 ಹಡ್ದಿರ್ತೀವಿ, ಅದ್ರಾಗ 2-3-4 ಬದುಕಿ ಬಿಡ್ತಾವ್ ಸರ್. 10 ಹಡ್ದಿದ್ದೇವೆ ಅಂದ್ರೆ 5 ಬದುಕ್ತಾವ್ ಕನಿಷ್ಠ. 50% ಹೆಚ್ಚು ಸಕ್ಸಸ್ ರೇಟ್ ಇದೆ ನಮ್ಗೆ ಪ್ರಾಣಿಗಳಿಗೆ, ಸಸ್ತನಿಗಳಿಗೆ. ಅದೇ ಬೇರೆ ಪ್ರಾಣಿಗಳಿಗೆ ಅದಾವೆ ನೋಡ್ರಿ, ಕಡಿಮೆ ಅದಾವ. ಸೊ ಈ ಸಕ್ಸಸ್ ರೇಟ್ ಅನ್ನು ಇಟ್ಕೊಂಡು ನಾವೇನ್ ಹೇಳ್ತೀವಿ ಅಂದ್ರೆ ಡೆವಲಪ್ಡ್ ಅಂತ ಹೇಳ್ಕೊತ ಬರ್ತೀವಿ. ಸೊ ಅದರಲ್ಲಿ ಡೆವಲಪ್ಡ್ ಆಗಿರ್ತಕ್ಕಂಥದ್ದು ಆವೃತ ಬೀಜ ಸಸ್ಯಗಳು, ಆಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಸಸ್ಯ ಪರಿಸರ ವ್ಯವಸ್ಥೆಯ ಕೆಲವು ಲಕ್ಷಣಗಳಂತ ಬರ್ತವೆ, ಅವುಗಳನ್ನು ಕೂಡ ನಾವಿಲ್ಲಿ ನೋಡ್ಕೋತ ಬರೋಣಂತೆ.
ಇದಾದ ನಂತರ ನೆಕ್ಸ್ಟ್ ಸೂಕ್ಷ್ಮಾಣು ಜೀವಿಗಳು ಅಂತ ಬರ್ತಾವ ಸರ್. ಅದರಲ್ಲಿ ವೈರಸ್ಗಳು ಅತಿ ಚಿಕ್ಕವುಗಳು, ಆಮೇಲೆ ಬ್ಯಾಕ್ಟೀರಿಯಾಗಳು, ಆಮೇಲೆ ಶಿಲೀಂಧ್ರಗಳು ಅಂತ ಬರ್ತವೆ. ಅದಾದ ನಂತರ ಪ್ರೋಟೋಜೋವಾಗಳು ಅಂತ ಬರ್ತಾವ ಸರ್, ಏಕಕೋಶ ಜೀವಿಗಳು ಅಂತ ಬರ್ತವೆ ಇಲ್ಲಿ. ಸೊ ಇವುಗಳಿಂದ ಬರ್ತಕ್ಕಂಥ ಡಿಸೀಸ್ಗಳು ಮತ್ತೆ ಏನ್ ಪ್ರಭಾವ ಬೀರ್ತವೆ, ಸೊ ಅವುಗಳ ಕ್ಯಾರೆಕ್ಟರ್ಸ್ ಏನಿರ್ತವೆ, ವೈರಸ್ ಅಂದ್ರೆ ಏನು ಅದ್ರ ಕ್ಯಾರೆಕ್ಟರ್ಸ್ ಏನಿರ್ತವೆ, ಸೊ ಅದ್ರ ಪ್ರಕಾರಗಳು ಏನ್ ಮಾಡ್ಕೊಂಡಿದೀವಿ, ಸೊ ಬ್ಯಾಕ್ಟೀರಿಯಾಗಳಂದ್ರೆ ಏನು ಅದ್ರ ಕ್ಯಾರೆಕ್ಟರ್ಸ್ ಏನು, ರಚನೆಗಳಾದ ಮೇಲೆ ಅವುಗಳನ್ನು ಕೂಡ ಏನ್ ಮಾಡಿದ್ವಿ, ಟೈಪ್ಸ್ ಗಳನ್ನ ಮಾಡ್ಕೊಂಡಿವಿ. ಮತ್ತೆ ಫಂಗಸ್ಗಳು, ಅವುಗಳಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು, ಸೊ ಏಕಜೀವಕೋಶ ಜೀವಿಗಳು ಅವುಗಳಿಂದ ಅನುಕೂಲ ಅನಾನುಕೂಲಗಳನ್ನ ನಾವಿಲ್ಲಿ ಸೊ ಟೈಪ್ಸ್ ಗಳನ್ನ ಜೊತೆಗೆ ಯೂಸ್ ಮಾಡ್ಕೋತ ಅಥವಾ ಅಧ್ಯಯನ ಮಾಡ್ಕೋತ ಹೋಗೋಣಂತ. ಅದಾದ ನಂತರ ಅಂಗಾಂಶ, ಸಂಪೂರ್ಣವಾದಂತ ಅಂಗಾಂಶ ಶಾಸ್ತ್ರ. ಮೊನ್ನೆ ಬ್ರೀಫಿಂಗ್ ಮಾಡಿ ನೋಡೋ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮಗೆ, ಬ್ರೀಫ್ ಮಾಡೀನಿ, ಅದು ಕಂಪ್ಲೀಟ್ ಅಲ್ಲ ನಾ ಹೇಳಕತ್ತಿದ್ದ. ಸೊ ಪ್ರಾಣಿ ಅಂಗಾಂಶವನ್ನೇ ಸೊ ನನಗೆ ಒಂದು 2-2.5 ಗಂಟೆ ಬೇಕು ಸರ್ ಕ್ಲಾಸ್ ಮಾಡಕ್ಕೆ. ಸಸ್ಯ ಅಂಗಾಂಶ ಒಂದು 2-2.5 ಗಂಟೆ ಬೇಕಾಗ್ತದೆ ಕಂಪ್ಲೀಟ್ ಆಗಿ ಕ್ಲಾಸ್ ಮಾಡ್ಬೇಕಾದ್ರೆ. ಒಂದು ಕ್ವಶನ್ ಮಿಸ್ ಆಗ್ಬಾರ್ದು ನಿಮ್ಗಂದ್ರೆ. ಸೊ ಮತ್ತ ವಿತ್ ನೀವು ಬರೀಬೇಕಲ್ಲ ರೈಟಿಂಗ್ ದಾಗ, ಇದು ಕ್ವಶನ್ ಕೇಳ್ತಾನ, ಪ್ರಾಣಿ ಅಂಗಾಂಶದ ಅಥವಾ ವರ್ಧನ ಅಂಗಾಂಶದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಥವಾ ಅದ್ರ ಬಗ್ಗೆ ಬರೀರಿ ಅಂತ ಕೇಳ್ತಾನೆ. ಸಸ್ಯ ಅಂಗಾಂಶದ ಯಾವ್ದಾದ್ರು ಝೈಲಮ್ ಫ್ಲೋಯಂಗಳ ಬಗ್ಗೆ ಕೇಳ್ತಾನೆ, ಅವುಗಳನ್ನ ಅಂದ್ರೆ ಶಾಶ್ವತ ಅಂಗಾಂಶಗಳಲ್ಲಿ ಏನ್ ಬರ್ತಾನೆ ನೋಡು, ಸಂಕೀರ್ಣ ಶಾಶ್ವತ ಅಂಗಾಂಶ, ಸೊ ಅವುಗಳ ಬಗ್ಗೆ ಬರೀರಿ ಅಂತ ಕೇಳ್ತಾನೆ. ಸೊ ಪ್ರಾಣಿ ಅಂಗಾಂಶಗಳಲ್ಲಿ ಅಲ್ಲಿನೂ ಕ್ವಶನ್ ಕೇಳ್ತಾನೆ. ಅದಕ್ಕೆ ನಿಮ್ ಚಿತ್ರ ಸಹಿತವಾಗಿ ಏನ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ಕೋತ ಇದು ಬರ್ತೀನಿ. ಅಂಗಾಂಶ ಶಾಸ್ತ್ರವನ್ನ ನಾವಲ್ಲಿ ನೋಡ್ಕೋತ ಬರೋಣ ಅಂತ. ಜೆನೆಟಿಕ್ಸ್ ಅಂತ ಬರುತ್ತೆ, ಜೆನೆಟಿಕಲ್ ಈ ಒಂದು ಕಾನ್ಸೆಪ್ಟ್ ಅನ್ನು ನಿಮ್ಗೆ ಇಟ್ಟಿದ್ದೇನೆ. ಅನುವಂಶಿಕತೆ, ಸೊ ಅನುವಂಶೀಯತೆ, ಸೊ ಮೆಂಡೆಲ್ ಅವರ ಅನುವಂಶೀಯತೆಯ ನಿಯಮಗಳು, ಸೊ ಮೋನೋಹೈಬ್ರಿಡ್ ಮತ್ತು ಡೈಹೈಬ್ರಿಡ್ ಕ್ರಾಸ್, DNA ಪ್ರಾಮುಖ್ಯತೆ. ಸೊ ಇಲ್ಲಿ ನೋಡಿ ಜೆನೆಟಿಕಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಅಥವಾ ಜೆನೆಟಿಕ್ಸ್ ಅಂತ ಬರುತ್ತೆ. ಈ ಜೆನೆಟಿಕ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅಂತಂದಾಗ ನಮ್ಗೆ ಗೊತ್ತಿಲ್ಲದೆ ಇರುವಂತ ಕಾಲದಲ್ಲಿನೇ ಒಬ್ಬ ಪಾದ್ರಿ ಏನ್ ಮಾಡಿದ್ದ, ಒಂದು ಪುಸ್ತಕದಲ್ಲಿ ಅದ್ರ ಬಗ್ಗೆ ಬರೆದಿಟ್ಟಿದ್ದ. ಬಟಾಣೆ ಕಾಳಿನ ಮೇಲೆ ಪ್ರಯೋಗವನ್ನ ಮಾಡಿ ಬರೆದಿಟ್ಟಿದ್ದ ಸರ್ ಪಾದ್ರಿ. ಇವನ್ ಬಗ್ಗೆ ಜೀವನ ಚರಿತ್ರೆಯನ್ನು ಓದ್ಬೇಕು ಸರ್, ಬಹಳ ಚೆನ್ನಾಗಿದೆ. ಯಾರ್ದು ಈ ಒಂದು ಸೊ ಮೆಂಡಲ್ ಬಗ್ಗೆದಾಗ. ಅವ ಅನಿವಾರ್ಯಕ್ಕೆ ಅವ್ರಪ್ಪ ಅವನಿಗೆ ಸಾಕಾಲದಕ್ಕೂ ಇದಕ್ಕೆ ಸಿಂದ್ರ ಪಾದ್ರಿ ಹತ್ರ ಬಿಟ್ಟಿರ್ತಾನೆ. ಸೊ ಅಲ್ಲಿ ಮಠದ ಬಿದ್ದು, ಅವಾಗೆಲ್ಲ ಮಠಕ್ಕೆ ಒಂದಿಟ್ಟು ಆಸ್ತಿ ಬಿಡ್ತಿದ್ರ ಚರ್ಚ್ಗಳಿಗೆ, ಅಲ್ಲೇ ಬೆಳೆದಂತದ್ದು ಊಟ ಹಾಕಿ ಅಲ್ಲಿ ಸಾಲಿ ಕಲ್ಸದ ಹುಡುಗರಿಗೆ. ಈಗ ಹೆಂಗ್ ಮಠಗಳದ ನೋಡ್ ನಮ್ಮಲ್ಲಿ ಸಿದ್ಧಗಂಗಾ ಮಠ ಹಂಗಿಂಗ. ಸೊ ಹಂಗಿದ್ದು ಸರ್ ಅಲ್ಲಿ ಊಟ ಮಾಡೋದು, ದುಡಿಯೋದು, ಸೊ ಮತ್ತೆ ಓದೋದು, ಹಂಗ ಒಯ್ದು ಬಿಟ್ಟಿರ್ತಾರ. ಆ ಪಾದ್ರಿ ಸತ್ತದನೆ ಆ ಪಟ್ಟಣ ಇವನಿಗೆ ಬಂದ್ಬಿಡ್ತಾರೆ. ಅವಾಗ ಅಷ್ಟು ಮಂದಿ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಇವನ್ ಮೇಲೆ ಬೀಳ್ತದೆ. ಅವಾಗ ಇರೋ ಹೊಲದಲ್ಲೇ ತನ್ನ ಬೀಜೋತ್ಪಾದನೆಯನ್ನು ಹೆಚ್ಚು ಮಾಡ್ಕೋಬೇಕು ಅಂತೇಳಿ, ಹೊಸ ತಳಿಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ, ಸುಮ್ನೆ ಅವನಿಗೆ ಜೆನೆಟಿಕಲ್ ಬಗ್ಗೆದಾಗ ಏನು ಕಾನ್ಸೆಪ್ಟ್ ಇರಲಿಲ್ಲ ಸರ್. ಹಿಂಗಾದ್ರೆ ಕ್ರಾಸ್ ಆಗ್ತದ, ಇದು ಆಗ್ತದ ಅಂತ. ಸೊ ಒಂದ್ ದೊಡ್ಡ ಗಿಡ ತೋತಾನ, ಬಟಾಣಿ ಗಿಡ, ಒಂದ್ ಸಣ್ಣ ಗಿಡ ತೋತಾನ, ಎರಡಕ್ಕೂ ಏನ್ ಮಾಡ್ತಾನ, ಸೊ ಈ ಕಡೆ ಒಂದು ಹೂವು ಇನ್ನೊಂದು ಹೂವಿನೊಂದಿಗೆ ಸೊ ಕೂಡಿಸ್ತಾನ, ಕೂಡ್ಸಿ ಹಿಂಗ್ ಕಟ್ತಾನ, ಕಟ್ಟಿ ಅದರಿಂದ ಬಂದಂತ ಬೀಜೋತ್ಪಾದನೆ ಮೇಲೆ ಪ್ರಯೋಗವನ್ನ ಮಾಡ್ತಾನ, ಜೆನೆಟಿಕಲ್ ಕೋಡ್ ಅನ್ನ ಬರೆದಿಡ್ತಾವ ಸರ್. ನಂತರ ದಿನಗಳಲ್ಲಿ ಅದೇನತ್ವ ಬೆಳಕಿ ಬರುತ್ತೆ ಪುಸ್ತಕ, ಆವಾಗ ಇವನಿಗೆ ಆ ಕ್ರೆಡಿಟ್ ಸಿಗುತ್ತೆ ಅಂತ ನೋಡ್ತೀವಿ. ಜೆನೆಟಿಕಲ್ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಇವನನ್ನ ಕರಿತೀವಿ. ಅಂದ್ರ ಈ ಒಂದು ತಳಿತಂತ್ರ ಜ್ಞಾನದ ಪಿತಾಮ ಅಂತ ಯಾರನ್ನ ಕರಿತೀವಿ ಅಂತಂದ್ರ ಸೊ ಮೆಂಡಲ್ ಕರಿತೀವಿ. ಮತ್ತೆ ಅಲ್ಲಿ ಈ ಬಟಾಣಿ ಕಾಳಿನ ಮೇಲೆ ಪ್ರಯೋಗ ಮಾಡ್ತಾ ನೋಡ್ರಿ, ಉನ್ನತ ಮತ್ತು ಕುಬ್ಜ ಅಂತ ಬರ್ತವೆ. ಅವು ಎರಡರ ನಡುಬರ್ಕ ಈ ಒಂದು ಏನೇನ್ ಬದಲಾವಣೆಗಳಿದ್ದು ನೋಡ್ರಿ, 7 ಬದಲಾವಣೆಗಳು ಬರ್ತವೆ ಸರ್. ಹೂವು, ಕಾಯಿ ಮತ್ತು ಹೂವಿನ ಸ್ಥಾನ ಮತ್ತು ಹೂವಿನ ಬಣ್ಣ, ಕಾಯಿಯ ಬಣ್ಣ, ಬೀಜದ ಬಣ್ಣ. ಸೊ ಇವುಗಳನ್ನ ಅನುಸರಿಸಿಕೊಂಡು 7 ಡಿಫ್ರೆನ್ಸಸ್ ಬರ್ತವೆ. ಅವು 7 ಡಿಫ್ರೆನ್ಸಸ್ ಅನ್ನು ನೋಡೋಣ. ಮತ್ತೆ ಇವ ಬಟಾಣಿ ಕಾಳನ್ನೇ ಯಾಕೆ ಬಳಕೆ ಮಾಡ್ಯಾನ, ಮೊನ್ನೆ KSL ಕ್ವಶನ್ ಆಗಿದೆ ಹಿಂದೆ. ಇದು ಹಿಂದನ ಇವ ಅಂತ ಹೇಳಿದೆ ನೋಡ್ರಿ, ಯಾರ್ದ ಇಲಿ, ವೈಜ್ಞಾನಿಕ ಇಲಿ ಬಳಕೆ ಮಾಡಿದಂತ. ಅವ ಇಲಿನೇ ಯಾಕೆ ಬಳಕೆ ಮಾಡ್ಯಾನ ಅಂತ ಅಲ್ಲಿ ಕ್ವಶನ್ ಕೇಳ್ಯಾನ, ಬಟಾಣಿ ಕಾಳೆ ಯಾಕೆ ಬಳಕೆ ಮಾಡ್ಯಾನ ಅಂತ ಇಲ್ಲಿ ಕ್ವಶನ್ ಕೇಳ್ಯಾನ. ಯಾಕಂದ್ರೆ ಅದರ ಋತುಚಕ್ರಾವಧಿ ಬಹಳ ಕಡಿಮೆ ಅದ ನೋಡ್ರಿ. ಒಂದ್ 2-2.5 ಅಂದ್ರೆ ಒಂದು 60 ದಿನದಾಗ ಏನ್ ಮಾಡ್ಬೋದು, ಸೊ ಒಂದು ಕ್ರಾಪ್ ಅಂತ ತೆಗಿಬಹುದು. ಮತ್ತೆ ಪ್ರಯೋಗಕ್ಕಾಗಿ ಬೀಜ ಜಾಸ್ತಿ ಬರ್ತಾವ ಸರ್. ಎಲ್ಲಾ ದಿನಮಾನಗಳ ಋತುಮಾನಗಳಲ್ಲೂ ಕೂಡ ಏನ್ ಮಾಡ್ಬೋದು, ಬೀಜೋತ್ಪಾದನೆ ಮಾಡ್ಬೋದು. ಇಷ್ಟೆಲ್ಲಾ ಕೊಟ್ಟು ಕೆಳಗೆ ಮೇಲಿನ ಎಲ್ಲವೂ ಕೊಟ್ಟನ ಅಂದ್ರೆ ಆನ್ಸರ್ ಹಾಕ್ರಿ. ಇದು ಕೊಟ್ಟು ಇನ್ನೊಂದ್ ಏನಾರ ಕೊಟ್ಟನ ಅಂತಂದ್ರ ಆಪ್ಷನ್ದಾಗ ಅವಾಗ ಏನ್ ಹಾಕ್ಬೇಕು, ಇದು ಋತುಚಕ್ರಾವಧಿ, ಸೊ ಅರ್ಲಿಯೆಸ್ಟ್ ಆಗಿದೆ, ಬೇಗನೆ ಇದರ ಒಂದು ತಳಿ, ಒಂದು ವಂಶದ ಇನ್ನೊಂದು ವಂಶ ತಿಳ್ಕೊಬಹುದು. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡಿದ್ನ ಅಂತ ನೀವು ಆನ್ಸರ್ ಹಾಕೋಬೇಕಾಗತ್ತೆ. ಸೊ ಇವುಗಳ ಬಗ್ಗೆದಾಗ ಏನೇನ್ ಕಾನ್ಸೆಪ್ಟ್ಗಳಿವೆ, ಅದ್ರ ಮೇಲೆ ಪ್ರಯೋಗ ಏನಿದೆ ಅಂತಕ್ಕಂಥದನ್ನ ನಾವು ನೋಡ್ಕೋತ ಹೋಗೋಣಂತ. ಇದಾದ ನಂತರ ಪ್ರಾಣಿ ಸಂಪನ್ಮೂಲಗಳು. ಸೊ ರೇಷ್ಮೆ ಕೃಷಿ ಅಂದ್ರೆ ಏನು, ರೇಷ್ಮೆ ಕೃಷಿ ಬಗ್ಗೆದಾಗ, ಡೈರಿ ಬಗ್ಗೆದಾಗ, ಕೋಳಿ ಸಾಗಾಣಿಕೆ, ವರ್ಮಿ ಕಲ್ಚರ್ ಅಂದ್ರ ಎರೆಹುಳು ಸಾಗಾಣಿಕೆ ಅಂತ ಕರಿತೀವಿ, ಮೀನುಗಾರಿಕೆ ಫಿಶಿಕಲ್ಚರ್ ಅಂತ ಕರಿತೀವಿ, ಸೊ ಎಫಿಕಲ್ಚರ್ ಜೇನುನೊಣ ಸಾಗಾಣಿಕೆ ಅಂತ ಕರಿತೀವಿ ಸರ್. ಸೊ ಇವುಗಳನ್ನೆಲ್ಲ ನಾವೇನ್ ಮಾಡೋಣ, ಸೊ ನೋಡ್ಕೊತ ಬರೋಣ. ಸಿರಿಕಲ್ಚರು, ಎಫಿಕಲ್ಚರು, ವರ್ಮಿ ಕಲ್ಚರು, ಸೊ ಇವುಗಳ ಬಗ್ಗೆ ಕೊಡೋದನ್ನೇ. ಸೊ ಅವುಗಳನ್ನ ಕಂಪ್ಲೀಟ್ ಆಗಿ
ನಾವು ಏನೇನ್ ಮಾಡ್ತಾರೆ, ಸೊ ಯಾವ ರೀತಿ ಅದನ್ನ ಕಲ್ಟಿವೇಶನ್ ಮಾಡ್ತೀವಿ ಅಥವಾ ಬೆಳವಣಿಗೆ ಏನ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತಕ್ಕಂಥದನ್ನ ಸೊ ನಾವಿಲ್ಲಿ ನೋಡ್ಕೊತ ಹೋಗೋಣ ಪ್ರಾಣಿ ಸಂಪನ್ಮೂಲಗಳಲ್ಲಿ. ಸೊ ಐ ಹೋಪ್ ಇಷ್ಟೇ ನಿಮ್ ಟಾಪಿಕ್ ಇರೋದು. ಎಷ್ಟು 19 ಟಾಪಿಕ್ಗಳಿವೆ, ಅವುಗಳೆಲ್ಲ ತಿಳ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀವೆಲ್ಲವನ್ನೂ ತಿಳ್ಕೊಂಡಂಗಾಗತ್ತೆ. ಇಷ್ಟು ಹೇಳ್ಬೇಕಾದ್ರ ಕನಿಷ್ಠ ನನಗೆ ಒಂದು 3 ಮಂತ್ ಆದ್ರೂ ಡೈಲಿ ಒಂದೊಂದು ತಾಸು ಕ್ಲಾಸ್ ಆದ್ರೆ ಮುಗಿತ ಸರ್. ಅಂದ್ರೆ ಒಂದು 80 ಕ್ಲಾಸ್ ಆಗ್ಬೇಕು. ನಾನು ಎಷ್ಟು 80 ಅವರ್ ಕ್ಲಾಸ್ ಆಗ್ಬೇಕು. 80 ಅವರ್ ಕ್ಲಾಸ್ ನೀವು ಕೇಳಕ್ ರೆಡಿ ಇರಬೇಕು. ಮತ್ತೆ ಇಷ್ಟು ಚಂದ ಹೇಳ್ತೀನಲ್ಲ, ಒಂದ್ಸಲ ಕೇಳ್ಕೋತ ಮತ್ ಬೇಕಾದ್ರೆ 1 ವರ್ಷ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದೀನಿ ನಿಮ್ಗೆ. ಒಂದು ವರ್ಷ ಮತ್ ಬಾಜುದವ್ರಿಗೆ ಹಂಚ್ಕೊತ ಹೋಗ್ಬೇಡ್ರಿ, ರೊಕ್ಕ ಪುಕ್ಷಾಟಿ ಸಿಕ್ಕದತ್ತ. ಹಂಗ್ ಮಾಡೋದ್ರಿಂದ ಪಾಪ ಹತ್ತು ನೋಡಿ, ನಿಮ್ ನೌಕರಿ ಆಗಲ್ಲ, ಅವ್ರದ್ದು ಆತ ನೋಡು. ದಯವಿಟ್ಟು ಹಂಗ್ ಮಾಡ್ಬಾರ್ದು. ನೀವು ತಗೊಂಡಿರಿ ಅಂತಂದ್ರ ನಿಮ್ಗೆ ಆಕ್ಚುಲಿ 6 ತಿಂಗಳು ಕೊಡ್ಬೇಕಂತಿದ್ಯಾ ನಾನು. ಸೊ 1 ವರ್ಷ ಓದ್ಲಿ. ಯಾಕಂದ್ರೆ ನಮ್ ಗೌರ್ಮೆಂಟ್ ಮೇಲೆ ನಮಗೂ ನಂಬಿಕೆ ಇಲ್ಲ, ನಿಮ್ಗೂ ನಂಬಿಕೆ ಇಲ್ಲ, ಹೌದಿಲ್ಲ? ಕಾರಣ ಸೊ ಚಲೋ ಜಲ್ದಿ ಜಲ್ದಿ ಕಡೆಕ್ ಆಗ್ಬಿಡ್ತೀರಿ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಕೂಡ 1 ವರ್ಷ ತನ ಇರುತ್ತೆ. ಚೆನ್ನಾಗಿ ಓದ್ರಿ. ಮತ್ ನಾಳೆ ನೀವು ಟೀಚರ್ ಆಗೋರಲ್ಲ, ಈಗ ನನ್ನ ಕ್ಲಾಸ್ ಅನ್ನ ಕೇಳುವಾಗ ನನ್ನಲ್ಲಿ ಏನೋ ಬದಲಾವಣೆ ಇತ್ತಂದ್ರೆ ದಯವಿಟ್ಟು ಸೊ ಏನ್ ಕೆಳಗ್ ಕಾಣ್ತಿರ್ತಲ್ಲ ಸರ್, ಆ ನಂಬರ್ಗೆ ಏನ್ ಮಾಡ್ರಿ, ಒಂದು ನಂಬರ್ ಬರುತ್ತೆ ಸರ್, ಆ ನಂಬರ್ಗೆ ಕಾಲ್ ಮಾಡ್ರಿ. ಕಾಲ್ ಮಾಡಿ ಮೆಸೇಜ್ ಹಾಕಿ ಹೇಳ್ರಿ ಏನಂತ ಹೇಳ್ಬೇಕು ಸರ್, ಈ ರೀತಿ ಬದಲಾವಣೆ ಮಾಡ್ಕೊರಿ. ಯಾಕಂದ್ರೆ ನೀವು ಶಿಕ್ಷಕರೇ ಕೇಳೋರು. ಇದನ್ನ ಈ ತರ ತಿಳಿಸಿದ್ರೆ ನಮ್ಗೆ ಬಾಳ ಚಂದ ತಿಳಿತೈತೆ ಸರ್, ಇನ್ನೊಂದ್ಸಲ ಅಂದ್ರೆ ಮತ್ತೊಂದು ವಿಡಿಯೋ ಮಾಡಿ ಮತ್ತೆ ತಿಳಿಸ್ತೀನಂತೆ. ಆ ರೀತಿ ಮಾಡಿ ಒತ್ತ ನೀವು ಟೀಚರ್ ಅಲ್ಲಕ್ಕ ನನಗಿಂದ ಏನ್ ಸಹಾಯ ಬೇಕು ಮಾಡ್ತೀನಿ. ನಾನು ಪೊಲೀಸ್ ಆಗಿದ್ದುಕೊಂಡು ಬಿಟ್ಟು ಬಂದು ನಾನು ಏನ್ ಮಾಡ್ತಾ ಇದೀನಿ, ಟೀಚರ್ ಆಗಿದ್ದೀನಿ. ಮತ್ತೆ ಟೀಚರ್ ಆಗಿದ್ದವನ ಲಕ್ಷಣಗಳು ಹೆಂಗಿರಬೇಕು ಅಂತಂದಾಗ ನನ್ನ ಆಸೆ ಒಂದು ಏನಂತಂದ್ರೆ ಈ ಒಂದು ಈ ಏನು ಆವರ್ತ ಕೋಷ್ಟಕವನ್ನ ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಡಿಮಿಟ್ರಿ ಮೆಂಡಲಿವಾ. ಸರ್, ಅವನ್ ತರ ನಿಮ್ ಬದುಕಿರ್ಬೇಕು. ಅವ್ನ ಜೀವನ ಚರಿತ್ರೆ ಓದಿ ನೋಡಿ. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದುಕೊಂಡು ಎಂತ ಸಾಹಸದ ಕೆಲಸ ಮಾಡ್ತಾನಾತ. ರಾಧಾಕೃಷ್ಣನ್ ಅವ್ರು ನೋಡಿರ್ಬೇಕಲ್ಲ ಎಕ್ಸಾಂಪಲ್. ಸರ್, ಅವರು ಅಂಬಾಸಿಡರ್ ಆಗಿ ರಷ್ಯಾ ಕಳಿಸಿದ್ರು ಕೂಡ ಅಲ್ಲಿ ಯೂನಿವರ್ಸಿಟಿ ಪಾಠ ಬೋಧನೆ ಮಾಡ್ತಿರ್ತಾರೆ. ನಮ್ಮ APJ ಅಬ್ದುಲ್ ಕಲಾಂ ನೋಡಿರ್ಬೇಕಲ್ಲ, ರಾಷ್ಟ್ರಪತಿ ಆಗಿ ರಾಜೀನಾಮೆ ಕೊಟ್ಟ ಅಂದ್ರೆ ಉದ್ಯೋಗ ಮುಗಿದ ನಂತರನೂ ಕೂಡ ಎಲ್ಲರೂ ವಿದ್ಯಾರ್ಥಿಗಳ ಸಿಕ್ಕರೆ ಕ್ಲಾಸ್ ಮಾಡ್ತಾ ಹೋಗ್ತಿದ್ರು. ಅಂದ್ರ ಶಿಕ್ಷಕನಾದವನಿಗೆ ವಿದ್ಯಾರ್ಥಿಗಳನ್ನ ಪ್ರೀತಿಸುವ ಗುರಿ ಇರಬೇಕು, ಕನಸಿರ್ಬೇಕು. ಮತ್ತ ನೀವು ಶಿಕ್ಷಕರಾಗೋರು ಸರ್, ನಾವು ಹೆಂಗ್ ಹೇಳಿದ್ರೆ ತಿಳಿತಿತ್ತು ಅಂತಕ್ಕಂಥ ಕಾನ್ಸೆಪ್ಟ್ ಜೊತೆಗೆ ನಾನ್ ಹೆಂಗ್ ಹೇಳಿದೀನಿ, ಸೊ ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳಿಗೂ ಕೂಡ ಇದಕ್ಕಿಂತ ಈಸಿಯಾಗಿ ತಿಳಿಸಿಕೊಡುವಂತ ಶಿಕ್ಷಕರು ತಾವಾರಿ ಅಂತ ಹೇಳುತ್ತಾ ಮುಂದೆ ಕಂಟಿನ್ಯೂ ಆಗಿ ಇನ್ನೊಂದೊಂದೊಂದು ಘಟಕಗಳನ್ನ ನೆಕ್ಸ್ಟ್ ಕ್ಲಾಸ್ ನೋಡ್ಕೊಂಡು ಬರ್ತೀನಿ. ಇದೊಂದು ಸ್ವಲ್ಪ ಲೆಂದಿ ಕ್ಲಾಸ್ ಆಯ್ತು. ಯಾಕಾಯ್ತು ಅಂತ ಕೇಳಿದ್ರೆ ಎಲ್ಲಾನು ಬ್ರೀಫಿಂಗ್ ಮಾಡ್ಬೇಕಿತ್ತು ನಿಮ್ಗೆ ಇದ್ರಾಗ. ಸೊ ಇಷ್ಟೆಲ್ಲ ಕೇಳಿದ್ರಿ. ನೆಕ್ಸ್ಟ್ 1ನೇ ಚಾಪ್ಟರ್ ಒಂದಿಗೆ ನೆಕ್ಸ್ಟ್ ಬರೋಣ. ಧನ್ಯವಾದ.